ಅನ್ನೋದಿಲ್ಲ, ಮಹಾವೀರ ಜನ್ಮ ಕಲ್ಯಾಣಕ್ಕೆ ಅನ್ನೋದು. ಗೊತ್ತಾಯ್ತಲ್ಲ? ಮಹಾವೀರ ಜಯಂತಿ ಅನ್ನೋದಿಲ್ಲ, ಮಹಾವೀರ ಜನ್ಮ ಕಲ್ಯಾಣಕ್ಕೆ ಅನ್ನೋದ. ಅದರ ಮುಂದೆ ಶಬ್ದ ಉಪಯೋಗ ಮಾಡ್ರಿ, ಮಹಾ ಮಹೋತ್ಸವ. ಯಾಕೆ ಅವ್ರು ನಾವು ಮಹಾ ಮಹೋತ್ಸವ ಮಾಡ್ತೀವಿ? ನೀನು ಹೇಳಿತ್ತು ನಿಮ್ಮ ಜೀವನ ಉತ್ಸವ ಆಗಬೇಕು, ನಿಮ್ಮ ಜೀವನದಲ್ಲಿ ಮಹೋತ್ಸವ ಆಗಬೇಕು, ನಿಮ್ಮ ಜೀವನದಲ್ಲಿ ಮಹಾ ಮಹೋತ್ಸವ ಆಗಬೇಕು ಅಂತ ಹೇಳಿತ್ತು. ಪ್ರೋಚಂದ ನೆನ್ಪಿಟ್ರಿ? ಉತ್ಸವ ಆಗ್ಬೇಕಾದ್ರೆ ಯಾರಂಗ ನಿಮ್ಮ ಜೀವನ, ನಿಮ್ಮ ಬದುಕು ಯಾರಂಗ ಆಗಬೇಕು, ಯಾರನ್ನ ಆದರ್ಶ ಇಟ್ಕೋಬೇಕು ಅಂತ ಹೇಳಿದ್ರು? ಮರ್ತ್ರೆ? ನಿನ್ನೆ ಹೇಳಿದ್ದು ಇವತ್ತು ಮರ್ತ್ರಿ? ನಿಮ್ಮ ಜೀವನ ಮಹೋತ್ಸವ ಆಗ್ಬೇಕಾಯ್ತಂದ್ರ ಶ್ರೀರಾಮ. ನಿಮ್ಮ ಜೀವನದಲ್ಲಿ ಮಹಾ ಮಹೋತ್ಸವ ಆಗ್ಬೇಕಾಗಿತ್ತಂದ್ರ ಮಹಾವೀರರಂಗ ನಮ್ಮ ಜೀವನ ಆದರ್ಶ ಆಗಿರ್ಬೇಕು. ಇವತ್ತ ಮಹಾವೀರರ ಜನ್ಮ ಕಲ್ಯಾಣ 2626ನೇ 25 ಕಂಪ್ಲೀಟ್ ಅದು. ಇವತ್ತಿಗೆ 26ನೇದು ಪ್ರಾರಂಭ ಆಯಿತು. ಮಹಾವೀರ ಭಗವಾನರು 2625 ವರ್ಷ ಕಳೆದು ಹೋದ್ರು ಇವತ್ತು ಅವ್ರ ಹೆಸರು ಜೀವಂತ ಐತಿಲ್ಲ. ಇದ ಮಹಾವೀರರ ವ್ಯಕ್ತಿತ್ವ. ನಮ್ಮದು ಎಷ್ಟು ಇರ್ತೈತಿ? ನಿಮ್ಮ ಹೆಸರು ಎಷ್ಟು ದಿವಸ ಉಳಿತೈತಿ ನಾವು ಆದ ನಂತರ? ಇದ್ದಾಗ ಯಾವ ಓದಿತ್ ಪೀಡ ಆತಾರ, ನೀವು ಆದ ನಂತರ ಯಾನ್ ಕತ್ತಿ ನಮ್ಮದ? ಮಹಾವೀರರು ವಿಶ್ವಪ್ರಭು ಆದರು. ಹೆಂಗಾದ್ರು? ಅವ್ರ ತಾಯಿ ಗರ್ಭದಾಗ ಬರೋಕ್ಕಿಂತ ಮೊದಲ ಈ ಜಗತ್ತಿಗೊಂದು ಸಂದೇಶವನ್ನು ಕೊಟ್ಟರು. ಅದಕ್ಕೆ ನೀನು ಮಂಗಲಾಚರಣದಾಗ ನಾನು ರತ್ನ ಕರ್ನಾಟಕ ಶ್ರಾವಕಾಚಾರ್ಯ ಮಂಗಲಾಚರಣೆ ಪರಮ ಪೂಜ್ಯ ಮಹಾಬಲ ಗುರುಗಳನ್ನು ನೆನೆಸ್ಕೊಂಡು, ಮಹಾಬಲ ಗುರುಗಳು ಹೇಳಿದ್ರು ಪ್ರತಿಯೊಬ್ಬರ ಮನೆಯಲ್ಲೂ ರತ್ನ ಶ್ರಾವಕಾಚಾರ್ಯ ಇರಬೇಕು. ರತ್ನ ಕರಂಡಕ ಶ್ರಾವಕಾಚಾರ, ರತ್ನತ್ರಯಗಳನ್ನು ತುಂಬಿರ್ತಕ್ಕಂಥ ಒಂದು ಪೆಟ್ಟಿಗೆ ಅಂತ. ದರ್ಶನಾಚಾರ್ಯ, ಜ್ಞಾನಾಚಾರ್ಯ, ಚಾರಿತ್ರಾಚಾರ್ಯ 3 ಅಧಿಕಾರಗಳನ್ನು ಅದರಲ್ಲಿ ವರ್ಣನೆ ಮಾಡಿ ಕೊನೆಗೆ ಸಮಾಧಿ ಅಧಿಕಾರವನ್ನು ಸಮಂತಭದ್ರಾಚಾರ್ಯರು ಶ್ರಾವಕ ಧರ್ಮದ ವರ್ಣನೆ ಮಾಡ್ತಾ 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 ಮುನಿ ಧರ್ಮದ ಕಡೆ ಗಮನ ಹರಿಸ್ತಕ್ಕಂಥ ಕಾರ್ಯವನ್ನು ರತ್ನ ಕರ್ನಾಟಕ ಶ್ರಾವಕಾಚಾರ ಅಂತಕ್ಕಂಥ ಗ್ರಂಥದಲ್ಲಿ ಉಲ್ಲೇಖ ಮಾಡೋರು. ಪ್ರತಿಯೊಬ್ಬ ಗೃಹಸ್ಥರು ಶ್ರಾವಕರು ಓದಲೇಬೇಕಾದಂಥ ಗ್ರಂಥ, ಮನೆಯಲ್ಲಿ ಇಡಲೇಬೇಕಾದಂಥ ಗ್ರಂಥ ಅಂತ ಹೇಳಿದರು. ಅದಕ್ಕೆ ಯಾರ ಮನೆಯಲ್ಲಿ ಸೂಜಿ ಹಿಡ್ಕೊಂಡು ಡಬ್ಬನ್ ತಕ್ಕ ಕೊಡ್ಲಿ ಕುಡುಗೋಲ ನೀನು ಹೇಳಾಕತ್ತಿದ್ಲ, ಎಲ್ಲ ಆಯುಧ ಅದಾವು, ಶಸ್ತ್ರ ಅದಾವ. ಯಾರ ಮನೆಯ ಶಾಸ್ತ್ರ ಇಲ್ಲ ಆ ಮನೆಗೆ ಸುತ್ತಿರ ಮನೆ 24 ತಾಸು ಆ ಮನೆಗೆ ಸೂತು ಕೈತಿತ್ತು. ಹೇಳಿಲ್ಲಪ್ಪ, ನಾ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತೀನಿ, ನಾ ಪೋಸ್ಟ್ಮ್ಯಾನ್ ಕೆಲಸ ಮಾಡೋಕಟ್ಟೆ ಬರ್ತೈತೆ. ನಂಗೆ ಆಚಾರ್ಯಗಳು ಗ್ರಂಥದಾಗ ಹೇಳ್ಯಾರ, ತಾಣಶಾಸ್ತ್ರ ಗ್ರಂಥದಾಗ ಆಚಾರ್ಯ ಗುಣಭದ್ರ ದೇವ ಸ್ಪಷ್ಟ ವರ್ಣನೆ ಮಾಡ್ಯಾರ. ಯಾರ ಮನೆಯೊಳಗೆ ಸಾಧು ಸಂತರ ಚರಣ ಸ್ಪರ್ಶ ಆಗೋದಿಲ್ಲ, ಯಾರ ಮನೆಯೊಳಗೆ ಚತುರ್ವಿಧ ಸಂಘಕ್ಕೆ ಚತುರ್ಪ್ರಕಾರ ದಾನ ಆಗೋದಿಲ್ಲ, ಯಾರ ಮನೆಯೊಳಗೆ ಜಿನಶಾಸ್ತ್ರಗಳು ಇಲ್ಲ, ಆ ಮನೆಗೆ ಸ್ಮಶಾನ, ಗೋರ್ಯಾಳ, ಸ್ಮಶಾನ ಭೂಮಿ, ಮರಗಟ್ಟ ಅಂತ ಹೇಳ್ಯಾರ. ಎಷ್ಟು ಮಹತ್ವದ ಸ್ಥಾನವನ್ನು ಕೊಟ್ಟಾರ ವಿಚಾರ ಮಾಡಿ ಚಿಂತನೆ ಮಾಡ್ತಕ್ಕಂಥ ವಿಷಯ. ಪೂರ್ವ ಜನ್ಮದ ಸುಕೃತ ಪುಣ್ಯ ಇದ್ದಾಗ ಸಿಗ್ತದೆ. ಇವತ್ತು ಆಹಾರತೊಳಗೆ ಜೋಡಿ ಮುಗಿಯವಲು ಬಾಗಿಲ ಕಡೆ ನೋಡಾತೀನಿ, ನೋಡು ಹಂಗೆ ಜೋಡಿ ಬರಾಕತ್ಯಾವ. ಬಿಸಿಲಾಗ ರೋಡ್ ಮ್ಯಾಗ ನಿತ್ರ ಏನಾಕೈತಿ ನಿಮ್ಗೆ ಗೊತ್ತೈತಿ. ಅಂಥ ಬಿಸಿಲಾಗ ನಾ ಆಹಾರ ಚೇರ ಮುಗಿಸ್ಕೊಂಡ ನೆಹಾರ್ಗೆ ಹೋಗ್ಬೇಕಿತ್ತು ಹೊರಟೀನಿ. ನಮ್ಮ ಜೊತೆ ಒಂದು ಸಣ್ಣ ಮಗು ಬರಾಕತ್ತಿತ್ತು. ಕಾಲಾಗ ಏನಿಲ್ಲ, ಕಮಲ್ ಹಿಡ್ಕೊಂಡು ಬೆನ್ನತ್ತಿದೆ. ಇಲ್ಲ, ಹೂ ಇಲ್ಲ, ಉಸ್ಸಿಲ್ಲ. ಆ ಸಣ್ಣ ಮಗು ಹರ್ಯಾಗ ವರ್ಧಮಾನ ಬಾಲಕ ಪಾತ್ರ ಮಾಡಿತ್ತು. ಕಂಟಿನ್ಯೂ ರ್ಯಾಲ್ಯಾಗ ನಡೆದು ಬ್ಯಾಸಸ್ತಿಲ್ಲ, ಆಹಾರ ಕೊಡಾಗ ಮಡಿ ಉಟ್ಕೊಂಡಿತ್ತು. ಮತ್ತು ನಾವು ನಿಹಾರಕ್ಕೆ ಹೋಗಿ ಬಂದ್ರೆ ನನ್ನ ಜೊತೆಗೆ ಮಗು ಬಂದಿತ್ತು. ಇದು ಸಂಸ್ಕಾರದ ಪ್ರವಾಹ. ಸಣ್ಣ ಬಾಲಕರೊಳಗೆ ಸಹಿತ ಇವತ್ತ ಪದಯಾತ್ರಾ ಗುರು ಜೊತೆಗೆ ಬರಿಗಾಲ ನಡೆಯುವಂತ ಸಂಸ್ಕಾರ ಆಗ್ತದೆ. ಇದು ಮಹಾವೀರನ ಸಂಸ್ಕಾರ.
ಅಷ್ಟು ಜನ ಹಿಂದೆ ಪಾಳೆ ಹಚ್ಚಿ ಜೋಡಿಲೆ ಕುಮಾರ ಕುಮಾರಿಕಾ ಶ್ರಾವಿಕಾ ಶ್ರೀಮತಿಗಳು ಎಲ್ಲ ಬರ್ತಾ ಇದ್ರು. ಬರ್ತಾ ನಾನು ನೋಡ್ತಾ ಚಿಂತನೆ ಮಾಡ್ತಾ ಇದ್ನಿ, ಇದು ಈಗಿಂದ ಸಂಸ್ಕಾರ ಅಲ್ಲ, 2300 ವರ್ಷದಿಂದ ಆಚಾರ್ಯ ಪತ್ರ ಕೊಟ್ಟಂತ ಸಂಸ್ಕಾರ ಇವತ್ತು ಹಳಿಗೆ ಒಳಗೆ ಜೀವಂತ ಉಳ್ಕೊಂಡದ. ಅದಕ್ಕೆ ಇಂಗ್ಲೀಷ್ನೊಳಗೆ ಜೀನ್ಸ್ ಅಂತಾರು. ಜೀನ್ಸ್ ಮೊದಲಿನ ಪರಂಪರೆ. ಮೊದಲು ನಮ್ಮ ಹಿರಿಯರು ಏನು ಮಾಡ್ಯಾರು, ಇವತ್ತಿನ ಯುವ ಪೀಳಿ ಒಳಗೂ ಸಹಿತ ಅದು ಇರ್ತೈತಿ ಅಂತ ನಮಗೆ ಕಾಣೋದಿಲ್ಲ. ಅದು ಸೈನ್ಸ್ ಮಾಧ್ಯಮದಿಂದ ಹೇಳ್ತಾರೆ. ಆ ಗುಣಗಳ ಆ ರಕ್ತದೊಳಗೆ ಉಳ್ಕೊಂಡು ಬಂದಿರ್ತಾವೆ. ವ್ಯವಹಾರದಾಗ ಅಂತಾರ ಎಷ್ಟಾದರೂ ಅದು ಅವನ ರಕ್ತ ಬಿಟ್ಟಿತ್ತನ. ಯಾವಾಗಾರ ಮಾತಾಡ್ತಾರಲ್ಲ, ಎಷ್ಟಾದರೂ ಅದು ಅವನ ರಕ್ತ ಬಿಟ್ಟಿತ್ತನೋ. ಅದಕ್ಕೆ ಎಲ್ಲಿಂದ ಆಚಾರ್ಯ ಭದ್ರಭಾವ ಇಲ್ಲಿ 772 ಮನೆಗಳು ಸಹಿತ ಚಾತುರ್ಮಾಸ ಮಾಡಿ ಹಳಿಂಗಳಿ ಇರ್ಬೋದು, ತೀರ್ದಾಳಿ ಇರ್ಬೋದು, ರಬಕಬನಟ್ಟಿ ಇರ್ಬೋದು, ಹನಗಂಡಿ ಇರ್ಬೋದು, ಆಸ್ಪಾಸ್ ಎಲ್ಲ ಊರಕ್ಕೆ ಮುದ್ರ ಹಿಡ್ಕೊಂಡು 772 ಮನುಗಳು ಹೊರಗೆ ಹೊಂಟ್ರ ಹೆಂಗೆ ಕಾಣ್ತಿರ್ಬೇಕು ಕಣ್ಣಿಗೆ? ಇನ್ನು ಹರ್ಯಾಗ್ರಿ ಅಲ್ಯಾಗ ನೋಡ್ರಿ, ನೀವು ಹೆಂಗೆ ಕಾಣಕತ್ತೀರಿ ಕಣ್ಣಿಗೆ? ಹಾತ್ಗರ್ಗ ಸಾಡಿ ಹಾಕ್ಕೊಂಡು ಲೇಜಿಮ್ ತಗೊಂಡು ಕೋಲಾರ ತಗೊಂಡು ಭಕ್ತಿ ಮಾಡ್ಕೋತ ಆನಂದದಿಂದ ಮುಂದೆ ನೀವ ಹಿಂದೆ ಭಗವಾನ್ ಸಮೋ ಶರಣ ಜೊತೆ ಗಂಟೇಶ್ವರ ಪ್ರತಿಮಾ ಅಡಿ ವ್ಯಾಲಿಗೆ ಶೋಭಾ ತಂದಿತ್ತು. ಅದ್ರಾಗ ಎಲ್ಲಕ್ಕಿಂತ ದೊಡ್ಡ ಶೋಭಾ ಇತ್ತು ನಿಮ್ಮ ಲೈನ ಮತ್ತು ನಿಮ್ಮ ಯೂನಿಫಾರ್ಮ. ಅದಕ್ಕೆ ಶೋಭಾ ತಂದಿತ್ತು. ಸಂಸ್ಕಾರದ ಪ್ರಭಾವ ಇದು. ಇವತ್ತ ಹಾತ್ ದರ್ಗಾ ಮಾಧ್ಯಮದಿಂದ ಅಹಿಂಸಾ ವಸ್ತ್ರ ಉಟ್ಕೊಂಡ ಭಗವಂತರ ಅಹಿಂಸಾ ಪೂಜಾರಿ. ಈ ಜಗತ್ತಿಗೆ ಅಹಿಂಸಾ ಸಂದೇಶ ಯಾರು ಕೊಟ್ಟರು? ಆ ಮಹಾವೀರರ ಅನುಯಾಯಿಯಾಗಿ ಭಕ್ತರಾಗಿ ಇವತ್ತು ಅವ್ರು ಉತ್ಸವ ಮಾಡ್ತೀವಿ, ಮಹೋತ್ಸವ ಮಾಡ್ತೀವಿ. ಭವಿಷ್ಯದಾಗ ಸಾಕ್ಷಾತ್ ತೀರ್ಥಂಕರ ಪಾದ ಬಂದಾಗ ನಮಗೆ ಭಕ್ತಿ ಮಾಡ್ತಕ್ಕಂಥ ಸೌಭಾಗ್ಯ ಸಿಗ್ತದೆ. ಒಂದು ಅಪೇಕ್ಷಾದಿಂದ ಹೇಳಿ. ಯಾರು? ಸುಗಮ್ಯ ಸಾಗರರು. ಏನೋ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಲೌಕಾಂತಿಕ ದೇವರಾಗ್ಯಾರ ಅಂತ. ನಿಮ್ಗೇನು ಕೇವಲ ಜ್ಞಾನ ಆಗೈತೇನು ಬಾಬಾ? ಓ ಸುಗಮ್ ಸಾಗರ್, ಕೇವಲ ಜ್ಞಾನ ಆಗೈತಿ? ಎಷ್ಟು ಕರೆ ನಾವು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂದ್ರೆ ನಮ್ಮ ಜೈನ್ ಸಿದ್ಧಾಂತ ಹೇಳ್ತದೆ ಕೇವಲಿ ಭಗವಾನ್ ವಿಷಯ ನಮ್ಮಂತ ಅಲ್ಪಜ್ಞ ಕಲ್ಪನಾ ಮಾಡಕ್ ಹೋಗೋದಿಲ್ಲ. ನಮ್ಮ ಆಚಾರ್ಯ ಲೌಕಾಂತಿಕ ದೇವ ಆಗೋದಿಲ್ಲ. ಮುಂದಿರ್ಬೋದ ತೀರ್ಥಂಕರ ಪ್ರಕೃತಿ ಬಂದ ಮಾಡ್ಕೊಂಡು ತೀರ್ಥಂಕರಾಗಿ ತೀರ್ಥೋದ್ಭವ ಮಾಡಿ ಹೋಗೋರು. ನಾವು ಸಾಮಾನ್ಯ ಲೌಕಾಂತಿಕ ಮಾಡಿ ಮೋಕ್ಷ ಕಳಿಸೋರ. ಅವ್ರು ಮಾಡಿದ್ದ ಪ್ರಭಾವ, ಅವ್ರು ಮಾಡಿದ್ದ ಚಿಂತನ, ಅವ್ರು ಪಟ್ಟದ ಕೊಡುಗೆ ಈ ವರ್ತಮಾನ ಕಾಲದಾಗ ಮಹಾವೀರ್ ತೀರ್ಥಂಕರ್ ಅಂತ ಕಾರ್ಯ ಮಾಡ್ಯಾರು ಮಹಾನ್ ಸಂತ ಆಚಾರ್ಯ ವಿದ್ಯಾಸಾಗರರು. ಅದಕ್ಕೆ ನಾವು ಲೌಕಾಂತಿಕ ದೇವ ರೂಪದಾಗ ನೋಡಾಕತ್ತಿಲ್ಲ. ಯಾಕಂದ್ರೆ ಲೌಕಾಂತಿಕ ದೇವ್ ಪಟ್ನ ಬರ್ತಾ ಡೈರೆಕ್ಟ್ ಮೋಕ್ಷ ಹೋಗ್ತಾರೆ. ಯಾವ ಪದ ಇಲ್ಲ, ಏನಿಲ್ಲ. ಖರೇ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ತೀರ್ಥಂಕರ ಲಘುನಂದನ ರೂಪ ವರ್ತಮಾನ ಕಾ ವರ್ಧಮಾನ್ ಆಚಾರ್ಯ ವಿದ್ಯಾಸಾಗರರು ಈ ದೇಶಕ್ಕೆ ಎಂಥ ಸಂದೇಶ ಕೊಟ್ರಂದ್ರ, ಪ್ರಧಾನಮಂತ್ರಿ 3 ಸಲ ಬಂದು ಅವ್ರ ದರ್ಶನ ತಗೊಂಡ ದೇಶದ ಮಧ್ಯೆ ಮಾರ್ಗದರ್ಶನ ಕೇಳ್ಕೊಂಡು ಹೋದ್ರು. ಚರಂದಾಗಿ 2.5 ತಾಸು ಕೊಟ್ಟಿದ್ದು ನಿಮ್ಮ ಭಾರತದ ಪ್ರಧಾನಮಂತ್ರಿ. ನೀವೆಂದು ಕೂತೀರ? ನಿಮಗೆ 2.5 ತಾಸು, 2 ನಿಮಿಷ ದರ್ಶನ ಆಗೋದು ದುರ್ಲಭ. ಆಚಾರ್ಯ ಸಿಗೋದು ನಿಮಗೆ 2 ನಿಮಿಷ ದರ್ಶನ. ನಡಿ ಮುನ್ನಡಿ ಹಿಂದೆ ಗೊತ್ತಿರ್ತೈತೆ ಮಂದಿ, ಅಷ್ಟು ಗರ್ದಿ. ಆಚಾರ್ಯ ದರ್ಶನ ಸಿಗೋದೇ ದುರ್ಲಭ. ಅಂತದ್ರಾಗ ಭಾರತದ ಪ್ರಧಾನಿ 2.5 ತಾಸು ಆಚರಿಸಿ ಚರಂದ ಕೂತು ಚರ್ಚೆ ಮಾಡ್ತಾರಂದ್ರ ಏನ್ ಚರ್ಚೆ ಮಾಡಿರ್ಬೇಕು? ಇದು ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ 2021 ನವೆಂಬರ್ 22ನೇ ತಾರೀಕ ಆಚಾರ್ಯ ಭಗವಾನ್ರಿಗೆ ಭಾರತ ಸರ್ಕಾರ ಒಂದು ಉಪಾಧಿಯನ್ನು ಕೊಡಿತು, ರಮಾನಾಥ್ ಕೋವಿಂದ್. ಅವಾಗ ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿ ಇದ್ರು. ಅವರಿಂದ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ಗೆ ಒಂದು ಉಪಾಧಿ ಅವಾರ್ಡ್ ಸಿಕ್ತು, ಅವಾರ್ಡ್ ಕೊಟ್ಟರು. ಡಾಟ್ ಟಿಕೆಟ್ ಮೇಲೆ ಅವ್ರದ್ದು ಹೆಸರು ಬತ್ತು, ಪೋಸ್ಟ್ ಕಾರ್ಡ್ ಮೇಲೆ ಆಚಾರ್ಯ ಭಗವಾನ್ ಹೆಸರು ಬತ್ತು. ಭಾರತ ಸರ್ಕಾರ ಕೊಡ್ತು ಅವ್ರಿಗೆ ಉಪಾಧಿ. ಯಾವುದು ಯಾರಿಗೂ ಗೊತ್ತಿಲ್ಲ. ನಿಮಗೆ ನೀವು ಇಲ್ಲಿ ಇದ್ದಿದ್ದಿಲ್ರಿ, ಆ ಕಡೆ ಹೋಗಿರ, ನಮ್ಗೆ ಏನು ಗೊತ್ತಿಲ್ಲರಿ. ನೀವಿದ್ರೆ ಏನಾರ ಹೊಸ ಹೊಸ ಹೇಳ್ತೀರಿ. ನೀವು ಆ ಕಡೆ ಹೋಗಿರಿ, ಮತ್ತು ನಮಗೆ ಏನು ಗೊತ್ತಾಗೋದನ್ನ ಅವ್ರ ಗೊತ್ತೈತಿ? ಸುಂದರಾಬಾಯಿ ಇಲ್ರಿ, ಕ್ಷಮ ಮಾಡ್ರಿ. ನೀವು ಆದ್ರಿ ನಾವು ಮಸ್ತ್ ಇದ್ದು ನೋಡ್ರಿ, ಆ ಟೆನ್ಷನ್ ಇಲ್ಲ. ಯಾವುದು ಕೊಟ್ಟರು?
ಸಂಸ್ಕೃತಿ ಶಾಸನಾಚಾರ್ಯ. ಕುಲರತ್ನ ಮಿಷನ್ ಕೊಟ್ಟಿದ್ದಲ್ಲ, ಜೈನ್ ಸಮಾಜ ಕೊಟ್ಟಿದ್ದಲ್ಲ, ಯಾರು? ಭಾರತ ಸರ್ಕಾರ ರಾಷ್ಟ್ರಾಧ್ಯಕ್ಷ ಕೊಟ್ಟಂತ ಉಪಾಧಿ ಇದು. जय बोलो संत शिरोमणि धरती के देवता चलते फिरते तीर्थंकर संस्कृति शासनाचार्य आचार्य भगवान विद्यासागर गुरुदेव की. ಅಕಡಿ ಅವ್ರನ್ನ ಯಾರು ಸಾಧುಗಳ ಮುನಿಗಳ ಆಚಾರ ಅಂತ ನೋಡಲಿಲ್ಲ. ಅವ್ರನ್ನ ಭಗವಂತ ಅಂತ ನೋಡ್ರು, ಅವ್ರನ್ನ ತೀರ್ಥಂಕರ್ ಅಂತ ನೋಡ್ರು, ಅವ್ರನ್ನ ಚೋಟೆ ಬಾಬಾ ಅಂತ ನೋಡ್ರು. ಅಷ್ಟ ಪ್ರಖ್ಯಾತಿ ಪಡ್ಕೊಳಕ ಕಾರಣ ಏನಂದ್ರ ಅವ್ರು ನಡೆದದ್ದು ಮಹಾವೀರ ಭಗವಾನ್ ಹೇಳಿದಂತ ಹಾದಿ ಮೇಲೆ ನಡೆದ್ರು ಅನ್ನತ್ತೆ. ಅವರು ವರ್ತಮಾನ ಆದ್ರು. ಚಿಂತನೆ ಮಾಡ್ರಿ, ಇವತ್ತು ಮಹಾವೀರ ಜಯಂತಿ ಆಚರಣೆ ಮಾಡಿರಿ. ನೀವು ಸಂಕಲ್ಪ ಮಾಡ್ರಿ. ಏನು ಸಂಕಲ್ಪ ಮಾಡ್ರಿ? ನಮ್ಮ ಮಹಾವೀರ ಭಗವಾನ್ ನಮಗೆ ಹೇಳಿಕೊಟ್ಟಾರು, ಜೀವೋ ಅವರ ಜೀನೇದು ಬದುಕು ನಾನಾಗೆ ಒಂದು ಇರಿವಿ ಸಹಿತ ಎಂದು ಕೊಲ್ಲಂಗಿಲ್ಲ. ಯಾರ್ಯಾರು ಸಂಕಲ್ಪ ಮಾಡೋರು ಸಂಕಲ್ಪ ದಿವಸ ಸಂಕಲ್ಪ ಮಾಡಿ ದಿವಸ ಮಾಡಂಗಿಲ್ಲ. ಇಷ್ಟು ಭಾಳ ದಿವಸ ಅಂತೂ ಆಗೋದೈತೆ ನಿಮ್ಮ ಕೈಲಿ, ಅದು ಯಾರು ತಪ್ಸಕ್ಕೆ ಸಾಧ್ಯ ಇಲ್ಲ. ಸಂಕಲ್ಪ ಪೂರ್ವಕ ಯಾವುದೋ ಜೀವಿನ ಕೊಲ್ಲಂಗಿಲ್ಲ ಅನ್ನೋರು ಕೈ ಎತ್ತು. ಅಂದ್ರೆ ಉಳ್ಕಾದವ್ರು ಕೊಲ್ಲವ್ರದ್ರ ಪುಟ್ಟಿ ತರ್ಸ್ಕೊಂಡು ಅನ್ನೋದು ಪ್ರೋಚನ ಕೇಳಿ ಉಪಯೋಗ ಏನು? ಮಹಾವೀರ ಜಯಂತಿ ಮಾಡಿ ಸಂಕಲ್ಪ ಪೂರ್ವಕನ ಯಾವುದೋ ಜೀವಿಯನ್ನು ಕೊಲ್ಲಂಗಿಲ್ಲ. ಕೈ ಬಿಡ್ರಿ. ಮುಂದೆ ಹಾವು ಹೊಂಟೈತಿ, ಏ ಬಡ್ರೋ ಅಂದ್ರೆ ಹೋತ. ಇಲ್ಲಿ ತಕ ಚೋಳ ಬತ್ತು, ಚೋಳ ಸಹಿತ ಬಡಿಬಾರ್ದು. ಕೇಳ್ರಿ, ಬಾಲಕ ಮೋಹನ್ ದಾಸ್ ಪೋರ್ಬಂದರದಲ್ಲಿ ಪುತ್ಲಿ ಬಾಯಿ ಮನ್ಯಾಗ ಒಂದು ಪ್ರಸಂಗ ಆಯ್ತು. ಬಾಲಕಿದ್ದಾಗ, ಇದು ನಾ ಬರ್ದಿಲ್ಲಪ್ಪ, ನಾ ಏನು ಪೋಸ್ಟ್ಮ್ಯಾನ್ ಮಾಡ್ತಾನ, ಪೋಸ್ಟ್ಮ್ಯಾನ್ ಕಿ ನಾ ಏನು ನಿಮ್ಮಟ್ಟು ಚೆನ್ನಾಗಿಲ್ಲ. ಹತ್ತವ್ರು ಬರ್ದಾರೋ ಓದೇನಿ ನಿಮ್ಮ ಮುಂದೆ ಇಡ್ತನು. ಅಹಿಂಸಾ ಜೈನ ಧರ್ಮ ಏವಂ ಮಹಾತ್ಮ ಗಾಂಧಿ ಆಚಾರ್ಯ ಭಗವಾನ್ ವಿದ್ಯಾನಂದರು ಬರೆದಂತ ಒಂದು ಗ್ರಂಥ ಅದು. ಎಲ್ಲರೂ ಓದಲೇಬೇಕಾದಂಥ ಗ್ರಂಥ. ಅದನ್ನ 2006ನೇ ಇಸ್ವಿ ಒಳಗ ಬೆಳಗಾವಿ ಗೊಮಟೇಶ್ ವಿದ್ಯಾಪೀಠದಾಗ ಪ್ರಕಾಶನ ಮಾಡಿಸಿ ಪ್ರತಿಯೊಂದು ಗ್ರಂಥಾಲಯದಾಗ ಅದು ಉಪಲಬ್ಧ ಆಗುವಂಥ ವ್ಯವಸ್ಥೆ ಮಾಡ್ಸೀನಿ ಬೆಳಗಾವಿ ಏರಿಯಾದಾಗ. ಯಾಕಂದ್ರೆ ಭಾಳ ಪವಿತ್ರವಾಗಿರ್ತಕ್ಕಂಥ ಗ್ರಂಥ. ಜೈನ್ ಧರ್ಮ ಅಹಿಂಸಾ ಏವಂ ಮಹಾತ್ಮ ಗಾಂಧಿ. ಕೇಳ್ರಿ, ಭಾರತಕ್ಕ ಸತ್ಯ ಮತ್ತು ಅಹಿಂಸೆಯಿಂದ ಸ್ವತಂತ್ರ ಸಿಕ್ಕದ ಅದು ಯಾರ ಜಯ ಅಂದ್ರ ಜೈನ ಧರ್ಮದ ಜಯ, ಮಹಾತ್ಮ ಗಾಂಧಿ ವಿಜಯ ಅಂತ ಹೇಳಿ. ಇನ್ನೊಂದು ಸಣ್ಣ ಕತೆ ಹೇಳಬೇಡ, ಅದಕ್ಕೆ ಗೊತ್ತದಿರಿ. ಅದಕ್ಕೆ ಗೊತ್ತದಿರಿ. ನಮ್ಮ ಗುರುಗಳು ಬೇಯ್ತ್ರಿ, ಕತೆ ಹೇಳೋ ಕತ್ತಿ ಮಗ. ಹೌದು, ಗುರುಗಳು ಅಂತಾರೆ ಕತೆ ಹೇಳೋ ಕತ್ತಿ ಮಗ, ಕತೆ ಹೇಳ್ತಾರೆ ಬರೇ. ಕ್ಷಮಾ ಮಾಡ್ರಿ ಗುರುದೇವ್. ಅವಾಗೊಂದು ಮಾತಂತಿದ್ರು, ಕತೆ ಹೇಳ್ಬೇಕು ಕರೆ ಕತ್ಯಾಗ ಸಾರ್ ಹೆಂಗಿರ್ಬೇಕಂದ್ರೆ ಅದರ ಮೋಕ್ಷ ಮಾರ್ಗ ತೆರಿಬೇಕು. ಹೇಗಿದೆ ನಿಮಗ? ಕತೆ ಹೇಳ್ಬೇಕ ಕರೆ ಆ ಕತ್ತಿದ ಸಾರಾಂಶ ಹೆಂಗಿರ್ಬೇಕಂದ್ರೆ ಮೋಕ್ಷದ ಹಾದಿ ತರಿಬೇಕು. ಹಂಗ ಕತೆ ಹೇಳ್ಪ ಅಂತ ಹೇಳ್ಯಾರ. ಅನಂತೆ ಪ್ರಥಮಾನ ಯೋಗ ತಗೊಂಡ ದ್ರವ್ಯಾನ ಯೋಗ ಕಡೆ ಹೋಗೋದು ನೋಡಿ. ಇದು ಪ್ರವಚನದ ಸಾರಾಂಶ. ಏನ್ ತಗೋದು? ಪ್ರಥಮಾನ ಯೋಗ ತಗೊಂಡ ದ್ರವ್ಯಾನ ಯೋಗ ಕಡೆ ಒಯ್ಯೋದ. ಹಿಂದಕ್ಕ ಅಂತಿರು ಭಾರತದಾಗಿನೂ ಕುರಿಗಳಿದ್ದಂಗತ್ತೆ ಬ್ಯಾಂತಾವತ್ತು. ನಾನು ಸಣ್ಣಾಗಿದ್ದಾಗ ನಿಮ್ಮಂಥವ್ರ ಬಾಯಿಲೇನ ಕೇಳೀನಿ. ಭಾರತದ ಹೆಂಗಂದ್ರೆ ಒಂದು ಬ್ಯಾಂತಂದ್ರ ಹಿಂಗೆ ನಿಮ್ಮ ಬಾಯಿಲೇನ ಕೇಳಿನ. ನಿಮ್ಮಂದ್ರೆ ನೀವಲ್ಲ, ನೀವೇ ನಿಮ್ಮಂಥವ್ರ ಬಾಯಿಲೆ. ಮತ್ತು ನಾವ್ಯಾವ ಗೆದ್ದು ಇವ್ರ ತೆಕ ಇಲ್ಲಿ ವಿಚಾರ ಮಾಡೋ ಮಕ್ಕಳು ನಾವು. ನಿಮ್ಮಂಥವ್ರ ಬಾಯಿಲೆ ನಾವು ಸಣ್ಣ ಇದ್ದಾಗ ಕೇಳಿದೀವಿ. ಭಾರತದ ಹೆಂಗಂದ್ರೆ ಕುರಿ ಇದ್ದಂಗ ಒಂದು ಬ್ಯಾಂತು ಎಲ್ಲ ಬ್ಯಾಂತ. ಅಲ್ಲಿ ಗುಳುಗುಳು ಇಲ್ಲಿ ಗುಳುಗ ಕಲ್ಯಾಣ ಗುಳುಗುಳು ಅಂತ ಯಾನವ ಅವ್ವಾ ಒಗಟ ಹಾಕ್ತೀರಿ ಹಿಂಗ. ಮೊದಲು ಹಂಗಿತ್ತು. ಭಾರತವನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಿದ್ವಿ ಅಂದ್ರೆ ದರಿದ್ರ ಭಾರತ, ಗರೀಬಿ ಭಾರತ, ಬಡವ ಭಾರತ ನಮ್ಮನ್ನು ನಾವು ತೆಗೆಳ್ಕೋತಿದ್ದೀವಿ. ಯಾಕಂದ್ರೆ ಅಟ್ಟು ಬುದ್ಧಿ ನಮಗಿದ್ದಿದ್ದಿಲ್ಲ. ದೇಶದ ಬದಲು ಸ್ವಾಭಿಮಾನ ಇರಬೇಕಂತಕ್ಕಂಥ ಭಾವ ನಮಗಿದ್ದಿದ್ದಿಲ್ಲ. ಅದರ ಅವತ್ತಿನ ಭಾರತ ಇವತ್ತು ಉಳಿದಿಲ್ಲ. ನಿನ್ನೆ ಚರ್ಚೆ ಹೊಂಟಿತ್ತು, ಪ್ರವಚನ ಮುಗಿದಂತರ ಇವ್ರು ಅಂತಿದ್ರು, ಏನ್ರಿ ನೀವು ಹೇಳ್ದಂಗೆ ಆಚಾರ್ಯ ಭಗವಾನ್ ಭಾರತ ಭಾಳ ಸೇಫ್ ಐತ್ರಿ. ನಾವು 2026 ಅಖಂಡ ನಮೋಕಾರ ಜಾಪ ಅನುಷ್ಠಾನ ಮಾಡಿದ್ದೀವಿ, ದಿನಸಹಸ್ರಾಮ ಸ್ತೋಚಾರ್ಚನೆ ಮಾಡಿದ್ದೀವಿ,
ನೀವು ಹೇಳ್ತಕ್ಕಂಥ ಜಾಪ್ ಅನುಷ್ಠಾನ ಮಾಡಿದೀವಿ, ಶಾಂತಿದಾರ ಮಾಡಿಸ್ತೀರಿ, ನಿಮ್ಮ ಪ್ರವಚನ, ನಿಮ್ಮ ಮಾರ್ಗದರ್ಶನದ ಪ್ರಭಾವ ಇವತ್ತು ಭಾರತ ವಿಶ್ವದ ಅಪೇಕ್ಷೆದ ಚಿಂತನೆ ಮಾಡ್ರೆ ಎಲ್ಲ ದೇಶಕ್ಕಿಂತಲೂ ಭಾರತ ಸೇಫ್ ಅದ. ಬ್ಯಾರೆ ಬ್ಯಾರೆ ದೇಶದಾಗ ಪೆಟ್ರೋಲ್ ಗಗನಕ್ಕೆ ಏರೈತೈತಿ ಬೆಲೆ, LPG ಗ್ಯಾಸ ಬೆಲೆ ಗಗನಕ್ಕೆ ಏರೈತತ್ತು. ಭಾರತದಾಗ ಭಕ್ತನ 100 ರೂಪಾಯಿನೂ ಏರಿಲ್ಲತ್ತು, 60 ರೂಪಾಯಿನೂ ಏರೈತತ್ತು. 100 ಏರಿಲ್ಲಂದ್ರೆ ಒಳಗೆ ಇಟ್ಟ ತಿಳ್ಕೊಲ್ ಮಗನ. ಬ್ಯಾರೆ ದೇಶದಾಗ ಹಾಹಾಕಾರ ಶುರುವಾತಿ, ಆದ್ರೆ ಭಾರತ ದೇಶದಾಗ ಇವತ್ತು ನೀವು ಎಲ್ಲರೂ ವೈಭವದಿಂದ ಮಹಾವೀರ ಜನ್ಮ ಕಲ್ಯಾಣಕ್ಕೆ ಮಹೋತ್ಸವ ಆಚರಣೆ ಮಾಡಕತ್ತೀರ. ಭಾರತ ಇವತ್ತು ಶಾಂತಿ ಪ್ರಧಾನ ದೇಶ ಐತಂದ್ರ ಅದಕ್ಕೆ ಕಾರಣ ನಮ್ಮ ಸಂಸ್ಕೃತಿ. ಚಿಂತನೆ ಮಾಡೋಣ ಒಂದು ವಿಷಯ ಹೇಳ್ತಾ, ಮೊದಲಿನ ಭಾರತ ಇವತ್ತು ಉಳಿದಿಲ್ಲ. ಭಾರತದೊಳಗೆ ಬಹಳ ವ್ಯತ್ಯಾಸ ಆಗ್ಯದ. ಭಾರತದ ಭಾರತದ ಯುವ ಶಕ್ತಿ ಹೆಂಗೆ ಜಾಗೃತ ಆಗ್ಯದ, ವರ್ಧಮಾನೆ. ಯಾರು? ಅಭಿನಂದನ್ ವರ್ಧಮಾನ್ ಅಂತವ್ರು ಈ ನಾಡಿನೊಳಗೆ, ಈ ರಾಷ್ಟ್ರದೊಳಗೆ ಜನ ತಗೊಂಡರು. ದೇಶ ಮೊದಲ ನಂತರ ಧರ್ಮ. ಏನಂದ್ರು? ದೇಶ ಮೊದಲ ನಂತರ ಧರ್ಮ. ವರ್ಧಮಾನ್ ಯಾರು? ಅಭಿನಂದನ್ ವರ್ಧಮಾನ್ ಆರ್ಮಿ. ಇಡೀ ವಿಶ್ವದಾಗ ಭಾರತದ ಚರ್ಚೆ ಆಯ್ತು. 3 ದಿವಸ ತಕ್ಕ ಪಾಕಿಸ್ತಾನದಾಗಿದ್ರು ಭಾರತದ ಏನೋ ಬಿಟ್ಟು ಕೊಡ್ಲಿಲ್ಲ, ಪ್ರಾಣ ಕೊಡಕ್ಕೆ ತಯಾರಾದ್ರು. ಇವತ್ತು ಅವ್ರ ಹೆಸರು ಅಜರಾಮರಾಗಿದ್ರು. ಅಂತ ವ್ಯಕ್ತಿತ್ವ ಗಳಿಸಿದವ್ರು ಯಾರು? ಜೈನ ಶ್ರಾವಕ ಆತ. ಯಾವಾಗ ಡ್ಯೂಟಿ ಮ್ಯಾಗ ಇರ್ತಿದ್ರು, ದೇಶ ಸೇವಾನ ನನ್ನ ಧರ್ಮ. ಯಾವಾಗ ಸೂಟಿಗೆ ಮನೆಗೆ ಬರ್ತಿದ್ರು, ಜಿನೇಂದ್ರ ಭಗವಾನ್ ಅಭಿಷೇಕ ಮಾಡಿ ಮುಡಿಗಳಿಗೆ ಆರ್ಪಟ್ಟ, ತಂದೆ ತಾಯಿ ಬಾಯಿ ತುತ್ತು ಹಾಕಿ ನಂತರ ಊಟ ಮಾಡ್ತಾರ ಪುಣ್ಯಾತ್ಮ. ಅನಂತ ಇವತ್ತು ಹೆಸರ ವಿಶ್ವದಾಗ ವ್ಯಾಪಿ ಆಗ್ಯದ ಅಭಿನಂದನ್ ವರ್ಧಮಾನ್. ಹೆಸರ ಅಭಿನಂದನ್. ಭಗವಂತರ ಅನುಯಾಯಿ, ಭಗವಂತರ ಪೂಜಾರಿ, ತಾಯಿ ದೇವರು ಅಂತಕ್ಕಂಥ ವ್ಯಕ್ತಿತ್ವ. ಅವ್ರ ತಾಯಿ ಡಾಕ್ಟರ್ ಅಮ್ಮ. ವರ್ಷದಾಗ 6 ತಿಂಗಳ ಗಡಿಗೆ ಹೋಗಿ ಸೈನಿಕರದ ಟ್ರೀಟ್ಮೆಂಟ್ ಮಾಡುವಂತ ವ್ಯಕ್ತಿತ್ವ ಅವ್ರ ತಾಯಿ ಪಡ್ಕೊಂಡಾಳ. ಅಂತ ಪುಣ್ಯಾತ್ಮ ಮಗ ಅಭಿನಂದನ್ ವರ್ಧಮಾನ್. ಹಂಗೆ ನಾವು ಮಹಾವೀರ ಜಯಂತಿ ನಿಮಿತ್ತ ನಮ್ಮ ಆತ್ಮನೊಳಗೆ ಅಂಥ ಭಾವನೆಗಳನ್ನು ಉಟ್ಕೋಬೇಕು. ಮಹಾವೀರ ಭಗವಾನ್ರ ಇನ್ನೊಂದು ವಾಕ್ಯತೆ ಅವ್ರ ಜೀವನ ಚರಿತ್ರೆ ನೀವೆಲ್ಲ ಕೇಳ್ಯಾರ, ಓದಿರಿ. ನಾನು 10 ಸಲ ಹೇಳಿ ನಿಮಗೆ. ಅದನ್ನು ನಿಮ್ಮ ಮಕ್ಕಳಿಗೆ ಹೇಳ್ರಿ. ಮಹಾವೀರ ಎಲ್ಲಿ ಬಿಟ್ಟರು, ಯಾವ ತಿಥಿ ದಿವಸ ಬಿಟ್ಟರು, ಅವ್ರ ಅವ್ವ ಅಪ್ಪ ಯಾರ, ಇದನ್ನೆಲ್ಲ ಹೇಳಕ್ಕೆ ಎಲ್ಲರಿಗೂ ಬರ್ತೈತಿ. ಖರೆ ಮಹಾವೀರ ಭಗವಾನ್ ಹೇಳಿದೊಂದು ವಾಕ್ಯ ಚರಿತಾರ್ಥ ಮಾಡ್ರು ಇವತ್ತಿನ ಕಾಲಿನೊಳಗ. ಜೈನರಲ್ಲ, ಅಜೈನ. ನಿಮಗತಿ 10,000, 20,000, 50,000, ಲಕ್ಷ ಸಾಲಿ ಪಿ ತುಂಬಿ ಕಲಿಸುವಂಥ ಸಾಮರ್ಥ್ಯ ಅವ್ರ ತಂದೆ ತಾಯಿಗೆ ಇದ್ದಿದ್ದಿಲ್ಲ. ಅರ್ಥಾತ್ ಆ ಮಗು ನನ್ನ ಹಡ್ದಂಥ ತಾಯಿ ಯಾರು, ತಂದೆ ಯಾರು ಗೊತ್ತಿಲ್ಲ. ಅಂತ ಅನಾಥ ಮಗು ಮಹಾವೀರ ಭಗವಾನ ವಾಣಿಯನ್ನ ಚರಿತಾರ್ಥ ಮಾಡಿತು. ಹೆಂಗ? ಆದ್ಮಿ ಜನ್ಮ ಸೆ ನಹಿ ಕರ್ಮ ಸೆ ಮಹಾನ್ ಬಂತ ಹೈ. ಮನುಷ್ಯ ಜನ್ಮದಿಂದ ಶ್ರೇಷ್ಠನಾಗುವುದಿಲ್ಲ, ಆಚರಣೆಯಿಂದ, ಕ್ರಿಯೆಯಿಂದ ಶ್ರೇಷ್ಠ ಆಗ್ತಾನ ಅಂತ ಹೇಳಿದರು. ಹೇಗ ಚಿಂತನೆ ಮಾಡುವಂಥ ವಿಷಯ ಇದು. ಅದು ಹೆಂಗೆ ಸಾಧ್ಯ? ಹಡ್ದಕ್ಕೆ ಯಾರು ಗೊತ್ತಿಲ್ಲ, ಜನಕ ಯಾರು ಗೊತ್ತಿಲ್ಲ, ತಂದೆ ಯಾರು ಗೊತ್ತಿಲ್ಲ. ಅಂತ ಅನಾಥ ಮಗು ಒಬ್ಬ ಮುಖ್ಯಮಂತ್ರಿಯ ಪ್ರಾಣವನ್ನು ಉಳಿಸ್ತಕ್ಕಂಥ ಕಾರ್ಯ ಮಾಡಿದ್ರು ಅಂತ. ಯಾವುದ್ರ ಬೇಸ್? ಬದುಕಲು ಬಿಡು. ಹೆತ್ತಂತ ತಾಯಿ ಜನ್ಮ ನೀಡಿದಾಕ್ಷಣ ಮಗುವನ್ನ ಕಸದ ಏನಂತೀರಿ ತೊಟ್ಟಿ ಒಳಗೆ ಹಾಕಿ ಹೋಗ್ಯಾರ. ಅಂತ ಅನಾಥ ಮಗು ಏನೋ ಪುಣ್ಯ ಇತ್ತಂದ್ರೆ ಎಲ್ಲೋ ಜೀವ ಬದುಕ್ತದಂತ ಬದುಕಿ 8 ವರ್ಷದ ಬಾಲಕ ಆದಾಗ ಆ ಮಗು ಅಲ್ಲಿ ಇಲ್ಲಿ ಬಿದ್ದಂಥ ಕಸ ಕಡ್ಡಿ, ಅಲ್ಲಿ ಇಲ್ಲಿ ಬಿದ್ದಂಥ ಪ್ಲಾಸ್ಟಿಕ್ ಎಲ್ಲ ಗಾಳೆ ಮಾಡಿ ಫ್ಯಾಕ್ಟ್ರಿಗೆ ಹೋಗಿ ಮಾರೋದ. ಅದರದಿಂದ ಬಂದಂಥ ಹಣದಿಂದ ಹೊಟ್ಟೆ ತುಂಬ್ಕೋದ. ಮಣಿ ಅಂದು ಎಲ್ಲೋ ಇಲ್ಲ, ಫುಟ್ಪಾತ್ನಾಗ ಮಾಡ್ಕೋತಕ್ಕಂಥ ಮಗು. ಅಂಥ ಮಗುವಿನೊಳಗ ಆರ್ಟಿಟೆಕ್ಚರ್ ಆಗ್ತಕ್ಕಂಥ ವಿಚಾರ ಆ ಬಾಲಕನೊಳಗೆ ಜನ್ಮದಿಂದನೇ ಇತ್ತು. ನಾನೊಬ್ಬ ಏನಾಗಬೇಕು? ಸೈನ್ಸಿಸ್ಟ್ ಆಗಬೇಕು, ನಾನೊಬ್ಬ ಇಂಜಿನಿಯರ್ ಆಗಬೇಕು, ನಾನೊಬ್ಬ
ಇನ್ನೊಬ್ಬರ ಪ್ರಾಣ ರಕ್ಷಿಸುವಂತ ವ್ಯಕ್ತಿತ್ವ ಆಗಬೇಕು ಅಂತಕ್ಕಂಥ ಭಾವನೆ ಹೊತ್ಕೊಂಡಂತ ಮಗು ಬದುಕ್ತಾ 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 ಆ ಕಚರಾದೊಳಗೆ ಬಿದ್ದಂಥ ಪುಸ್ತಕಗಳನ್ನು ತಗೊಂಡ ದೀಪದ ಬೆಳಕಿನ್ಯಾಗ ಕೂತು ಓದ್ತಿತ್ತು. ರೋಡ್ ಲೈಟ್ ಕೆಳಗೆ ಕೂತ ಡಯಾಗ್ರಾಮ್ ಹಾಕ್ತಿತ್ತು, ಡಿಸೈನ್ ಹಾಕ್ತಿತ್ತು, ಪ್ಲ್ಯಾನ್ ಮಾಡ್ತಿತ್ತು. ಸಾಲಿಗೆ ಹೋಗೋ ಸಾಮರ್ಥ್ಯ ಇಲ್ಲ, ದುಡ್ಡು ಹತ್ತೋರು ಇಲ್ಲೇ ಇಲ್ಲ. ಅಂಥ ಮಗು ಬೋಧಿಯನ್ನು ತಗೊಳ್ತದೆ. ಎಂಥ ನಿಮಿತ್ತ ಒಬ್ಬ ಆಚಾರ್ಯ ಜ್ಞಾನಸಾಗರ ಅಂತ ಮಹಾನ್ ಜ್ಞಾನಿಗಳ ಉಪದೇಶದ ಪ್ರಭಾವ. ಹೇಳ್ತಾರು, ತಿರುಕನಾಗಿ ಭಿಕ್ಷುಕನಾಗಿ ಬದುಕು, ಅದರ ಸ್ವಾಭಿಮಾನವನ್ನು ಕಳ್ಕೋಬೇಡ. ಸ್ವಾಭಿಮಾನ ಬಹಳ ಮುಖ್ಯ. ನಾನು ಭಾರತೀಯ, ನಾನು ಮಾನವ, ನಾನು ಜೈನ, ನಾನು ಮನುಷ್ಯ, ಮಾನವತೆ ನನ್ನಲ್ಲಿ ಇರಬೇಕು. ನಾ ಮನುಷ್ಯನಾಗಿ ಬದುಕಬೇಕು, ಪಶುವಾಗಿ ಪ್ರಾಣಿಯಾಗಿ ಬದುಕಬಾರ್ದು, ವ್ಯಾಘ್ರನಾಗಬಾರ್ದು, ದೇವ ಮಾನವನಾಗಬೇಕು, ಒಳ್ಳೆಯದನ್ನು ಮಾಡಬೇಕು. ನನ್ನಿಂದ ಈ ನಾಡಕ್ಕೆ ರಾಷ್ಟ್ರಕ್ಕೆ ಒಳ್ಳೆಯ ಆಗುವಂಥ ಕಾರ್ಯ ನನ್ನಿಂದ ಆಗಬೇಕು. ಮಹಾರಾಜರ ವಾಣಿಯನ್ನು ಕೇಳಿ ತಿಪ್ಪ್ಯಾಗಿ ಬಿದ್ದಿದ್ದ ಪ್ಲಾಸ್ಟಿಕ್ ಪೇಪರ್ ಗ್ವಾಳೆ ಮಾಡಿ ಮಾರಿ ಬಟ್ಟಿ ತುಂಬಿಕೊಳ್ಳೋ ಹುಡುಗ ಆ ಗುರುಗಳು ವಾಣಿ ತಲೆಯಾಗ ಸೇರಿಸ್ಕೊತು, ನಾನು ಏನಾದರೂ ಸಾಧನ ಮಾಡಬೇಕು. ಛಲ, ದಿಟ್ಟತನ ಒಳಗೆ ಬರಬೇಕು, ಮನೋಬಲಂತರದ ವಿಲ್ ಪವರ್. ನಾನು ಏನು ಕಮ್ಮಿ ಇಲ್ಲ. ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೋ ಸಲುವಾಗಿ ನಿಮಗೆ ನೀವು ಕ್ವಶನ್ ಹಾಕೋರಿ. ನಿಮ್ಮ ಮನಸ್ಸಿನಾಗ ನೀವು ದೃಢ ನಿರ್ಧಾರ ಮಾಡ್ರಿ. ಇವತ್ತು ನೀವು ಸಂಕಲ್ಪ ಮಾಡಿದ್ದೆ ಆದ್ರೆ ಏನನ್ನೂ ಸಾಧಿಸಬಹುದು. ತಿಪ್ಪ್ಯಾಗ ಬಿದ್ದಂತ ಹರಕ ಮುರುಕ ಬುಟ್ಟಿ, ಹರಕ ಮುರುಕ ಬಕೆಟ, ಬೀಸಾಡಿ ಕುಡಿದು ಉಗಿದಂತ ಪೆಪ್ಸಿ ಕೋಕೋ ಕೋಲಾ ಬಾಟಲ ಯಾವ ನೀವು ರಿಜೆಕ್ಟ್ ಮಾಡ್ಯಾರಲ್ಲ, ಯಾವ ಉಪಯೋಗ ಬರೋದಿಲ್ಲ ಅಂತಿರಲ್ಲ, ಅಂಥ ವಸ್ತುಗಳು ಗಾಳೆ ಮಾಡಿ ಅದನ್ನು ಓದಿ ಪ್ಯಾಕಿಂಗ್ ಮಾಡಿ ಅದರಿಂದ ಬರ್ತಕ್ಕಂಥ ಹಣದಿಂದ ಬದುಕ್ತಕ್ಕಂಥ ಮಗು ಒಬ್ಬ ಮುನಿಗಳಿಂದ ಉಪದೇಶ ಕೇಳುತ್ತದ. ಕೆಲಸ ಮಾಡ್ತಾ ಮಾಡ್ತಾ ಆ ಉಪದೇಶದೆಲ್ಲ ಹಾಕೋತದ. ಮಹಾವೀರ ಭಗವಂತರ ವಾಣಿ ಏನದ? ಬದುಕಲು ಬಿಡು. ಆದಮಿ ಜನ್ಮ ಸೆ ನಹಿ ಕರ್ಮ ಸೆ ಮಹಾನ್ ಬಂತಾ ಹೇ. ಎರಡು ವಾಕ್ಯ ತಲೆ ಬಿಂಬಿಸಿದು. ನಾನು ಕರ್ಮ ಯಾವುದು ಮಾಡಕ್ಕೆತ್ತೇನೆ ಮುಖ್ಯ ಅಲ್ಲ, ನನ್ನ ವ್ಯಕ್ತಿತ್ವ ಮುಖ್ಯ. ಏನಾದರೂ ಸಾಧಿಸಬೇಕು ಅಂತ ಛಲಾರ್ ತೊಳ್ತಾರೆ. ಮಕ್ಕಳಿಗೆ ಇಂಥ ಸಂಸ್ಕಾರ ಕೊಡ್ರಿ. ತಮ್ಮ ತಂಗಿ ಈ ಕಡೆ ಕಡ್ಡಿ ಈ ಕಡೆ ಎತ್ತಿಡ್ಬೇಡ, ಅಭ್ಯಾಸ ಮಾಡೋಣ. ಅಭ್ಯಾಸ ಪುಸ್ತಕಗಳನ್ನ ಹೊಳ ಹಿಂಗೆ ಕಲಿಸ್ತೀರಿ ನೀವು. ನನಗೇನು ಹಿಂಗೆ ಕಲಿಸಿದ್ದಿಲ್ಪ. ನನಗೆ ಹೇಳೋರು ಸಹಿತ ಯಾರಿಲ್ಲ. ಒಬ್ಬಕ್ಕಿದ್ಲು ಅಕ್ಕ ಹಾಕಿ, ಒಬ್ಬಕ್ಕೆ ಗಣಿತರು ತೋತಳು ನನ್ನ ಮುಂದೆ ಕೂತು. ಇದಕ್ಕೆ ಬೇರೆ ಯಾರು ಹೇಳೋರು ಸಹಿತ ಇದ್ದಿದ್ದಿಲ್ಲ. ತಮ್ಮ ನಿನ್ನ ಭವಿಷ್ಯ ಕಟ್ಕೊನಿ, ನಿನ್ನ ಭವಿಷ್ಯ ನೀನ ಕಟ್ಕೋದ. ನಾವೆಲ್ಲ ಬಡೂರ, ಶ್ರೀಮಂತರು ನೋಡಿ ಬದುಕಬಾರ್ದು. ನಮ್ಮಂಥ ಕೆಳಗಿನ ಗರೀಬಿನ ಮನುಷ್ಯ ನೋಡಿ ಬದುಕಬೇಕು. ಎರಡು ಹಿತನುಡಿಗಳಿದ್ದು ಭಾಳ ದೊಡ್ಡ ಉಪದೇಶ ನಮಗೆ ಸಿಗುವಂಥ ವ್ಯಕ್ತಿತ್ವ ಗೃಹಸ್ಥವಸ್ಥಾದಾಗ ಶರೀರ ಜನ್ಮ ಆದಂಥ ಪರಿವಾರದೊಳಗೆ ಇದ್ದಿದ್ದಿಲ್ಲ. ಆದರೆ ಈಗ ನೀವು ಮಕ್ಕಳಿಗೆ ಎಷ್ಟು ಸೌಕರ್ಯ ಕೊಡ್ತೀರಿ ಅಂದ್ರೆ ಅದು ನಮ್ಮ ಸಂತಾನಕ್ಕೆ ಅಸಂಸ್ಕಾರಕ್ಕೆ ಕಾರಣ ಆಗತ್ತೆ. ಅದು ಮಕ್ಕಳಿಗೆ ಬೋಧೆ ಕೊಡ್ರಿ, ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ, ಮಕ್ಕಳಿಗೆ ಸಂಪತ್ತಿ ಗಾಯ ಮಾಡಿಡಬೇಡ್ರಿ. ಆ ಮಕ್ಕಳು ನಿಮ್ಮ ವಂಶದ ಸಂಪತ್ತಿ ಆಗಬೇಕು, ನಿಮ್ಮ ಧರ್ಮದ ಸಂಪತ್ತಿ ಆಗಬೇಕು, ನಾಡು ಕೀರ್ತಿ ಆಗಬೇಕು. ಹಂಗೆ ಸಂಸ್ಕಾರ ನಿಮ್ಮ ಮಕ್ಕಳಿಗೆ ಕೊಡ್ರಿ. ಒಂದು ಕೈಯಾಗ ಪುಸ್ತಕ ಕೊಡ್ರಿ, ಬೇಡ ನಂಗೆ ಜರೂರು ಪುಸ್ತಕ ಕೊಡ್ರಿ. ಆ ಪುಸ್ತಕ ಜೊತೆಗೆ ಮಸ್ತಕದಾಗ ಸಂಸ್ಕಾರ ಕೊಡುವಂತ ಕೆಲಸ ಮಾಡ್ರಿ. ಅಂದ್ರೆ ನಮ್ಮ ಭವಿಷ್ಯ ನಿರ್ಮಲ ಆಗ್ತದ. ಹುಟ್ಟಿದ ಮಗು ತಂದೆ ಯಾರು ಅನ್ನೋದು ಗೊತ್ತಿಲ್ಲ, ತಾಯಿ ಯಾರು ಅನ್ನೋದು ಗೊತ್ತಿಲ್ಲ. ಅಂತ ಅನಾಥ ಮಗು ಗುರುಗಳು ವಾಣಿ ಎರಡು ತಲೆಯಾಗಿಟ್ಟುಕೋತ ಏನಾದರೂ ನಾ ಮಾಡಬೇಕು, ಏನಾದರೂ ಸಾಧಿಸಬೇಕು. ಕೊಂಡು ತಗೊಳಕ ಬುಕ್ಕ ತಗೊಳಕ ರೊಕ್ಕಿಲ್ಲ. ಅಂತ ಪರಿಸ್ಥಿತಿ ಒಳಗ ಯಾವ ಬೀಸಾಡಿ ತಿಪ್ಪ ಉಗಿದಿರ್ತಾರೋ ಅಂತ ಪುಸ್ತಕಗಳು ತಗೊಂಡು ಬೇಕಾದದನ್ನು ಸಂಗ್ರಹ ಮಾಡ್ತಿದ್ದ. ಅವತ್ತೆಲ್ಲ ಹೊಲಿದ ಬುಕ್ ಮಾಡ್ತಿದ್ದ, ಡಯಾಗ್ರಾಮ್ ತೆಗಿತಿದ್ದ. ಅದರದ್ದು ವಯಸ್ಸೆಷ್ಟು, ಅದರದ ಡೇಟ್ ಯಾವಾಗಿರ್ತದ, ಅದ್ರ ಎಲ್ಲ ಅಧ್ಯಯನ ಮಾಡ್ತಾ ಇದ್ದ. ಸುಮಾರು 18 ವರ್ಷದ ಯುವಕ ಆದ. ಒಂದು ದೊಡ್ಡ ಫಂಕ್ಷನ್ ನಡೆದಿತ್ತು.
ಒಬ್ಬ ವ್ಯಾಪಾರಿ 500 ಅಂತಸ್ತಿನ ಬಿಲ್ಡಿಂಗನ್ನು ಕಟ್ತಕ್ಕಂಥ ಸಂಕಲ್ಪ ಮಾಡಿದ್ದ. ಎಷ್ಟು ದೊಡ್ಡದಂದ್ರೆ ಕಲ್ಪನಾ ಮಾಡಕ್ಕೆ ಸಾಧ್ಯ ಇಲ್ಲ. ಗ್ಲಾಸ್ ಹೌಸ್ ಅಂತಾರೆ ಅದಕ್ಕೆ. ಎಲ್ಲ ಪಿಲ್ಲರ್ಗಳು ಎದ್ದಿರ್ತಾವೆ, ನಡು ಇಟಂಗಿ ಗಾಡಿ ಏನು ಇರಂಗಿಲ್ಲ, ಗ್ಲಾಸ್ಗಳು ಸೆಟ್ ಮಾಡ್ಕೊತ ಹೋಗಿರ್ತಾರೆ. ಗ್ಲಾಸ್ ಹೌಸ್ ಅಂತ ದೊಡ್ಡ ಪ್ರಮಾಣ 500 ಅಂತಸ್ತಿಂದ ಮಹಲ. ದೊಡ್ಡ ವ್ಯಾಪಾರಿ, ಸರ್ಕಾರಕ್ಕೆ ಸಾಕಷ್ಟು ಸಹಾಯ ಮಾಡ್ತಿದ್ದ. ಅಂತ ವ್ಯಕ್ತಿ ಆ ಬಿಲ್ಡಿಂಗ್ ಉದ್ಘಾಟನೆ ಮಾಡಕ ರಾಜ್ಯದ ಮುಖ್ಯಮಂತ್ರಿಯನ್ನ ಕರೆಸಿದ್ದ. ಅಂತ ಫಂಕ್ಷನ್ಗೆ ಎಲ್ಲ ಜನ ಸೇರಿದ್ರು, ಸಹಸ್ರಾರ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆ ಫಂಕ್ಷನ್ ನಾಳೆ ಆಗುದಿತ್ತು. ಇವತ್ತು ಸಂಜಿಕ ಆ ಏರಿಯಾದ ಎಲ್ಲ ಕಸ ಗುಡಿಸಿ ಸ್ವಚ್ಛ ಮಾಡ್ತಾ ಇದ್ರು. ಆ ಬಿತ್ತದ ಪೇಪರ್ ಎಲ್ಲ ಗೊಳೆ ಮಾಡಕ್ಕೆ ಇದು ಹೋಗಿತ್ತು. ನೋಡಿ, ನೀವು ಮಾಡಬೇಕಿದ್ನೆಲ್ಲ. ಯಾವುದು ಮಹಾವೀರ ಜಯಂತಿ ನಾಳೆ ಐತಂದ್ರೆ ಓಣಿ ಎಲ್ಲ ಸ್ವಚ್ಛ ಹಂಗೆ ಹುಡುಗಿ, ಸಾಯಂಕಾಲ ಪ್ರಾಸುಕ್ ಜಲ ನೀರು ಹೊಡೆದ, ಹರ್ಯಾಗೆದ್ದು ಬ್ರಾಹ್ಮಿ ಮುಹೂರ್ತದಾಗ ಎದ್ದ, ಮನೆ ಮುಂದೆಲ್ಲ ರಂಗೋಲಿ ಹಾಕಿ, ಮನೆ ಮೇಲೆ ಒಂದು ಧ್ವಜ ಕಟ್ಟಿ, ಇವತ್ತು ಮಹಾವೀರ ಜಯಂತಿ, ನಮ್ಮ ಮನೆ ಮುಂದೆ ಮಹಾವೀರ ಬರಲಿ ಭಗವಂತರ, ಅವ್ರಿಗೊಂದು ಶ್ರೀಫಲ ಏರಿಸಿ ಆರತಿ ಎತ್ತುವಂಥ ಭಾಗ್ಯ ನಂಗೆ ಸಿಗಲಿ. ಎಷ್ಟು ಜನ ಬಾವು ಮಾಡ್ರಿ ಇಂಥದ. ನಾವು ಗೊತ್ತಿತ್ತು ನಮ್ಮ ಓಣ್ಯಾಗ ಬರಂಗಿಲ್ಲ, ಅದಕ್ಕೆ ನಾವು ಇಂಥದ್ದು ಏನು ಮಾಡೇ ಇಲ್ಲ. ನಮ್ಗಿಂತ ಮುಂದಿನ ತಲೆ ಓಡ್ತಾವೆ ನಿಮ್ಮ. ನಮಗೆ ಗೊತ್ತಿತ್ತು ಸಾರಿಕ ಏನಂತ, ನಮ್ಮ ಓಣ್ಯಾಗಂತೂ KRBನೂ ಬರಂಗಿಲ್ಲ, ಅಕ್ಕರ್ಮ ರೈತ ಭಗವಾನು ಬರಂಗಿಲ್ಲ. ಅಲ್ಲಿ ಹೊರಗಿಂದ ಹೊರಗೆ ಹೋಗ್ತಾರೆ. ಅದಕ್ಕೆ ನಮ್ಮ ಮನೆ ಮುಂದೆ ನಾವೇನು ನೀರು ಹೊಡೆದಿಲ್ಲ, ಕಸಾನು ಹೊಡೆದಿಲ್ಲ, ರಂಗೋಲಿನೂ ಹಾಕಿಲ್ಲ. ಭಾಳ ಮಹತ್ವದ ವಿಷಯ ಅದ. ಭಗವಾನ್ ಬರಲಿ ಬರದೇ ಇರಲಿ, 2 ಲಕ್ಷ ಕೊಟ್ಟ ನಿಮ್ಮ ಮನೆ ಮುಂದೆ ಸ್ವಚ್ಛ ಮಾಡಿ, ಕಸ ಹೊಡೆದ, ನೀರ ಸಿಂಪಡಿಸಿ, ಪ್ರಾಸುಕ ಜಲವನ್ನು ಜೀವ ಜಂತು ರಕ್ಷಣೆ ಮಾಡುವ ಉದ್ದೇಶದಿಂದ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಾಗ ರಂಗವಲ್ಲಿ ಹಾಕಿ, ಶಾಸ್ತ್ರ ಹೇಳ್ತದ, ಯಾರ ಮುಂಜಾನೆ ಮನೆ ಮುಂದೆ ಭಗವಂತರ ಆಹ್ವಾನ ಆಗಬೇಕು, ಆಗಮನ ಆಗಬೇಕು, ಪಡಗಾನ ಆಗಬೇಕು, ಗುರುಗಳ ದರ್ಶನ ಭಾಗ ಸಿಗಬೇಕು ಅಂತ ಭಾವನಾ ಮಾಡ್ತದ. ಆ ಜೀವ ಭವಿಷ್ಯದಾಗಿದ್ದು ಭಗವಾನದ ಅಂತ ನಮ್ಮ ಆಚಾರ್ಯ ಭಗವಂತ ಹೇಳ್ತಾರೋ. ಭಾವನಾದಿಂದ ಭಕ್ತ ಭಗವಾನ್ ಆಗ್ತಾನ. ಭಾವನೆಗಳು ನಮ್ಮಲ್ಲಿ ಇರಬೇಕು. ಸ್ವಚ್ಛ ಮಾಡು ಪರಂಪರೆ ಇರಬೇಕು. ಮಹಾವೀರ ಜಯಂತಿ ಬಂದ್ರೆ ಹಬ್ಬ ಆಚರಣೆ ಮಾಡಬೇಕು, ವೈಭವದಿಂದ ಮಾಡಬೇಕು. ಯಾಕಂತ ಕೇಳಿದ್ರ, ಇದು ತೀರ್ಥಂಕರರ ಜನ್ಮ ಕಲ್ಯಾಣ ಮಹೋತ್ಸವ. ಆ ಪಂಚ ಕಲ್ಯಾಣದಲ್ಲಿ ಯಾರ ಕೃತಕಾರಿ ಅನುಮೋದಿತ ಸೇವಾ ಮಾಡ್ತಾರ ಅವರೆಲ್ಲ ಭವ್ಯ ಜೀವಿರ್ತಾರ, ಮೋಕ್ಷಗಾಮಿ ಆಗ್ತಕ್ಕಂಥ ಭಾಗ್ಯ ಪಡ್ಕೋತಾರ. ಈ ಕಾಲ ತೀರ್ಥಂಕರ ಜನ್ಮ ಆಗೋದಿಲ್ಲ, 24 ತೀರ್ಥಂಕರ ಜನ್ಮ ಆಗ್ಯಾವು. ಕರೆ ಯಾರ ಶಾಸನ ಕಾಲದಾಗ ನೀವು ಬದುಕಾಕತ್ತಿದ್ದೀವಿ ಅಂತ ಶಾಸನ ನಾಯಕ ಜನ್ಮ ಕಲ್ಯಾಣವನ್ನು ನಾವು ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದ. ಈ ಭಾವನೆ ನಮ್ಮಲ್ಲಿ ಇರಬೇಕು. ಅಂದ್ರೆ ಈ ಮನುಷ್ಯ ಹೋದಾಗ ಜೈನ್ ಕುಲದಾಗ ಜನ್ಮ ತಗೊಂಡಂತ ಸಾರ್ಥಕ ಆಗ್ತದ. ಆ ಮಗು ನಾಳೆ ಫಂಕ್ಷನ್ ಇತ್ತು, ಎಲ್ಲ ಹೊಸ ಗುಡ್ಸ ಬಾಟ್ಲೆ ಗೀಟೆ ಗೊಳೆ ಮಾಡ್ತಾ ಹೊಂಟಿತ್ತು. ಅದ್ರಾಗ ಒಂದು 8 ನಂಬರ್ ಕಾಲಮ್ ಇತ್ತು ನೋಡ್ರಿ. ಕಾಲಮ್ ನೋಡ್ದ, ಅದು ಕ್ರ್ಯಾಕ್ ಆಗಿತ್ತು, ಒಳಗಿಂದ ಸಣ್ಣಂಗೆ ಡಸ್ಟ್ ಹೊರಗೆ ಬೀಳ್ತಿತ್ತು. ಆ ಬಾಲಕ ಗಾಬರಿ ಆದ. ನಾಳೆ ಫಂಕ್ಷನ್ ಐತಿ, ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟ್ಯಾರು, ಸಹಸ್ರ ಸಂಖ್ಯಾದಾಗ ಜನ ಈ ಕಾರ್ಯಕ್ರಮ ಸೇರಾಕತ್ತಾರು. ತಪ್ಪಿ ಇದು ಬಿತ್ತು ಅಂತಂದ್ರೆ ಅನಾಹುತ ಆಗ್ತೈತಿ. ಹೇಗಾದರೂ ಮಾಡಿ ಇದನ್ನು ತಪ್ಪಿಸ್ಬೇಕು ಅಂತ ಕಸ ಗುಡಿಸೋದು ಪಿಶೆ ಬಾಗಿಲಿಗೆ ಹಾಕ್ಕೊಂಡ. ಅಲ್ಲಿರ್ತಕ್ಕಂಥ ಕರ್ಮಚಾರಿಗಳು ಇರ್ತಾರಲ್ಲ, ಅವ್ರ ತೆಗೆ ಹೋಗಿ ಪ್ರಣಾಮ ಮಾಡಿದ, ಕೈ ಜೋಡಿಸಿದ. ರೀ ಏನ್ರಿ, ನಾಳೆ ನೀವು ಫಂಕ್ಷನ್ ಮಾಡಕ್ಕೆ ಹೊಂಟರಿ, ಬಿಲ್ಡಿಂಗ್ ಉದ್ಘಾಟನೆ ಮಾಡತ್ತೀರಿ, ಆ 8 ನಂಬರ್ ಕಾಲಮ್ದು ಒಂದು ಸ್ವಲ್ಪ ಡಿಸ್ಟರ್ಬ್ ಕಾಣ್ತೈತಿ ನೋಡ್ರಿ, ಒಂದು ಸ್ವಲ್ಪ ನಂಗೆ ಡೌಟ್ ಐತಿ, ಏನೋ ಅನಾಹುತ ಆಗ್ಬೋದು. ಏ ತಿರುಕ, ತಿಪ್ಪಾಗಿನ ಕಸಾಕೊಂಡು ಮಂಗ್ಯಾನ ಮಗನ ಹೋಗಿ, ನಿಮ್ಮಂಥವ್ರು ನೋಡಿ ನಮ್ಮಂಥವ್ರು ಕಳಿಸ್ತಿ ನಡಿ ಅನ್ಸ್ಕೊಂಡು ಹೊರಗೆ ಹಾಕಿಬಿಟ್ಟ. ಕೇಳಲಿಲ್ಲ ಮುಂದಿನ ಮಾತು. ಮಗು ಹೋಯ್ತು. ರಾತ್ರಿ ಬೆಳ್ತಕ ನಿದ್ದೆ ಹತ್ತಲಿಲ್ಲ. ಯಾಕ ಗುರುಗಳು ವಾಣಿ ಕೇಳಿದ್ಲ. ಏನು ಹೇಳಿದ್ರು? ಜೀವ ಅವರೇ ಜೀನೇದು. ಅದ ರಾತ್ರಿ ನಿದ್ದೆ ಮಾಡಿಬಿಡ್ಲಿಲ್ಲ. ಪ್ರವಚನ ಗುರುಗಳು 2 ಶಬ್ದ. ಮನುಷ್ಯ ಜನ್ಮದಿಂದ ಅಲ್ಲ ಕರ್ಮದಿಂದ ಶ್ರೇಷ್ಠ ಆಗ್ತಾನ, ಕಾರ್ಯದಿಂದ ಶ್ರೇಷ್ಠ ಆಗ್ತಾನ. 2 ಶಬ್ದ ತಲೆ ಗುಯ್ ಮಾಡಕೈತು. ನಾವು ಹುಟ್ಟಿದ್ದು ಎಲ್ಲಿ ನಂಗೆ ಗೊತ್ತಿಲ್ಲ, ನನ್ನ ತಂದೆ ತಾಯಿ ನನಗೆ ಗೊತ್ತಿಲ್ಲ, ನಾವೊಬ್ಬ ನಿರ್ಗತಿಕ, ನಾವೊಬ್ಬ ಅನಾಗರಿಕ, ನಂದೇಲಿ ಅಡ್ಮಿಷನ್ ಇಲ್ಲ, ನನ್ನ ಅಡ್ರೆಸ್ ಇಲ್ಲ, ಇಂಥ ಪ್ರಶ್ನೆ ನಂದ್ಯಾರು ಕೇಳೋರು. ಆದರೂ
ಆ 2 ಪದ ಗುರುಗಳು ವಾಣಿ ತಲೆ ಗುಯ್ ಅಂತ ತಿರುಗ್ತಿದ್ದು. ಬ್ಯಾತಕ ನಿದ್ದತ್ತಿಲ್ಲ, ರಾತ್ರಿ ಎದ್ದು ಕೂತ ಹೇಗಾದ್ರೂ ಮಾಡಿ ಅನಾಹುತ ತಪ್ಪಿಸ್ಬೇಕು ಅಂತ. ಮರುದಿವ್ಸ ಹರ್ಯಾಗೆದ್ದ ಸ್ನಾನಾದಿ ಕ್ರಿಯೆ ಮಾಡ್ಕೊಂಡು ಹೋದ. ದೂರ ನಿಂತ, ಯಾರು ಎಲ್ಲ ರಿಕ್ಕಿತ್ತು, ಹೆಂಗೆ ಮಾಡೋದು ಅಂತಂದ, ಏನು ತಿಳಿಲಿಲ್ಲ. ಬಂದಾರು ಒಬ್ಬ ಸೇಜಿ ಒಂದು ಕೈ ಜೋಡಿಸಿದ, ಹೇಗಾದ್ರೂ ಮಾಡ್ರಿ ಅನಾಹುತ ತಪ್ಪಿಸ್ರಿ. ಯಾಕಂದ್ರೆ ನಿನ್ನಿದ್ದ ವಾತಾವರಣ ಬೇರೆ, ಇಂದಿದ್ದ ವಾತಾವರಣ ಬೇರೆ. ಏನಾಗಿತ್ತು, ಅದರ ಉದ್ಘಾಟನಾ ಸಲುವಾಗಿ ಲೈಟಿಂಗ್ ಮಾಡಿ ಅನೇಕ ಇಲೆಕ್ಟ್ರಿಕಲ್ ವಸ್ತುಗಳು ಕುಣಿಸಿ ಸಂಗೀತಗಳನ್ನು ಹಚ್ಚಿದ್ರು, ಮ್ಯೂಸಿಕ್. ಆ ಹ್ಯಾಬ್ರೇಷನ್ದಿಂದ ಮತ್ತಷ್ಟು ಹಾನಿ ಆಗ್ತತಿ. ಮಗು ಅರಿವಾಯ್ತು, ತುಡುಗ್ರೆ ಒಳಗಿಂದ ಪಾರಾಗಿ ಹೊಡ್ಕೋತ ಹೋತು. ಆ ಕಂಬ ನೋಡ್ತತಿ, ಆ DJ ಅಂತಿರಲ್ಲ ಈಗಿನ ಕಾಲನ ಡಾಲ್ಬಿ ಸೌಂಡ್ ಅಂತ ದೊಡ್ಡ ದೊಡ್ಡ ಸೌಂಡ್ ಹಚ್ಚಿದ್ರು. ಆ ಸೌಂಡದ ಅವಾಜಕ ಅದ ಗದರಿಸಿ ಒಳಗಿಂದ ಪೌಡರ್ ಗಾಳಿಗೆ ಹಾರಾಕತ್ತಿತ್ತು. ಬಾಲಕ ನೋಡಿದ, ಗಾಬರಿ ಆದ. ಹೆಂಗ ಪಾರಾದ ಗೊತ್ತಿಲ್ಲ. ಅಂತ ಗರ್ದ್ಯಾಗ ಬಂದ ಮುಖ್ಯಮಂತ್ರಿ ಚರಂದಾಗ ಗಚ್ಚಿಡ್ಕೊಂಡು ನಿಂತ. ಕ್ಷಮಾ ಮಾಡ್ರಿ, ಓಡ್ರಿ ಓಡ್ರಿ ಓಡ್ರಿ, ಯಾರು ನಿಲ್ಬೇಡ್ರಿ, ಓಡ್ರಿ ಅಂತ ಕೈತ. ಏನಾತ, ಅವ್ನು ಯಾರು ಬಿಟ್ರು, ಅವ್ನು ಯಾರು ಒಳಗೆ ಬಿಟ್ರಿ, ಹಿಡ್ರಿ ಅವ್ನು ಎದ್ದು ವೈರ ಕಡೆ. ಇಂಥ ದೊಡ್ಡ ಕಾರ್ಯನ ಡಿಸ್ಟರ್ಬ್ ಮಾಡ್ತಾನೆ ಮಗ, ವೈರ ಅವ್ನು ಒದ್ದು ಜಗ್ಗಿ ಎಳ್ವೈತಿದ್ರು. ನಾ ಕಾಲು ಬೀಳ್ತೀನಿ, ಏನಾದರೂ ಮಾಡ್ರಿ, ಮಂದಿ ಪ್ರಾಣ ಉಳಿಸ್ರಿ. ಏನಾಯ್ತು, ಹಿಂಗ ನೀವು ಯಾವ್ದು ಬಿಲ್ಡಿಂಗ್ ಕಟ್ಟೀರಿ, ಯಾವ್ದು ಬಿಲ್ಡಿಂಗ್ ಉದ್ಘಾಟನೆ ಮಾಡೋ ಕಾರ್ಯ ಮಾಡಕತ್ತೀರಿ, 8ನೇ ನಂಬರ್ ಬೀಮ್ ಹೊಲ ಮೇಲೆ ಹಾಕಿರಿ ನೀವು, ಅದು ಡ್ಯಾಮೇಜ್ ಆಗೈತಿ, ಅನಾಹುತ ಹೋಗೋ ಚಾನ್ಸ್ ಐತಿ. ಎಲ್ಲರೂ ಹಂಗೆ ಇರಂಗಿಲ್ಲ. ಅದ್ರಾಗ ಒಬ್ಬ ಇಂಜಿನಿಯರ್ ಇದ್ದ, ಹುಡ್ಕೊತ ಅದು ನೋಡ್ಬೇಕಂತ 8ನೇ ನಂಬರ್ ಹೋಗಿ ನೋಡ್ತಾನೋ, ಅದು ಅವಾಜಕ್ಕೆ ಎಲ್ಲ ಹೊರಗೆ ಬೀಳಾಕತ್ತಿತ್ತು, ಕ್ರ್ಯಾಕ್ ಆಗಿತ್ತು. ಆಗಿಂದ ಎಲ್ಲ ಸ್ಟಾಪ್ ಅಂದು ಬಿಟ್ಟು ನೋಡ್ರಿ. ಇನ್ನು ಏನಿದ್ದಂತ ಇಂಜಿನಿಯರ್ ಸ್ಟಾಪ್ ಅಂದ್ಬಿಟ್ಟು ಗಾಬರಿ ಆದರು. ಕರೆಂಟ್ ಎಲ್ಲ ಡಿಸ್ಕನೆಕ್ಟ್ ಮಾಡಿ ಬಂದ್ ಮಾಡಿದ್ರು. ಹೊಡ್ಕೋತ ಹೋದ್ರು. ನೋಡ್ತಾರೋ ಇನ್ನೊಂದು 2 ನಿಮಿಷ ಆಗಿದ್ರ ಸಾವಿರಾರು ಜನ ಹೆಣ ಆಗಿಬಿಡ್ತಿದ್ರು. ಕ್ರ್ಯಾಕ್ ಆಗಿತ್ತು, ಒಳಗಿನ ಸರಿತಿತ್ತು. ಅಟ್ಟಾಗಿ ಇಂಜಿನಿಯರ್ ಪ್ಲಾನ್ ಮಾಡಿ ಏನು ಮಾಡಬೇಕು ಎಲ್ಲರೂ ತಿಳಿವತ್ತು, ಏನು ಮಾಡಿ ತಿಳಿವತ್ತು ಅಂತಂದ್ರೆ ಮಗು ಹೇಳ್ತದೆ, ಸರ್ ಇದಕ್ಕೆ ಜಾಕ್ ಲಗಾವ್ ಜಾಕ್ ಹಚ್ಚ್ರಿ ಅಂತ ಸೇಫ್ಟಿ ಕೊಡ್ರಿ ಅಂತ. ಅವಾಗ ಇಂಜಿನಿಯರ್ ಪ್ಲಾನ್ ಮಾಡಿದ, ಕ್ರೇನ್ ತರಿಸಿ ಜಾಕ್ ಹಚ್ಚಿ ಪ್ಲಾನ್ ಮಾಡಿದ್ರು. ಅನಾಹುತ ಉಳಿತು, ಅದಕ್ಕೆ ಕೆಮಿಕಲ್ ಹಾಕಿ ರಿಪೇರಿ ಮಾಡಿದ್ರು. ಅವಾಗ ಮೇನ್ ಇಂಜಿನಿಯರ್ ಸಾಹೇಬ ಮಗುನ ಕರೆದ, ಮುಖ್ಯಮಂತ್ರಿ ಕೆಲಸ ಸತ್ಕಾರ ಮಾಡಿಸಿದ. ಸಣ್ಣ ಮಗು ಇವತ್ತು ಸಾವಿರಾರು ಜನರ ಮುಖ್ಯಮಂತ್ರಿ ಪ್ರಾಣ ಉಳಿಸಿದ. ಇಂಜಿನಿಯರ್ ವಿಚಾರ ಮಾಡ್ತಾನೆ, ನನಗೆ ಸಂತಾನ ಇಲ್ಲ, ನೀ ಯಾರ, ನಿಮ್ಮ ಅವ್ವ ಅಪ್ಪ ಯಾರ ಕೇಳ್ತಾರೋ. ಮಗು ಹೇಳ್ತದ, ನನಗೆ ಯಾರಿಲ್ಲ, ನಾನು ತಿರುಕ, ನಾನು ಭಿಕ್ಷುಕ, ನಾನು ಹರಕ ಮುರುಕ ಅರಿವಿ ಹಾಕೊಂಡ ಹರಕ ಮುರುಕ ಪಾತ್ರಗಳನ್ನು ಮಾರಿ ಹೊಟ್ಟಿ ತುಂಬುವಂತ ಒಬ್ಬ ಅನಾಗರಿಕ ಅಂತ ಹೇಳಿದಾಗ, ಅವಾಗ ಇಂಜಿನಿಯರ್ ಅಂತಾನೆ, ನಾವೆಲ್ಲ ಅನಾಗರಿಕರು, ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಾತಿದ್ದೀವಿ, ಅದ್ರದ್ದು ಅರಿವು ನಮಗಿಲ್ಲ. ಏನಾಗಿತ್ತಂದ್ರೆ ಕಾಲಮ್ ಹಾಕ್ಯಾರು, ಕಾಂಕ್ರೀಟ್ ಹಾಕ್ಯಾರು, ಕ್ಯೂರಿಂಗ ಮಾಡಿಲ್ಲ, ನೀರ ಹೊಡೆದಿಲ್ಲ ಕಂಬಕ್ಕೆ. ಎಷ್ಟ 500 ಅಂತಸ್ತಿಂದ ಗ್ಲಾಸ್ ಹೌಸ್ ಕಟ್ಟಾಕತ್ಯಾರು. ಕಟ್ಟನ್ನು ಉದ್ಘಾಟನೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡವ್ರು. ಅಷ್ಟು ದೊಡ್ಡ ಕರೆ ಕ್ಯೂರಿಂಗ್ ಆಗಿಲ್ಲ. 2 ಲಕ್ಷ ಕೊಟ್ಟ. ಮನೆ ಕಟ್ಟೋದು ಭಾಳ ಮುಖ್ಯ ಅಲ್ಲ. ನೀವು ರೊಟ್ಟಿ ಮಾಡ್ಬೇಕಾದ್ರೆ ಭಾಳ ಶಾನೆ ಹೆಣ್ಮಕ್ಳು ಹೆಂಗೆ ಜಿಗಿಟ್ ಹಾಕಬೇಕು ನಿಮ್ಗೆ ಕಲಾ ಐತಿ. ಅದ ನಿಮ್ಮ ಗಂಡನ ಕೈಯಾಗ ಸಂಜೆಗೆ ಹೋಗಿ ರೊಟ್ಟಿ ಜೋಳ ಕೊಡ್ರಿ, ಏನ್ರಿ ಭಾಳ ಮಾಡಿ ಬ್ಯಾಸತ್ತೇನ್ರಿ, ಇಂದೊಂದು ದಿವ್ಸ 4 ರೊಟ್ಟಿ ನೀವೇ ಮಾಡ್ರಿ ಅನ್ರಿ. ಜೋಳ ಕೊಟ್ಟು ಹಿಟ್ಟ ಕೊಟ್ಟಲ್ಲ, ಜೋಳ ಕೊಟ್ಟು ಅವ ಬಾಬಾ ಬೀಸ್ಲಿ, ಚಾನ್ಸ್ಲಿ, ಕೊಡವಿಗೆ ಹಾಕಲಿ, ಜಿಗಿಟ್ ಹೆಸರು ಇಡ್ಲಿ, ಜಿಗಿಟ್ ಹಾಕಿ ನಾದ್ಲಿ, ರೊಟ್ಟಿ ಬಡಿ ಕೈ ರೊಟ್ಟೆರೇ ಇರಲಿ, ಬಡ ರೊಟ್ಟೆರೇ ಇರಲಿ. ಇವತ್ತು ಮಾಡಿ ನೋಡ್ರಿ ಪ್ರಾಕ್ಟಿಕಲ್. ಸಾಧ್ಯತೆ ಅವ್ರ ಕೈಲಿ ಆಗಕ್ಕ ಕೇಳ್ರಿ. ಅನುಭವದ ಅಡಿಗೆ ಭಾಳ ದೊಡ್ಡದ. ನಾವೆಲ್ಲರೂ ಓದಿ ಪ್ರವಚನ ಹೇಳ್ತೀವಿ 4 ಮಂದಿಗೆ ಅಂದ್ರೆ ಸಾಧ್ಯ ಅಲ್ಲ. ಅನುಭವ ಆತ್ಮಸ್ಥಾಯಿ ಒಳಗಿಂದ ಬರ್ಬೇಕು. ಆಚಾರ್ಯ ವಿದ್ಯಾನಂದ ಹತ್ತಿರು 1,000ಕ್ಕೆ ಒಬ್ಬ ವಕ್ತಾ ಇರ್ತಾನಂತ. 1,000 ಸಂತರ ಒಳಗೆ ಒಬ್ಬ 1000 ವ್ಯಕ್ತಿ ಒಳಗೆ ಒಬ್ಬ ಪ್ರವಚನ ಮಾಡ್ತಕ್ಕಂಥ ವ್ಯಕ್ತಿತ್ವ ಪಡ್ಕೊಂಡಿರ್ತಾನೆ. ಪುಣ್ಯ ಇರ್ತದೆ, ಎಲ್ಲರಿಗೂ ಭಾಗ್ಯ ಆಗೋದಿಲ್ಲ ಅಂತ. ಒಬ್ಬರ ಶಿಕ್ಷಕರು ಒಂದ ಸ್ಕೂಲ, ಅದ ವಿದ್ಯಾರ್ಥಿ 100 ಮಂದಿ ವಿದ್ಯಾರ್ಥಿ ಒಂದ ಸ್ಕೂಲ್ನಾಗ ಕಲಿತಾರ. ಒಬ್ಬ ವಿದ್ಯಾರ್ಥಿ ಸೆಂಟರ್ಗೆ ಫಸ್ಟ್ ರ್ಯಾಂಕ್ ಬರ್ತಾನು. ಅದ ಸ್ಕೂಲ್ನಲ್ಲಿ ವಿದ್ಯಾರ್ಥಿ ಒಬ್ಬ ನಾಪಾಸ್ ಹಾಕಾನು. ಕಲ್ಸಾರ್ದು ತಪ್ಪೋ, ಸಾಲಿದ ತಪ್ಪೋ, ಆ ಮಗುನ ತಪ್ಪೋ, ತಪ್ಪು ಯಾರ್ದಾರೆ. ಕರ್ಮ ಸಿದ್ಧಾಂತ ಭಾಳ ಸೂಕ್ಷ್ಮದ.
ಪುರುಷಾರ್ಥ ಜೊತೆಗೆ ಪುಣ್ಯ ಬೇಕು. ಪುರುಷಾರ್ಥ ಮಾಡಕ್ಕಿದ್ರೆ ಪುಣ್ಯ ಇರ್ಲಿಕ್ಕಂದ್ರೆ ಕಾರ್ಯಸಿದ್ಧಿ ಆಗೋದಿಲ್ಲ. ಆ ಇಂಜಿನಿಯರ್ ಅಂದ ನನಗೆ ಸಂತಾನ ಇಲ್ಲ, ಇಂಥ ಆ್ಯಕ್ಟಿವ್, ಇಂಥ ಜ್ಞಾನಿ, ಇಂಥ ನಾವೆಲ್ಲ ಫೇಲ್ ಆದೀವಿ. ಮಾಡೋ ಹವ್ಯಾಸನೊಳಗೆ ಕ್ರಿಯಾಗಳಿಗೆ ಲಕ್ಷ್ಯ ಕೊಡಲಿಲ್ಲ. ಆ 8ನೇ ನಂಬರ್ ಕಾಲಮ್ಗೆ ಏನೋ ಕ್ಯೂರಿಂಗ್ ನೀರು ಹೊಡಿಯೋಂಥ ಕೆಲಸ ಆಗಿದ್ದಿಲ್ಲ. ಬೇಕಾದ್ರೆ ನೋಡ್ರಿ, ಇವತ್ತು ಕಾಂಕ್ರೀಟ್ ಹಾಕ್ರಿ, ನೀರು ಹೊಡೆದು ಬಿಟ್ಟು ಬಿಡ್ರಿ. 21 ದಿವ್ಸ ಕಾಂಕ್ರೀಟ್ ನೀರು ಹೊಡಿಬೇಕಂದ್ರೆ ಅಂದಾಗ ಅದು ತನ್ನ ಶಕ್ತಿ ಪಡ್ಕೋತೈತಿ. ಜಿಗಟ್ ಹಾಕಬೇಕಾದ್ರೆ ರೊಟ್ಟಿ ನಾದಬೇಕಾದ್ರೆ ಹಿಟ್ಟ, ರೊಟ್ಟಿ ಹೆಂಗೆ ನಾದ್ತಾರ ಹ್ಞೂ ಅಂತೀವಿ ನಾವು. ರೊಟ್ಟ ಹಿಟ್ಟ ನಾದಬೇಕಾದ್ರೆ ಅದಕ್ಕೊಂದು ಕಲಾ ಐತಿ. ಆಳ್ಕಾದ್ರೂ ಇಡಂಗಿಲ್ಲ, ಅದಕ್ಕೆ ಬರಂಗ ಹದಾಮದಿಂದ ನಾದಬೇಕು. ಅಂದಾಗ ರೊಟ್ಟಿ ಹೊಂಟಾವ, ಚಂದ ಅಂತಾವು. ಗುಂಡು 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 ತಾಲಿ ಪಟ್ಟಿ ದಪಾಟಿ ಗೀತೆ ರೊಟ್ಟಿ ಹೊಂಟಾವು. ಎಡ್ಡ ರೊಟ್ಟಿ ತಿಂದ್ರೆ ಮರುದಿವ್ಸತಕ್ಕ ಹಸು ಆಗಂಗಿಲ್ಲ. ಕೈ ರೊಟ್ಟಿ ಅವು, ಇವು ಬಡದ ರೊಟ್ಟಿ, ಗೆರ್ಸಿನ ಮ್ಯಾಗಿನ ರೊಟ್ಟಿ, ಗಿರ್ನ್ಯಾಗ ಬೀಸಿದ ರೊಟ್ಟಿ ತಿಂದು 2 ತಾಸಿಗೆ ಮವು ಯಾವ ಮತ್ತೇನು ಮಾಡಿದೇನು ಕೇಳ್ತಾವು. ಮೊದ್ಲಿನ ರೊಟ್ಟಿ, ಎಡ್ಡ ರೊಟ್ಟಿ ತಿಂದ್ರೆ ಮರುದಿವ್ಸತಕ್ಕ ಹಸು ಹಾಕಿದ್ದಿಲ್ಲ, ಅಂತ ಶಕ್ತಿ ರೊಟ್ಟಿ ಒಳಗಿತ್ತು. ಅದು ಪಾಕಶಾಸ್ತ್ರದಿಂದ ಬಂದಂಥ ಜ್ಞಾನ ಅಲ್ಲ, ಅನುಭವದಿಂದ ಬಂದಂಥ ಜ್ಞಾನ. ಹಂಗ ಮಗುವಿಗೆ ಅನುಭವದಿಂದ ಪ್ರಾಪ್ತ ಆಗಿತ್ತು. ಆ ಜ್ಞಾನ ನೋಡಿ ಹೆಂಗೆ ಕಲ್ತಂತ ಕೇಳ್ರ, ನಡೀರಿ ತೋರಿಸ್ತು. ಫುಟ್ಪಾತ್ನಾಗ ಒಂದು ಗುಡಿಸಲು ಹರಕ ಮುರುಕ ಅದರ ಮಗು ವಾಸಿಸ್ತಿತ್ತು. ಅವನ ಮನ್ಯಾಗ ಏನು ಇಂಜಿನಿಯರ್ ಕಾಲೇಜ್ ಸಂಬಂಧಪಟ್ಟಂಥ ಎಲ್ಲ ಬುಕ್ಗಳನ್ನು ಹರಿದು ಮುರಿದು ಬಿದ್ದದ್ದು ಗೋಳೆ ಮಾಡಿ ಅವಕ್ಕೆಲ್ಲ ಟಿಕ್ಸು ಹಚ್ಚಿ ಚೆನ್ನಾಗಿ ಜೋಡಿಸಿಟ್ಟು ಅದನ್ನು ಅಭ್ಯಾಸ ಮಾಡಿ ಒಂದು ಫೈಲ್ ತಯಾರು ಮಾಡಿದ್ದ. ಆ ಫೈಲ್ ನೋಡಿದ ಯಾರ ಇಂಜಿನಿಯರ್ ಸಾಹೇಬ್ ನೋಡಿದ, ನನ್ನ ಜೀವನದ ಸೇಫ್ ಇಂಥ ಪ್ಲ್ಯಾನ್ನ ಏನು ಮಾಡಲಿಲ್ಲ, ಇಂಥ ಜ್ಞಾನಿ ಅದಾನಲ್ಲ, ನೀವು ಅನಾಥ ಅಲ್ಲ ಅಂತ ಆ ಮಗನ ದತ್ತಕ ತಗೊಂಡ, ಅವ್ನ ಅಡ್ರೆಸ್ಸು ಕೊಟ್ಟ, ಮಣಿನೂ ಕೊಟ್ಟ, ಶ್ರೀಮಂತ ಅದ. ಯಾರಿಂದ ಬಂತಿದೆಯಲ್ಲ ಸಂಪತ್ತಿ? ಅನಾಥಿದ್ದ ನಾಥ ಯಾರಿಂದ? ಅದಕ್ಕೆ ನಾ ಹೇಳ್ತೇನೆ, ನಾಥ ನಾಥ ನಾಥ, ಋಷಭನಾಥ, ಅಜಿತನಾಥ, ಸಂಭವನಾಥ, ಮಹಾವೀರನಾಥ. ನಾಥ ಅಂದ್ರೆ ನಾಥ ಅಲ್ಲ, ಗೊತ್ತಾತ್ಲ? ನಾಥ ಅಂದ್ರ ಹತ್ತರ ಹಚ್ಕೊಂಡ್ ಹಂಗಲ್ಲ. ಆ ನಾಥ್ ಅಂದ್ರೆ ವಾಸ ಅಲ್ಲ, ಸುವಾಸನೆ ಅಲ್ಲ, ದುರ್ವಾಸನೆ ಅಲ್ಲ. ಇಲ್ಲಿ ನಾಥ್ ಅಂದ್ರೆ ಸಂಬಂಧ. ಯಾ ಜೀವ ಧರ್ಮ ಸಂಬಂಧ ಬೆಳೆಸ್ಕೋತದ ಆ ಜೀವ ಅನಾಥ ಅಲ್ಲ, ನಾಥದ. ಅನಂತೆ ಮಹಾವೀರ ಜಯಂತಿ ಅದ್ದೂರಿಯಾಗಿ ಮಾಡಬೇಕು, ಶ್ರದ್ಧಾದಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ದೇವ ದರ್ಶನ ಮಾಡಬೇಕು, ಭಗವಂತ ಪೂಜೆ ಮಾಡಬೇಕು, ತಾಯಿ ತಂದೆ ಸೇವೆ ಮಾಡಬೇಕು. ಇದೆಲ್ಲ ಧರ್ಮದ ಸಂಬಂಧಗಳು ಬೆಳೆಸ್ಕೋದ. ಯಾರ ಧರ್ಮದ ಸಂಬಂಧ ಬೆಳೆಸ್ಕೋತಾರ ಅವ್ರು ಎಂದೂ ಅನಾಥ ಆಗೋದಿಲ್ಲ. ಒಂದಿಲ್ಲ ಒಂದು ದಿವಸ 24 ನಾಥ ಆಗ್ತಾರೆ. ಅಂತ ಶಕ್ತಿ ಆತ್ಮದ ಸಂಸ್ಕಾರದಿಂದ ಸಿಗ್ತದೆ. ಕರ್ಬಲಾತೋ ಹೋಗಲ್ಲ. ಒಳ್ಳೇದನ್ನು ಮಾಡಿದಂದ್ರೆ ಒಳ್ಳೇದಾಗ್ತದ. ಕರ್ಬಲಾತೋ ಹೋಗಲ್ಲ. ಒಳ್ಳೇದು ಮಾಡಪ್ಪ, ಒಳ್ಳೇದಾಗ್ತದೆ. ನೋಡು, ಒಳ್ಳೇದು ಮಾಡಿದ ಎಷ್ಟೋ ಜನ ಪ್ರಾಣ ಉಳಿಸಿದ. ಅನಾಥ ಆಗಿರ್ತಕ್ಕಂಥ ವ್ಯಕ್ತಿ ಸಂಬಂಧ ಗಳಿಸ್ಕೊಂಡ ಎಂಥವ್ರು ಅಂದ್ರೆ ಅತಿ ದೊಡ್ಡ ವ್ಯಕ್ತಿ ಸಂಬಂಧ ಜೀವಕ್ಕೆ ಸಿಕ್ತು. ಪುಣ್ಯದಿಂದ ಎಲ್ಲ ಸಿಗ್ತದೆ. ಪುಣ್ಯವನ್ನೇ ಮಾಡು, ಸತ್ಕಾರ್ಯವನ್ನೇ ಮಾಡು, ಒಳ್ಳೆಯದನ್ನೇ ಮಾಡು. ಯಾವುದೋ ಸ್ಥಾನದಾಗಿರು ಒಳ್ಳೇದು ಮಾಡ್ತಕ್ಕಂಥ ಭಾವ ಇತ್ತಂದ್ರೆ ನೀವು ಯಾರು ಅನ್ನೋದು ಊರಿಗೆಲ್ಲ ವಿಶ್ವಕ್ಕೆ ಪರಿಚಯ ಆಗ್ತದೆ. ಅನಂತ ನಮ್ಮ ಮಹಾವೀರ ಭಗವಾನ್ ವಿಶ್ವಪ್ರಭು ಮಹಾವೀರರಾದರು. ಅಂತ ಕರ್ತವ್ಯ ಪಾಲನೆಯಿಂದ ಎಂಥ ಧರ್ಮಿತ್ತಪ್ಪ ನಿಮ್ಮ ವರ್ಧಮಾನ ಬಾಲಕರ್ತಕ್ಕಂದ್ರೆ ಒಂದು ದಿವ್ಸ ತ್ರಿಶಲಾಮಯ್ಯ ಬಂದ್ಲತ್ತು, ಸಿಂಗಾರ ಮಾಡಿಕೊಂಡು, ಅಲಂಕಾರ ಮಾಡಿಕೊಂಡು, 16 ಸಿಂಗಾರ ಮಾಡ್ಕೊಂಡು ಬಂದ್ಲತ್ತು. ಏನು ತಲೆ ಮ್ಯಾಗ ಸರಗ, ಮೂಗನ್ಯಾಗ ನತ್ತ, ಕಿವ್ಯಾಗ ಬುಗುಡಿ, ಎಲ್ಲ ದಾಗಿನ, ನಡ್ಪಟ್ಟಿ, ಕಂಬರ್ ಪಟ್ಟ, ಬಾಜು ಬಂದ್, ಕಾಲಾಗ ಗಿಲ್ ಗೆಜ್ಜಿ ಬಂಗಾರದು ಡೈಮಂಡ್ ಹಾಕಿತ್ತು. ಎಷ್ಟು ಸುಂದರವಾಗಿ ಬಂದಾಳ ಅಂದ್ರೆ ಬಂದು ಕೇಳ್ತಾಳೆ, ವರ್ಧಮಾನ್ ಮೇರೆ ಲಾಲ್ ನನ್ನ ಮೈ ಕೈಸೆ ದಿಕ್ ರಹಿ ಹೂ ಅಂತ ಕಲ್ಲು ಮ್ಯಾಗ ಕೈ ಇಟ್ಕೊಂಡು ಕೇಳತ್ತು. ನಿಮ್ಮ ಹುಡುಗರು ಏನು ಹಂಗೆ ಕಾಣಕತ್ತಿದ್ದಿಲ್ಲ. ಒಬ್ಬಕ್ಕೆ ಚಂದನ್ ಭಾಗ್ಯ ಆಗಿ, ಒಬ್ಬಕ್ಕೆ ಭಾರತ ಮಾತಾ ಆಗಿ, ಒಬ್ಬಕ್ಕೆ ಗೋಣಿಕೆ ಓಬವ್ವ ಆಗಿ, ಒಬ್ಬಕ್ಕೆ ಕಿತ್ತೂರು ಚೆನ್ನಮ್ಮ ಆಗಿ, ಏನೇನೋ ಪಾತ್ರ ಮಾಡಿ ನಿಮ್ಮ ಮಕ್ಕಳ ದೇಶ ಸಂಸ್ಕೃತಿಯನ್ನು ಬೆಳೆಸಬೇಕು, ಅಂತ ಸಂಸ್ಕಾರನ ಬೆಳೆಸಿಬೇಕು. ಇದು ಭಾವನೆ ಮಾಡ್ತಕ್ಕಂಥದ್ದು. ಸಣ್ಣ ಮಕ್ಕಳಾಗಿದ್ದು ವರ್ಧಮಾನ ಬಾಲಕ್ ನನ್ನ 2 ಲಕ್ಷ ಕೊಟ್ಟ. ಚಿಂತನೆ ಮಾಡ್ತಕ್ಕಂಥ ವಿಷಯ ಇದೆ. ಮೋದಿ ತಿಲ್ಯಾಗ ಯಾಕೆ ಬರ್ತಪ್ಪ ಇದು? ಯಾವುದಾ ರಾಮಲಲ್ಲ ಇನ್ಕತ್ತಕ ಯಾರು ಕೇಳಿರೇನು ಹೆಸರು ಇದನ್ನ? ಅಯೋಧ್ಯ ರಾಮ ಮಂದಿರದಾಗ ರಾಮ್ ಭಗವಾನ್ ಕುಣಿಸ್ಲಿಲ್ಲ, ರಾಮಲಲ್ಲಾನು ಕುಣಿಸಿರು. ಯಾಕ? ನಾ ಹೆಮ್ಮೆದಿಂದ ಹೇಳ್ತೇನೆ, ಸ್ವಾಭಿಮಾನದಿಂದ ಹೇಳ್ತೇನೆ. ಇದರ ಪ್ರಭಾವ ಯಾರ್ದಂದ್ರೆ ಆಚಾರ್ಯ ರತ್ನ ದೇಶಭೂಷಣರ ಪ್ರಭಾವ.
ನಿಮಗೆಲ್ಲ ಗೊತ್ತಿರ್ತೈತಿ. ನಿಮ್ಮ ಹಿತ್ತಲ್ದಾಗ ಏನೈತಿ ಗೊತ್ತಿಲ್ಲ, ನಿಮ್ಮ ದೇಶದಾಗ ಏನು ನಡೆದೈತಿ ನಿಮಗೇನು ಗೊತ್ತಾ? ಪಾರ್ಲಿಮೆಂಟ್ದಾಗ ನಮ್ಮ ಅಜ್ಜ ಪ್ರವಚನ ಮಾಡಿ ಬಂದಾರೆ. ಸಂಸತ್ ಭವನದಾಗ ಭಾರತ ಸ್ವತಂತ್ರ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಸಂಸತ್ ಭವನದಾಗ ಪ್ರವಚನ ಮಾಡ್ತಕ್ಕಂಥ ವ್ಯಕ್ತಿತ್ವ ಯಾರ್ದಾರು ಇದ್ರ ಭಾರತ ಗೌರವ ಧರ್ಮನೇತ ದಾದಾ ಗುರು ಚಾರಿತ್ರ ಚೂಡಾಮಣಿ ಆಚಾರ್ಯ ರತ್ನ ದೇಶಭೂಷಣ ಮುನಿ ಮಹಾರಾಜರು ಸಂಸತ್ ಭವನದಾಗ ಪ್ರವಚನ ಮಾಡ್ಯಾರ. ಹೆಮ್ಮೆದಿಂದ ಸ್ವಾಭಿಮಾನದಿಂದ ಹೇಳ್ರಿ ನಮ್ಮ ಆಚಾರ್ಯಗಳು ಅಂತ. ಮೊನ್ನೆ ಒಬ್ರು ಮಾತಾಜಿ ಹೋಗಿರು, ದ್ರೌಪದಿ ಮುರ್ಮು ಅವ್ರನ್ನ ಕರ್ಕೊಂಡು ಸ್ವಾಗತ ಮಾಡಿ, ಅವ್ರಿಗೆ ಸತ್ಕಾರ ಮಾಡಿ, ಅವ್ರಿಗೆ ವಿನಯದಿಂದ ದರ್ಶನ ಮಾಡಿ, ನಿಮ್ಮ ಚರಣ ಸ್ಪರ್ಶದಿಂದ ಇವತ್ತು ನಮ್ಮ ಭಾರತ ಸಂಸತ್ ಭವನ ಪವಿತ್ರ ಆಯ್ತು ಅಂತ ಹೊಗಳಿದ್ರು. ಯಾರು ಗೊತ್ತೈತಿ ನಿಮಗೆ? ಯಾವ ಮಾತಾಜಿ ಹೋಗಿರಲ್ಲಿ? ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ ಶಿಷ್ಯರಲ್ಲಿ ಒಬ್ಬಕ್ಕೆ ಪ್ರಭಾವಕ್ಕಿ ಶಿಷ್ಯ ಪೂರ್ಣಮತಿ ಮಾತಾಜಿ ಸಂಸತ್ ಭವನದಾಗ ನಿವೇದನ ಮಾಡಿ ಕರ್ಕೊಂಡು ಹೋದ್ರು. ಯೋಗ್ಯ ಉಚ್ಚಾಸನ ಕೊಟ್ಟ 4 ಧರ್ಮದ ಉಪದೇಶ ಕೇಳಿದ್ರು. ಅನುಶಾಸನ ಪಾಲನೆ ಮಾಡ್ತಕ್ಕಂಥ ಸಂಕಲ್ಪ ಮಾಡಿದ್ರು. ದ್ರೌಪದಿ ಮುರ್ಮು ರಾಷ್ಟ್ರಾಧ್ಯಕ್ಷ, ಭಾರತದ ರಾಷ್ಟ್ರಪತಿ, ಯಾರು ಆಶೀರ್ವಾದ ತಗೊಂಡ್ರು? ಜೈನ ಧರ್ಮದ ಹರಿಕಾ ಮಾತಾಜಿ ಪೂರ್ಣಮತಿ ಮಾತಾಜಿಯಿಂದ ಪೂರ್ಣ ಆಶೀರ್ವಾದ ತಗೊಂಡ್ರು. ಹೊರಗೆ ಬರುವುದಿಲ್ಲದ ಸುದ್ದಿ ಬಂತು. ಮೂಕಮಾಟಿ ಎಕ್ಸ್ಪ್ರೆಸ್ ರೈಲು ಶುರುವಾಯಿತು ಭಾರತದೊಳಗ. ಆಚಾರ್ಯರತ್ನ ಆಚಾರ್ಯ ಭಗವಾನ್ ದೇಶಭೂಷಣರು ಯಾವ ಸ್ಥಾನದೊಳಗ ಸಂಸತ್ ಭವನದ ಪ್ರಥಮ ಕಾರ್ಯ ಮಾಡಿದ್ರು, ಅಂತ ಸ್ಥಾನದೊಳಗೆ ಪೂರ್ಣಮತಿ ಮಾತಾಜಿ ಹೋಗಿ ಆಶೀರ್ವಾದ ಕೊಟ್ಟು ಬರುವಂತ ಕಾರ್ಯ ಮಾಡಿದ್ರು. ಕೇಳಿ, ಸಂಸತ್ ಭವನದಾಗ ಆಚಾರ್ಯ ಭಗವಾನ್ ದೇಶಭೂಷಣರು ಪ್ರವಚನ ಕೊಟ್ಟಾಗ ಒಂದು ಮಾತು ಹೇಳಿದ್ರು. ಭಾರತವನ್ನ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕಾಗಿತ್ತು, ಸಶಕ್ತ ರರಾಷ್ಟ್ರವನ್ನ ಮಾಡಬೇಕಾಗಿತ್ತಂದ್ರ ಭಾರತದ ಯುವಕರು ಯುವಾ ಶಕ್ತಿ ರಾಷ್ಟ್ರ ಶಕ್ತಿ ಅಂತ ಸಂದೇಶವನ್ನ ಆಚಾರ್ಯ ರತ್ನ ದೇಶಭೂಷಣರು ಸಂಸತ್ ಭವನದಾಗ ಹೇಳಿದ್ರು. ಆದ್ರೆ ಈ ಕಾಲಕ್ಕೆ ಕಾರ್ಯರೂಪಕ್ಕೆ ಬರುವಂತ ಕಾರ್ಯ ಆಗುವಂಥದ್ದು ಯೋಗ ಅಂತ ವಿಚಾರ ಮಾಡಿದ್ವಿ. ಚಿಂತನೆ ಮಾಡ್ತಕ್ಕಂಥ ವಿಷಯ ಇದು, ಅವಲೋಕನ ಮಾಡ್ತಕ್ಕಂಥ ವಿಷಯ. ನಾವು ಯಾವ ಮಟ್ಟಕ್ಕೆ ಜೈನ ಧರ್ಮದ ಸಿದ್ಧಾಂತ, ಜೈನ ಧರ್ಮ ಆಚಾರ್ಯಗಳು ಆಶೀರ್ವಾದ ಅಂತಕ್ಕಂಥದ್ದು. ದೇಶಭೂಷಣರ ಆಶೀರ್ವಾದ ತಗೊಂಡು ಅವ್ರ ಮಾರ್ಗದರ್ಶನ ತಗೊಂಡು ಅವ್ರ ಪ್ರೇರಣಾ ತಗೊಂಡು ಭಾರತವನ್ನ ಕಟ್ಟತಕ್ಕಂಥ ಕಾರ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡಿದ್ರು. ಭಾರತವನ್ನ ಕಟ್ಟತಕ್ಕಂಥ ಕಾರ್ಯ ಶ್ರೀಮತಿ ಇಂದಿರಾ ಗಾಂಧಿ ಪ್ರಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು? ರಾಷ್ಟ್ರ ಸಂತ ಶ್ವೇತ ಪಿಚ್ಚಾಚಾರ್ಯ ಸಿದ್ಧಾಂತ ಚಕ್ರವರ್ತಿ ಏಲಾಚಾರ್ ಆಚಾರ್ಯ ಭಗವಾನ್ ವಿದ್ಯಾನಂದರ ಆಶೀರ್ವಾದ ತಗೊಂಡ ಅವ್ರ ಮಾರ್ಗದರ್ಶನದಾಗ ದೇಶ ಕಟ್ಟುವಂತ ಕೆಲಸ ಮಾಡಿದ್ರು ಶ್ರೀಮತಿ ಇಂದಿರಾ ಗಾಂಧಿ. ಎಷ್ಟು ಜನರಿಗೆ ಗೊತ್ತತಿ? ಅಂತ ಕಾರ್ಯ ನೋಡ್ರಿ. ಜೈನ ಆಚಾರ್ಯರು ದೇಶಕ್ಕೆ ಕೊಟ್ಟಂತ ಕೊಡುಗೆಗಳೇನು, ಗಿಫ್ಟ್ಗಳೇನು, ಕಾಣಿಕೆಗಳು. ಅದಕ್ಕೆ ಯುವ ಶಕ್ತಿ ರಾಷ್ಟ್ರ ಶಕ್ತಿ. ಆ ಯುವ ಹೆಂಗಿರ್ಬೇಕಂದ್ರೆ ವ್ಯಸನ ಮುಕ್ತ ಆಗಿರ್ಬೇಕು, ಸಬಲ ಆಗಿರ್ಬೇಕು, ಸದೃಢ ಆಗಿರ್ಬೇಕು. ಹಂಗ ರಾಜ್ಯ, ನಾಡ, ಧರ್ಮ, ಸಮಾಜ ಕಟ್ಟಬೇಕಾಗಿತ್ತಂದ್ರೆ ಭೂಮಿ ತೆರೆ ಮ್ಯಾಗ ಇನ್ ಯಾರು ಬೇಕಂದ್ರ ಚಂದ್ರಗುಪ್ತ ಮೌರ್ಯ ಅಂತ ಯೋಗ್ಯ ಶಾಸಕ ಬೇಕು. ಅಂದಾಗ ನಾವು ದೇಶ ಕಟ್ಟಾಕ ಸಾಧ್ಯದ, ಈ ದೇಶವನ್ನ ರಾಮ ರಾಜ್ಯ ಮಾಡ್ಲಿಕ್ಕೆ ಸಾಧ್ಯದ. ಅನಂತ ಸಂಸ್ಕಾರ ಸಂಸತ್ ಭವನದಾಗ ಇವತ್ತು ಅದಾವನಂತೆ. ನರೇಂದ್ರ ಮೋದಿ ಅಯೋಧ್ಯ ರಾಮ ಮಂದಿರದಾಗ ಭಗವಾನ್ ಮೂರ್ತಿ ಕುಣಿಸ್ಲಿಲ್ಲ, ರಾಮಲಲ್ಲಾ ಮೂರ್ತಿ ಕುಣಿಸಿರು. ಯಾಕ ನಿಮ್ಗೆ ಗೊತ್ತೈತಿ? ಯಾವುದು? ವೈಶಾಲಿ ಕುಂಡಪುರ. ತಲೆಗಿಟ್ಟುಕೋರಿ. ನಾಲಂದ ಕುಂಡಪುರ ಅಲ್ಲ, ನಾಲಂದ ಕುಂಡಲ್ಪುರ ಅಲ್ಲ. ನಾಲಂದ ಕುಂಡಲ್ಪುರ ಜೀರ್ಣೋದ್ಧಾರ ಗಣಿನಿ ಹರಿಕಾ ಜ್ಞಾನಮತಿ ಮಾತಾಜಿ ಮಾಡ್ಸ್ಯಾರು. ಕರೆ ವೈಶಾಲಿ ಕುಂಡಲ್ಪುರ್ ಯಾವ್ದು? ನಾವು ದಶಭಕ್ತಿ ಒಳಗೆ ಸ್ತುತಿ ಮಾಡ್ತೀವಿ. ತೀರ್ಥಂಕರ ಜನ್ಮಭೂಮಿ, ಮಹಾವೀರ ಭಗವಾನ ನಿಜವಾದಂತ ಜನ್ಮಭೂಮಿ ಯಾವ್ದಂದ್ರ ವೈಶಾಲಿ ಕುಂಡಪುರ ಅಂತ ಉಲ್ಲೇಖ ಅದ. ಆ ವೈಶಾಲಿ ಕುಂಡಪುರವನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯ ಆಚಾರ್ಯ ವಿದ್ಯಾನಂದರು ಮಾಡ್ಯಾರು. ಅವ್ರ ಶಿಷ್ಯ ಇವತ್ತು ಪ್ರಜ್ಞಾಸಾಗರ್ ಮಾಡಕತ್ತಾರು. ಅಲ್ಲಿ ಒಂದು ಮೂರ್ತಿ ಕುಣಿಸ್ಯಾರು. ಲಕ್ಷ ಕೊಡ್ರಿ, ಏನತ್ತಕ ನಿಮ್ಗೆ ಯಾರು ತಲೆಯಾಗೂ ಇಲ್ಲ. ಮಹಾವೀರ್ ಲಲ್ಲಾನ ಮೂರ್ತಿ ಕುಣಿಸ್ಯಾರ ಮೊದಲ. ಈ ರಾಮಲಲ್ಲಾ ಕುಂಡ್ರಕ್ಕಿಂತ ಮೊದಲು ಭೂಮಿ ತೆಲಿಮ್ಯಾ ಮಹಾವೀರ್ ಲಲ್ಲಾ ಇದ್ದ. ನಿಮಗೆ ಯಾರು ಗೊತ್ತಿತ್ತು ಜೈನರಿಗೆ? ನೋಡ್ರಿ, ಮೋದಿ ಮಾಡಿದ್ದು ನಮ್ಮ ಜೈನ ಧರ್ಮ ಅನುಸರಣ. ಜಗತ್ತಿಗೆ ಗೊತ್ತಾಗಬೇಕು, ಚಿಂತನೆ ಮಾಡ್ಬೇಕು. ನಾವು ಭಾರತವನ್ನ ಕಟ್ಟಾಗ ಜೈನ ಧರ್ಮದ ಪಾತ್ರ ಎಷ್ಟು ದೊಡ್ಡದ ಅನ್ನಕ ಇವು ಸಾಕ್ಷಿಗಳು. ಮಹಾವೀರ್ ಲಲ್ಲಾ ಪ್ರತಿಮಾ ಆಚಾರ್ಯ ವಿದ್ಯಾನಂದ ಪ್ರೇರಣಾದಿಂದ ಪ್ರಾಚೀನ ಕಾಲದಾಗ ಅನ್ಯ ದೇಶದಾಗ ಮ್ಯೂಸಿಯಂದಾಗ ಆ ಮೂರ್ತಿ ಐತಿ. ಆ ಮೂರ್ತಿ ಪ್ರಮಾಣ ತಗೊಂಡ
ವೈಶಾಲಿ ಕುಂಡಪುರದೊಳಗ ಆಚಾರ್ಯ ವಿದ್ಯಾನಂದರು ಮಹಾವೀರ್ ಲಲ್ಲಾ ಮೂರ್ತಿ ಸ್ಥಾಪನಾ ಮಾಡ್ಸ್ಯಾರು. ಭವಿಷ್ಯದಾಗ ಆಚಾರ್ಯ ವಿದ್ಯಾಸಾಗರ ಮೂರ್ತಿ ನಂತರ ಬದ್ರಿಗಿರಿಯ ಮಹಾವೀರ್ ಲಲ್ಲಾನ ಮೂರ್ತಿಯನ್ನು ನಿರ್ಮಾಣ ಆಗಬೇಕು. ಯಾಕಂದ್ರ ಇತಿಹಾಸ ಜೈನರಿಗೆ ಗೊತ್ತಾಗಬೇಕು. ಜೈನರಿಗೆ ಬಿಡ್ರಿ, ಭಾರತ ಅಂತ ಯಾಕೆ ಹೆಸರು ಬತ್ತು? ಈ ಭಾರತಕ್ಕ ರಾಮಲಲ್ಲ ಅಂತ ಯಾಕೆ ಬತ್ತು? ರಾಮಗ ಅದಕ್ಕೆ ಪ್ರಮಾಣ ಜೈನ ಧರ್ಮ ಸಾಹಿತ್ಯ, ಜೈನ ಧರ್ಮ ಪೂರ್ವಾಚಾರ್ಯ. ಇದು ಪ್ರಮಾಣ ಉಳಿಬೇಕು. ಅನಂತ ಬದ್ರಿಗಿರಾಗ ಭರತ ಭಗವಾನರ ಮೂರ್ತಿ ಮುಂದೆ ಕೀರ್ತಿ ಸ್ತಂಭ ನಿರ್ಮಾಣ ಆಗುವಂತ ಕಾರ್ಯ ಆಗತೈತಿ. ಇದು ಭರತನಿಂದ ಭಾರತ. ಯಾವ ಭರತ? ಆದಿನಾಥನ ಜ್ಯೇಷ್ಠ ಪುತ್ರ, ಪ್ರಥಮ ತೀರ್ಥಂಕರ ಜ್ಯೇಷ್ಠ ಪುತ್ರ, ಪ್ರಥಮ ಚಕ್ರವರ್ತಿ, ಅಂತಃಕೃತ ಕೇವಲಿ, ತದ್ಭವ ಮೋಕ್ಷಗಾಮಿ, ಚರಮ ಶರೀರಿ ಯಾರೋ ಭರತೇಶ್ವರ ಭಗವಾನರ ಭಾರತ ಇದು ಅಂತ ನಮಗೆ ಸ್ವಾಭಿಮಾನದಿಂದ ಎದಿ ತಟ್ಟಿ ಹೇಳಬೇಕು. ನಾವು ಭಾರತವನ್ನು ಕಟ್ಟಾಕ ಜೈನರ ಪಾತ್ರ ಪ್ರಮುಖ ಪಾತ್ರದ. ಇವತ್ತು ಜೈನರ ಮೇಲೆ ಅನ್ಯಾಯ ನಡೆದ್ರು ನಾವು ಕಣ್ಣು ಮುಚ್ಕೊಂಡು ಕೂತೀವಿ. ಜಾಗೃತ ಆಗಬೇಕು, ಎಚ್ಚರ ಆಗಬೇಕು. ನಾ ನಿನ್ನೆ ಹೇಳಿನ ಪ್ರವಚನ ಸಲಹೆ ಕೊಡೋದು ಬಂದ್ ಮಾಡ್ರಿ, ಸಹಾಯ ಮಾಡಕ್ಕೆ ಶುರು ಮಾಡ್ರಿ. ಈ ಜಗತ್ತಿನಾಗ ಎಲ್ಲಕ್ಕಿಂತ ಪ್ರಿಯ ಇರೋದು ಒಂದೇ ಸಲಹೆ, ವಿಚಾರ ಮಾಡುವಂಥ. ಭಾಳ ಆನಂದ ಅನ್ಸುತ್ತೆ ನಂಗೆ. ಯಾಕಂದ್ರೆ ಅಧ್ಯಯನ ಮಾಡೀನಿ, ಶಾಸ್ತ್ರ ಓದೀನಿ, ನಿಮ್ಮ ಆಚಾರ್ಯ ಭಗವಾನ್ ವಿದ್ಯಾನಂದ್ರ ಪಾದ ಮೂಲದಾಗ ಕಲ್ತೀನಿ ಅನ್ನೋದ್ರಿಂದ ಅದೆಲ್ಲ ಕಣ್ಣು ಮುಂದೆ ಬರ್ತಾವೆ. ರಾಮಲಲ್ಲ ಯಾಕೆ ಬಂದ? ಅದಕ್ಕಿಂತ ಮೊದಲು ಯಾರು ರಾಮಲಲ್ಲ ಹೆಸರು ಕೇರೇನು ಭೂಮಿ ತಲೆ ಮ್ಯಾಗ ಯಾಕೆ ಬತ್ತಿದು? ಈ ಕಾನ್ಸ್ಟೆಪ್ಟ್ ಯಾಕೆ ಇಟ್ಕೊಂಡ್ರು ಅವರು? ಇದರಿಂದ ಜೈನಾಚಾರ್ಯ ಜೈನ ಸಿದ್ಧಾಂತದ ಪ್ರಮಾಣ ಹೆಮ್ಮೆ ಪಡಬೇಕು. ಅದಕ್ಕೆ ಈ ಕಾಲದಾಗ ಒಂದು ಸಣ್ಣ ಘಟನೆ, ಮೊದಲಿನ ಭಾರತ ಇಲ್ಲ, ಇವತ್ತಿನ ಸ್ವಾಭಿಮಾನ ಭಾರತ ಎಷ್ಟು ಬದಲಾಗಿದೆ ಅನ್ನೋಕ್ಕೊಂದು ಸಣ್ಣ ಉದಾಹರಣೆ. ಭಾರತ, ಅಮೇರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಯುರೋಪ್, ಇರಾನ್, ಇಸ್ರೇಲ್, ಉತ್ತರ ಕೊರಿಯಾ ಎಲ್ಲ ದೇಶಗಳು ಪ್ರಯಾಣ ಮಾಡ್ತಾಯಿದ್ರು. ಎಲ್ಲಿ? ಏರೋಪ್ಲೇನ್ದ. ಉದಾಹರಣೆ ಹೇಳ್ತಾನೆ, ಲಕ್ಷ ಕೊಟ್ಟು ಕೇಳಿ. ಯವ್ವ ದೇಶ ಹಂಗೆ ಹೋಗ್ತಾವ? ದೇಶದ ಪ್ರತಿನಿಧಿ ತಿಳ್ಕೊರಿ ನೀವು. ಮತ್ತೆ ಎಲ್ಲರೂ ಹೋಗ್ಬಾರ್ದು, ಅಲ್ಲಿ ಹೋಗ್ತೀರಿ ನೀವು. ದೇಶ ಹಂಗೆ ಹೋಗ್ತಾವ? ದೇಶದ ಪ್ರತಿನಿಧಿಯಾಗಿ ಒಬ್ರು ಹೊಂಟಿದ್ರು. ಆಯಾ ದೇಶ ಟ್ರಂಪ್ ಅನ್ರಿ, ಮೋದಿ ಅನ್ರಿ, ಚಿಂಗ್ಚಾಂಗ್ ಚಿಂಗ್ಬಿನ್ ಯಾವುದಾನತ್ತ ಪುಣ್ಯಾತ್ಮ ಉತ್ತರ ಕೊರಿಯಾ. ಅವ್ನು ಹೇಳಿದ್ದ ರಾಜ್ಯ ಅವ್ನು ಹೆಂಗೆ ಕಟಿಂಗ್ ಮಾಡ್ಕೊತಾನ ಹಂಗೆ ದೇಶದಾಗ ಎಲ್ಲರೂ ಮಾಡ್ಕೋಬೇಕು. ಮಾಡ್ಕೊಲಿಕ್ಕಾರ ಆನ್ ದಿ ಸ್ಪಾಟ್ ಫೈರ್. AK-47 ಅಲ್ಲ, ಅದಕ್ಕಿಂತ ದೊಡ್ಡದು ಹಾಯಿಸ್ತಾರೆ, ಹೊಳೆ ಬದುಕಂಗಿಲ್ಲ ಅವನು. ಅಂಥ ರಿಫೇಲ್ ಅವನ್ ತೆಗೆದವತ್ತ. ಅವ್ನು ಹೇಳಿದ್ದ ರಾಜ್ಯ, ಅವ್ನು ಹೇಳಿದ್ದ ಎಲ್ಲ, ಅವ್ನು ಹೇಳಿದ್ದ ರಾಜ್ಯ ಅಲ್ಲೇನು ಬೇಕಾದ ಸರ್ವಾಧಿಕಾರ ಅಂತಾರಲ್ಲ ಅಂಥ ವ್ಯಕ್ತಿ ಅವ. ಅವನು ಹೊಂಟಿದ್ದ. ಟ್ರಂಪ್ ಇದ್ದ. ಎಲ್ಲ ದೇಶದ ರಾಜ ಮಹಾರಾಜರು ಈಗಿನ ಕಾಲದಾಗ ಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಾಧ್ಯಕ್ಷ ಹೊಂಟಿದ್ರು ಎಲ್ಲ ದೇಶದವ್ರ. ವಿಮಾನ ನಡೆಸ್ತಕ್ಕಂಥ ಫ್ಲೈಟರ್, ವಿಮಾನ ಓಡಿಸ್ತಕ್ಕಂಥ ಯಾರು ಗಗನ ಸಖಿ ತತ್ಕಾಲ ಆಕಾಶ ವಿಮಾನ ನಿಲ್ಲಿಸು, ಎದ್ಲು ಕಂಟ್ರೋಲ್ ಆಗಿಟ್ಟು ಕೈ ಜೋಶು. ವಿಮಾನ ಅಪಘಾತ ಆಗೋ ಚಾನ್ಸ್ ಐತಿ, ಭಾಳ ಹೆವಿ ವಜ್ಜೆ ಆಗೈತಿ, ಅದಕ್ಕೆಲ್ಲರೂ ಹಗ್ಗ ಕಟ್ಕೋರಿ ಜಿಗಿರಿ. ನಾ ಸಾವಕಾಶ ತಳಗಿಸ್ತನು, ಪ್ರಯತ್ನ ಮಾಡ್ತೀನಿ ಎಲ್ಲಾರನ್ನೂ ಉಳ್ಸಾಕ ಅಂತ ಹೇಳಾಕತ್ತಾವ. ಇಟ್ಟು ಅನ್ನೋದು ಬರಾಬರ ಹಗ್ಗ ಹಾಕೊಂಡು ಜಿಗುದು ಅಲ್ಲೇ ಜೋತಾಡಕಾಯ್ತು. ಹಾಗೆ ಅಟ್ಟ ಇದ್ದು ಹೋಗಿ ಮುಂದಿನ ವಿಚಾರ ಮಾಡಲಿಲ್ಲ. ಎಲ್ಲಾರನ್ನೂ ಕಂಡು ಮೋದಿನೂ ಜಿಗದ. ಯಾಕ? ಒಂದು ಬ್ಯಾ ಅಂತಂದ್ರೆ ಇದು ನಮ್ಮ ತಲೆಯಾಗ ಬಿಂಬಿಸ್ಕೊಂಡು ಕೊಡ್ತೀವಿ ನಾವು ಮೊದಲಿಂದ. ಭಾರತದು ಮಳ್ಳು ಕುರಿ ಇದ್ದಂಗೆ ಐತಿ, ಒಂದು ಬ್ಯಾ ಆದ್ರೆ ಎಲ್ಲ ಬ್ಯಾ ಆಗ್ತಾವ. ಹಿಂಗೆ ಮೊದಲಿಂದ ತಲೆಯಾಗ ಮರ್ತು ಜಿಗದ್ ಬಿಟ್ಟ. ಜಿಗದಾಳ ಇನ್ನೇನು ಮಾಡೋದು? ಹಗ್ಗ ಹಿಡ್ಕೊಂಡು ಜೋತಾಳ. ಒಬ್ಬ ಕಾಲ ಹಗ್ಗ ಹಿಡ್ದಾನೆ, ಮ್ಯಾಲೆ ಹಿಂಗೆ ಹಿಡ್ದಾನೆ, ಜೋತಾಳಾಕಿದ್ದಾವೆ. ದೃಶ್ಯ ಕಣ್ಣು ಮುಂದೆ ತೊಗೊಂಡ್ರೆ ನೋಡಕ್ರಿ ಅದ್ರ ಚಿಂಪಿಂಗ್ ಯಾವ ಹೆಂಗೆ ಕಾಣ್ತಿರ್ಬೇಕು. ಆಮೇಲೆ ನಂದ ಸರ್ವಾಧಿಕಾರ ಅನ್ನೋವ ಹೆಂಗಾಗಿದ್ದೀನಿ ನೀವೇ ನೋಡ್ಕೊರಿ, ನಿಮ್ಮ ದೃಷ್ಟಿ ಕೊಟ್ಟಾಗ. ನಾನು ಇವಾಗ ಹೋಗಿ ಬರ್ತೀನಿ ನಿಮ್ಮ ಕಡೆ. ಹಂಗೆ ಎಲ್ಲ ಜೋತಾಡಾಕತ್ತೇವು. ಅಟ್ರಾಗ ಟ್ರಂಪ್ ಅಂತಾನು, मोदी तुम भारत से हो, भारत महावीर का अनुशासन पालन करते हैं, आज महावीर का जयंती है. ಯಾವ ಹೇಳಕತ್ತಾನೋ ಟ್ರಂಪ್? ಅದಕ್ಕೆ ನೀವು ಅಹಿಂಸಾವಾದಿಗಳಪ್ಪ, ಬದುಕೋದೇ ಬಿಡು. ನಿಮ್ಮ ಮಹಾವೀರ ಭಗವಾನ್ ತತ್ವತಿ ಅವ್ರು ಹುಟ್ಟಿದ ದಿವಸ ಐತಿ, ಅದಕ್ಕೆ ನೀ ತಳಗ್ ಜಿಗದಂದ್ರೆ ಭಾಳ ಕಡಿಮೆ ಆಗತ್ತೆ, ನಾವರೇ ಬದುಕ್ತೀವು, ನೀ ಜಿಗಿಪ್ಪ ಅಂತ ಹೇಳ್ದ ಟ್ರಂಪ್. ಯಾಕ ಭಾರತದವ್ರ ತಲೆಯಾಗ ಹೋರ್ಸಾರಲ್ಲ. ಟ್ರಂಪ್ನ ಮಾತು ಕೇಳ್ತಾನೋ ಮೋದಿ. ಭಾರತ ಅನ್ಯ ದೇಶದ ಏನದ ಗುಲಾಮದ ಅಂತ ನಾವು ತಿಳ್ಕೊಂಡಿವಿ. ಮೊದಲಿನ ಭಾರತ ಇವತ್ತಿಲ್ಲ, ಬಲಿಷ್ಠ ಭಾರತ, ಸಶಕ್ತ ಭಾರತ ಆಗ್ಯದ. ಯಾಕಂದ್ರ ಯಾವ ಸಂಸತ್ ಭವನದಾಗ ಆಚಾರ್ಯ ದೇಶಭೂಷಣ್ ಚರಣ ಬಿದ್ದಲ್ಲ, ಯಾವ ಸಂಸತ್ ಭವನದಾಗ ಪೂರ್ಣಮತಿ
ಮಾತಾಜಿ ಶರಣ ಬಿದ್ದದ ಆ ಸಂಸತ್ ಭವನ ವಿಶ್ವದಾಗ ಚರ್ಚೆ ಆಗ್ತಕ್ಕಂಥ ಕಾರ್ಯ ಆಗ್ತದ ನಮ್ಮ ಶಾಸ್ತ್ರ ಹೇಳ್ತದ जिस धरती पर संत का चरण पड़ता है वो धरती धरती नहीं तीरथ बन जाता है ನಮ್ಮ ಭಗವಂತರ ಆಚಾರ್ಯ ಭಗವಂತರ ಗ್ರಂಥದಾಗ ಬರ್ತಾರು ಯಾವ ಭೂಮಿ ಮೇಲೆ ಸಂತರ ಚರಣ ಬೀಳ್ತೈತಿ ಅದ ಭೂಮಿ ಅಲ್ಲ ಪವಿತ್ರ ಕ್ಷೇತ್ರ ಆಕತ್ತೆ ಅಂತ ಹೇಳೋರು ಹಂಗ ದೇಶ ಮುಷನ್ ಚರಣ ಬಿದ್ದದ ಪೂರ್ಣಮತಿ ಮಾತಾಜಿ ಚರಣ ಸ್ಪರ್ಶ ಆಗ್ಯದ ಅನ್ನೋದ್ರಿಂದ ಅದು ಪವಿತ್ರ ಸ್ಥಾನ ಆಗ್ಯದ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಆಗ್ಯದ ಮೋದಿ ಒಂದು ಚೆನ್ನಾಗಿ ವಿಚಾರ ಮಾಡ್ದ ಆಹಾ ಅಚ್ಚಾ ಹೈ ट्रंप जी बहुत अच्छा सलाह है मैं महावीर भगवान का भक्त हूँ जीवा और जीने दो मेरे रक्त में बहते हैं परंतु एक बार मुझे मेरे लिए ताली तो बजाओ ತೀತನ ಮಗ ಭಾರತ್ ಹೇ ತತ್ ಭಾರತದ ಪ್ರತಿನಿಧಿ ಮೋದಿ ಹೇದಂತ ಹೌದಪ್ಪ ನಾವು ಮಹಾವೀರ ಭಗವಾನ್ ಭಕ್ತು ಇವತ್ತು ಮಹಾವೀರ ಜಯಂತಿ ಐತಿ ಬದುಕಲು ಬಿಡು ಹೇಳ್ಯಾರು ನೀವೆಲ್ಲ ಬರುತ್ತೀರಂದ್ರ ನಾ ಪ್ರಾಣ ಕೂಡ ತಯಾರದನಿ ಆದ್ರೆ ನನ್ನ ಸಲುವಾಗಿ ಒಂದ್ಸಲ ಚಪ್ಪಾಳೆ ಬಾರಿಸಿ ಹೇಗಂತ ಇವೆಲ್ಲ ಚಪ್ಪಾಳೆ ಬಾರಿಸಿ ಎಲ್ಲ ಬಿದ್ದು ಮೋದಿ ಬಚಾವಾದ ಹಂಗ ಭಾರತ್ ಇವತ್ತು ಸಶಕ್ತ ಭಾರತ ಜ್ಞಾನಿ ಭಾರತದ ಸಂತರ ಕೃಪಾದ ಆಚಾರ್ಯ ವಿದ್ಯಾಸಾಗರ್ ಕೃಪಾದ ಮಹಾವೀರ ಭಗವಾನ್ ಧರ್ತಿ ಅದ ಅನ್ನೋದ್ರಿಂದ ಭಾರತ ಸೇಫ್ ಆಗ್ಯದ ಇವತ್ತು ವಿಶ್ವದಾಗ ಇದು ಕಾರಣ ಅಂತ ಧರ್ಮದ ಹಾದಿ ಮೇಲೆ ನಡೀತಕ್ಕಂಥ ವ್ಯಕ್ತಿ ಅಂತ ಕುರ್ಚಿ ಮೇಲೆ ಕೂತವರು ಧರ್ಮ ರಕ್ಷತಿ ರಕ್ಷಿತ ಯಥೋ ಧರ್ಮ ತಥೋ ಜಯ ಮಹಾವೀರ ಭಗವಾನ್ ತತ್ವ ಮಾತ್ರ ಜೈನರಿಗೆ ಸೀಮಿತ ಆಗಿರಬಾರ್ದು ಅದು ಭಾರತ ದೇಶದ ತತ್ವ ಆಗಬೇಕು ಸಿದ್ಧಾಂತ ಆಗಬೇಕು ಸಂವಿಧಾನ ಆಗಬೇಕು ಅಂದಾಗ ಭಾರತ ವಿಶ್ವಗುರು ಆಗ್ತದ ಅಂತ ಕಾರ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡ್ರು ಯಾವ ಟ್ರಸ್ಟ್ ರಚನೆ ಮಾಡಿ ಸಂವಿಧಾನ ಬರೆಯಕತ್ತಿದ್ರು ಆ ಟ್ರಸ್ಟ್ 11 ಜನ ಮೆಂಬರ್ ಇದ್ರ 7 ಜನ ಜೈನರನ್ನ ಮೆಂಬರ್ ಮಾಡ್ಕೊಂಡಿದ್ರು ಅಂಬೇಡ್ಕರ್ ಅವ್ರಿಗೆ ಗೊತ್ತಿತ್ತು ಭಾರತವನ್ನು ನಾವು ಕಟ್ಟಬೇಕಾದ್ರೆ ಸಂವಿಧಾನ ಬರೀಬೇಕಾದ್ರೆ ಜೈನ ಧರ್ಮ ಅನ್ನಿಗಳದ್ದು ಮಾಡಕ್ ಸಾಧ್ಯ ಇಲ್ಲ ಇದು ಜೈನ ಧರ್ಮಿಯಿಂದ ಮಾತ್ರ ಸಾಧ್ಯ ಅಲ್ಲಿ ತ್ಯಾಗದ ಅಲ್ಲಿ ದಾನದ ಅಲ್ಲಿ ಕೊಡುಗೆಯದ ದೇಶ ಸಲುವಾಗಿ ಕರೋಡೋ ಸಂಪತ್ತಿಯನ್ನು ದಾನ ಮಾಡ್ತಕ್ಕಂಥ ವ್ಯಕ್ತಿತ್ವ ಇವತ್ತು ಜೀವಂತದಲ್ಲ ಅಲ್ಲ ಮೂರ್ತಿ ನಿರ್ಮಾಣ ಮಾಡಿ ಅವ್ರ ಕೈಯಾಗಿನ ಬಂಗಾರದ ಧನಿಸಿ ಕೊಟ್ಟಾರು ಜೈನ ಸಮಾಜದವ್ರು ಒಬ್ಬರ ದಾನ ಮಾಡ್ಯಾರಪ್ಪ ಬಂಗಾರ ವಿಷಯ ಇಟ್ಟಂಗಿಲಿ ರಾಮ ಮಂದಿರ ಕಟ್ಟಬೇಕಾದ್ರೆ ಮೊದಲು 24 ಬೆಳ್ಳಿ ಇಟ್ಟಂಗಿ ಕೊಟ್ಟವ್ರು ಜೈನ ಸಮಾಜದವರು ಇವತ್ತು ಇತಿಹಾಸ ಪೂರ್ವ ಭಾರತ ಅಲ್ಲ ಇವತ್ತು ಜೀವಂತ ಇತಿಹಾಸ ತೋರಿಸ್ಕೊಂಡ್ ಬಂದದ ಅಂತ ಮಹಾವೀರರ ಅನುಯಾಯಿ ಮಹಾವೀರರು ಸಂಸಾರ ಭೋಗಗಳನ್ನು ತ್ಯಾಗ ಮಾಡಿ ಸರ್ವಸ್ವವನ್ನು ತ್ಯಾಗ ಮಾಡಿ ಮೈಮ್ಯಾಗಿನ ಅರಿವಿ ತ್ಯಾಗ ಮಾಡಿರು ವಿಶ್ವಕ್ಕೆ ಸಂದೇಶ ಕೊಟ್ಟರು ಭಗವಂತ ಅಪರಿಗ್ರಹ ತತ್ವದಿಂದ ಮಾತ್ರ ಜೀವಿ ಸುಖಿ ಆಗಲಿಕ್ಕೆ ಸಾಧ್ಯ ಅಂತ ಬಾಯಲ್ಲಿ ನಮ್ಮ ಮಹಾವೀರ ಹೇಳಲು ಜೀವನದಾಗ ಆಚರಣೆ ತಂದ್ರನಂತೆ ಇವತ್ತು ವಿಶ್ವ ಪ್ರಭು ಸ್ಥಾನದಾಗ ಮಹಾವೀರ ಭಗವಾನ್ ಇದಾರ ಅವರ ತತ್ವಗಳನ್ನು ಕನ್ನಡದ ಪ್ರಚಾರ ಮಾಡಿದ್ದಕ್ಕೆ ವಿಶ್ವಗುರು ಅನ್ಸ್ಕೊಂಡ್ರು ಬಸವಣ್ಣವರು 12ನೇ ಶತಮಾನದಾಗ ಬಸವಣ್ಣವರು ವಿಶ್ವಗುರು ಯಾಕೆ ಅನ್ಸ್ಕೊಂಡ್ರಂದ್ರ ಮಹಾವೀರ ಭಗವಾನರ ತತ್ವಗಳನ್ನ ಜೈನ ಧರ್ಮದ ತತ್ವಗಳನ್ನ ಕನ್ನಡ ಭಾಷೆಯಲ್ಲಿ ಜನರ ಮನಸ್ಸಿಗೆ ಮುಟ್ಟುವಂತ ಕಾರ್ಯ ಮಾಡಿದ್ರು ಅನಂತೆ ವಿಶ್ವಗುರು ಅನ್ಸ್ಕೊಂಡ್ರು ಬಸವಣ್ಣವರು ಹಂಗ ನೀವು ಆತ್ಮನ ಪರಮ ಕಲ್ಯಾಣ ಮಾಡ್ಕೊಳ್ಬೇಕಾಗಿತ್ತು ನಿಮ್ಮ ಆತ್ಮನೊಳಗೆ ಪರಮಾತ್ಮ ಪ್ರಕಟ ಜ್ಯೋತಿ ಆಗ್ಬೇಕಾಗಿತ್ತಂದ್ರ ಮಹಾವೀರ ಭಗವಾನ ತತ್ವಗಳನ್ನ ಮೈಗೂಡಿಸ್ಕೊಳ್ಬೇಕು ಜೀವನದಲ್ಲಿ ಅಳವಡಿಸ್ಕೋಬೇಕು ಸಂಕಲ್ಪ ಮಾಡಬೇಕು ಇವತ್ತಾದ್ರೂ ಒಂದು ಸಂಕಲ್ಪ ಮಾಡೋದು ಏನು ಮಾಡೋದು ಹಿಂದಕ್ಕೊಂದು ಸೂಚನಾ ಕೊಟ್ಟೆ ಈ ರವಿವಾರ ಅಲ್ಲದೆ ಹಿಂದಿನ ರವಿವಾರ ಭದ್ರಗಿರಿ ಪ್ರವಚನದೊಳಗೆ ಭದ್ರಗಿರಿ ಭದ್ರವಾಗಿರಬೇಕು ಸುಭದ್ರ ಆಗಿರಬೇಕು ಭೂಮಿ ತೆಲಿನಾಗ ಎಲ್ಲಿ ತಕ್ಕ ಸೂರ್ಯ ಚಂದ್ರದಾರು ಎಲ್ಲಿ ತಕ್ಕ ಧರ್ಮತಿ ಅಲ್ಲಿ ತಕ್ಕ ಭದ್ರಗಿರಿ ಇತಿಹಾಸ ಜೀವಂತಾಗಿ ಉಳಿಬೇಕು ಯಾರ್ಯಾರಿಗೆ ಅನಿಸ್ತತಿ ಕೈ ಹತ್ರ ನೋಡು ಇವತ್ತು ಮಹಾವೀರ ಜಯಂತಿ ಐತಿ ನಾವು ಇವತ್ತು ಸಂಕಲ್ಪ ಮಾಡ್ತೀವಿ ಧರ್ಮ ನಾವು ಉಳಿತೋ ಇಲ್ಲೋ ಗೊತ್ತಿಲ್ಲ ನಾವು ಇರೋಕ್ಕಿಂತ ಮೊದಲು ಧರ್ಮ ಇತ್ತು ನಾವು ಇದ್ದಾಗ ಹೋತಿ ನಾವು ಆದ ನಂತರ ಇರ್ದೈತಿ ಆ ಧರ್ಮ ಶಾಶ್ವತ ಆಗಿರುವಂತ ಕೆಲಸ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಜೈ बोलो ಮಹಾವೀರ ಭಗವಾನ್ ಕಿ ಮಹಾವೀರ ಜನ್ಮ ಕಲ್ಯಾಣಕ ಮಹಾ ಮಹೋತ್ಸವ ಕಿ ಏನು ಸಂಕಲ್ಪ ಹೊತ್ಕೊಳ್ಳೋದು ಭಾಳ ಮಹತ್ವದ ಪಾತ್ರದ ಇವತ್ತು ನಾ ಜಲಮಂದಿರದ ಕೂತು ಯುವಕರಿಗೆ ಅದನ್ನ ಹೇಳಿ
ಎಟ್ಟ ತಿಳಿ ಅದು ನಿಮ್ಮ ಊರಾಗಂತ ಕೇಳಿದ್ರೆ ತೀರ್ದಾಳ ಇರ್ಬೋದು, ಹಳಿಂಗಿಳಿ ಇರ್ಬೋದು, ಹನಗಂಡಿ ಇರ್ಬೋದು, ರಬ್ಗೈ ಇರ್ಬೋದು. ಎಷ್ಟು ತೆಲಿಗಳು ಆದರ 2300 ತಲೆಗಳು ಕಳೆದು ಹೋದು. ತೆಲಿಗಳು 9 ತಲೆ ಆದ್ರೆ ಸುತ್ತಕ್ಕೆ ಬರಂಗಿಲ್ಲ. 10ನೇ ತಲೆ ಜಾಕ ಮಾಡೋದು ಸುದ್ದಾಕಿರಿ ನೀವು. ನಿಮ್ಮ ಎಷ್ಟು ತಲೆ ಆಗ್ಯಾವು ಭದ್ರಭಾವ ಬಂದು ಹೋಗಿಲ್ಲಿ 2300 ತಲೆ ಆಗಿ ಹೋಗ್ಯಾವ. ಬರೀ 100 ಆಯುಷ್ಯ ಹಿಡಿದ್ರು. ವಿಚಾರ ಮಾಡ್ರಿ, ಅಷ್ಟು ತೆಲಿಗಳು ಕಳೆದು ಹೋದು. ಅಷ್ಟು ನಡುವಿನ ಗ್ಯಾಪದ ಯಾರ ಭಾಗ್ಯದಾಗ ಇದು ಸಿಗಲಿಲ್ಲ, ನಿಮ್ಮ ಭಾಗ್ಯದಾಗ ಭದ್ರಗಿರಿ ಜಿರ್ಗೋಕರ ಅಂತಕ್ಕಂಥ ಊರು ಸಿಗ್ತಾರೆ. ಎಲ್ಲಿ ಬಾಬಾನಗರ್ ಎಂದಿಂದ ಇತಿಹಾಸ ತೆಗೆದು ನೋಡ್ರಿ. ಬಾದ್ಶಾ ಬಾಮಾಶಾಹಿ ಯಾರು ಹೇಳ್ತೀರಿ? ಯಾರ? ಆದಿಲ್ ಶಾಹಿ ಬಿಜಾಪುರ್. ಅವನ ಮಂದಿರ ಕಟ್ಟಾನು. ಲಕ್ಷ್ಮೀಗೌಡ್ರ ಬಾಬಾನಗರ್ ಮಂದಿರ ನಿರ್ಮಾಣ ಮಾಡಿ ಜೈನರಲ್ಲ, ಇಸ್ಲಾಂ. ಅವರು ಪಾರ್ಶ್ವನಾಥ ತೀರ್ಥಂಕರ ಪರಂ ಭಕ್ತ. ಆ ಪಾರ್ಶ್ವನಾಥ ಮೂರ್ತಿ ನಾಭಿ ಒಳಗ ಏನಿತ್ತು? ಪಾರಸ್ ಮಣಿ ಇತ್ತು, ಸೂಜಿ ಹಚ್ರ ಬಂಗಾರ ಹತ್ತಿತ್ತು. ಆದಿಲ್ ಶಾಹಿ ಕಾಲದಿಂದ ಪ್ರಸಿದ್ಧಿ ಇರ್ತಕ್ಕಂಥ ಬಾಬಾನಗರ್ ಇವತ್ತು ಬಾಬಾನಗರ್ ಜೀವಂತದ. ಶ್ರಮಣ ರತ್ನ ಆಚಾರ್ಯ ಸುವಲ್ ಸಾಗರ್ ಇರ್ಬೋದು, ಆಚಾರ್ಯ ಪಾಯ ಸಾಗರ್ ಇರ್ಬೋದು, ಆಚಾರ್ಯ ಶಾನ್ ಸಾಗರ್ ಇರ್ಬೋದು, ಆಚಾರ್ಯ ರತ್ನ ಭವನಿ ಸಾಗರ್ ಇರ್ಬೋದು, ಆಚಾರ್ಯ ಕುಂತು ಸಾಗರ್ ಇರ್ಬೋದು, ಆಚಾರ್ಯ ಕನಕನಂದಿ ಇರ್ಬೋದು. ಎಷ್ಟೋ ಸಂತರ ದಕ್ಷಿಣಕ್ಕೆ ಬಂದ್ರೆ ಸ್ಪೆಷಲ್ ಬಾಬಾನಗರದ ದರ್ಶನ ಕೊಡ್ತಿದ್ರು. ಮೊನ್ನೆ ಆಚಾರ್ಯ ಶೀತಲ್ ಸಾಗರ್ ಅವ್ರ ಫೋನ್ ಬಂದಿತ್ತು, ನೀವು ಬಂದ್ರಿ ಅತಿ ಉತ್ತಮ, ನಮ್ಮ ಕ್ಷೇತ್ರಕ್ಕೆ ನಮ್ಮ ಚರಣ ಸ್ಪರ್ಶ ಆಗಬೇಕು, ನಮ್ಮ ಕ್ಷೇತ್ರ ಪವಿತ್ರ ಆಗಬೇಕು. ಒಂದು ನಾ ಕಡೆ ಬನ್ನಿ ಅಂದ್ರೆ ಬಾಬಾನಗರ ದರ್ಶನ ಮಾಡಿ ಭದ್ರಗಿರಿಗೆ ಬರ್ಬೇಕಂತಕ್ಕಂಥ ಸಂಕಲ್ಪ ಮಾಡೀನಿ ಅಂತ ಅವ್ರು ಚರ್ಚೆ ಮಾಡ್ತಿದ್ರು. ಭಾವನಾ ಮಾಡ್ರಿ, ನಿಮ್ಗೆ ಗೊತ್ತದಂತ ನಾ ಹೇಳ್ರಿ. ಇವತ್ತು ಜನ ಸಾಧು ಸಂತರ ಬಾಬಾನಗರನ ದೀಕ್ಷಾ ತಗೊಂಡ್ರೆ ದಿಗಂಬರ್ ದೀಕ್ಷಾ ಆದ ನಂತರ ಪೈಲಾ ಕ್ಷೇತ್ರ ದರ್ಶನ ಮಾಡಿದ್ದು ಬಾಬಾನಗರ. ಯಾಕಂದ್ರೆ ಈ ಮೋಕ್ಷ ಮಾರ್ಗದ ಬೀಜ ಬ್ರಹ್ಮಚರ್ಯ ವೃತ ಸ್ವೀಕಾರ ಮಾಡಿದ ಆಚಾರ್ಯ ಭೌಲಿ ಸಾಗರ್ ಕೈಲಿ ಬಾಬಾನಗರದೊಳಗೆ ಬರ್ತಕ್ಕಂಥ ಇತಿಹಾಸ. ನಾ ಅವಾಗಿಂದ ಬಾಬಾನಗರ ನೋಡಾಕತ್ತೀನಿ, ಈಗೂ ನೋಡಾಕತ್ತೀನಿ. ಹಂಗೈತಿ. ಏನು ಬದಲಾವಣೆ ಆಗೈತಿ, ಎಷ್ಟು ಇತಿಹಾಸ ಐತಿ ಅಂತ ಕೇಳ್ರಿ. ಕರೆ ನೀವು ನಾ ಬಂದಾಗ ಹಳಿಗಳಿಗೆ ಗುಡ್ಡ ನೋಡಿರಿ, ಇವು ನೋಡಾಕತ್ತೀರಿ. ಏನು ಬದಲಾವಣೆ ಆಗೈತಿ ನಿಮ್ಮ ಬಾಯಲ್ಲೇ ಹೇಳ್ರಿ. ಬದಲಾವಣೆ ಆಗೈತೆ ಇಲ್ಲೋ? ಕಳ್ಳ ಮುಳ್ಳ ಕಂಟಿ ಎಲ್ಲಿ ಹೋದ್ರೆ ಅದ ಇದು ವಾಟರ್ ಸೈಟ್ ಮ್ಯಾಲಲ್ಲಿ ಹೋಗ್ತಿದ್ದಿದ್ದಿಲ್ಲ. ಅಂತ ಜಾಗದಾಗೈತಿ. MP UP ಜನ ಬಂದಾಗ್ತಾರೋ, ಸಾಧು ಸಂತರ ಬರಾಕತ್ತಾರೋ, ಜೀವನ ಧನ್ಯ ಮಾಡ್ಕೊಳಕತ್ತಾರೋ. ಅಷ್ಟು ಪ್ರಬಲ ಪುರುಷಾರ್ಥ ನಿಮ್ಮಿಂದ ಆಗ್ಯದ. ಇನ್ನೊಂದು ಸ್ವಲ್ಪ ಪುರುಷಾರ್ಥ ಮಾಡಿ ಸಹಾಯ ಮಾಡ್ರಿ. ತನು ಮನ ಧನವನ್ನ ದೇವಶಾಸ್ತ್ರ ಗುರುಗಳಿಗೆ ರತ್ನತ್ರಯ ಪ್ರಾಪ್ತಿಗಾಗಿ ಸದುಪಯೋಗ ಮಾಡ್ರಿ ಅಂದ್ರ ಈ ಮನುಷ್ಯ ಜೀವನ ಅಂತೂ ನಿಮ್ಗೆ ಸಾರ್ಥಕ ಆಯ್ತು. ಮುಂದಿನ ಗತಿ ಚಲೋ ಸಿಗ್ತೈತೆ. ಅದರಿಂದ ಮುಂದಿನ ಗತಿ ಚಲೋ ಸಿಗ್ತೈತೆ. ಒಂದಿಲ್ ಒಂದು ಬಹುದಾಗ ತೀರ್ಥಂಕರ ವಂಶದಾಗ ತತ್ವ ಮೋಕ್ಷಗಾಮಿ ಆಗಿ ಮೋಕ್ಷ ಹೋಗುವಂತ ಭಾಗ್ಯ ಸಹಿತ ನಿಮ್ಗೆ ಸಿಗ್ತತಿ. ಈಗ ಮಾಡಿದ ಪುಣ್ಯ ವ್ಯರ್ಥ ಎಂದೂ ಹೋಗೋದಿಲ್ಲ, ಫಲ ಕೊಡ್ತೈತಿ. ಕೇಳ್ರಿ ಹೆಂಗೆ ಕೊಡ್ತೈತೆ ಅನ್ನೋಕ್ಕೊಂದು ಉದಾಹರಣೆ. ಒಂದು ಮುದುಕಿತ್ತು, ಒಬ್ಬ ಮಗ ಭಾಳ ಕಲ್ತಿದ್ದ, ಅಲ್ಲಿ ನೌಕರಿ ಮಾಡ್ತಿದ್ದ. ಕರೆ ಅವ್ವ ಬಾಳೆ ಮಾಡಿ ಇಟ್ಟಿತ್ತು, ಮಗ ಕಲಿಬೇಕು, ದೊಡ್ಡ ಆಗಬೇಕು, ಅವ್ನು ಸುಖಿ ಆಗ್ಬೇಕಂತ ತಿಳ್ಕೊಂಡ. ಕರೆ ಎಟ್ಟ ಗಳಿಕೆ ಮಾಡಿಟ್ಟಿದ್ರು, ಮುದುಕಿದೊಂದು ಸ್ವಭಾವ ಇತ್ತು. ಮನೆ ಮುಂದೆ ಬಂದವ್ರು ಹಂಗೆ ಕಳಿಸ್ತಿದ್ದಿಲ್ಲ. ಒಳಗೆ ಕರೆದು ಕೈಕಾಲು ನೀರು ಕೊಟ್ಟು ಕುಣಿಸಿ ನೀರು ಕೊಟ್ಟ, ಹಾಲು ಕೊಟ್ಟು ಕಳ್ಸಕ್ಕೆ. ತಿನ್ನಾಕ ಒಂದು ರೊಟ್ಟಿ ತಿಂದು ಹೋಗಿ ಪತ್ತಮ್ಮ ಹಸ್ದಿದ್ರಿ ಅಣ್ಣಕ್ಕೆ. ಮತ್ತು ಹೋಗಾಗ ನೀನು ಖರ್ಚಿಗೆ ಬೇಕಂತ ತಗೋ ₹1 ಅಂತ ಕಿಶ ಹಾಕಕ್ಕೆ. ಅಂತ ಎಷ್ಟು ಮನೆ ಇದಾವೆ ನಿಮ್ಮ ಊರಾಗ? ನಾ ಟೀಕಾ ಮಾಡಿದ್ರೆ ವಸ್ತು ಸ್ಥಿತಿ ಹೇಳಕತ್ತೀನಿ. ಮುದುಕಿತ್ತು, ಅವಂತಾನೋ ಕಲ್ತಾವ, ಸಿಟಿ ಒಳಗೆ ಮನೆ ಕಟ್ಟಾನು. ಏ ಮುದುಕಿ, ಇಟ್ಟೆಲ್ಲ ಗಾಳಿ ಮಾಡಿ ಮತ್ತೆ ಕೊಡ್ತೀಯಾಕ ಮಂದಿ ಗಪ್ಪಿಡ್ಬೇಕಲ್ಲ ನನಗೆ. ನೀನು ದೇವ್ರು ಹಳಿ ಕೊಡ್ತಾನ ಏನು ಅಂತ ಕೇಳಿದಾಗ, ಇಲ್ಲಪ್ಪ ನಾ ದೇವ್ರದ್ದು ಅದು ದೇವ್ರಿಗೆ ಕೊಡ್ತೀನಿ ಅಂದ್ಲತ್ತಾಗಿ. ಮುದುಕಿ ಏನತ್ತ, ಅದು ದೇವ್ರದ್ದು, ನಾ ದೇವ್ರಿಗೆ ಕೊಡ್ತೀನಿ. ಆ ದೇವ್ರು ನೀನು ಹಳಿ ಕೊಡ್ತಾನ ಎಲ್ಲ ಬಡ್ಡಿ ಹೊಸದ ಸಕಟ. ನೀ ಎಷ್ಟು ಕೊಟ್ಟೆ ಅಂತೆಲ್ಲ ಹಳಿ ಕೊಡ್ತಾನೆ ನೀನು ಅಂತ ಕೇಳ್ತಾ ನೀವು. ಆಕೆಂತ ವಿಶ್ವಾಸದೊಳಗೆ ದೇವ್ರು ಕೊಡ್ತಾನಪ್ಪ ಎಂದೋ ನಂಬಿದವ್ರ ಕೈ ಬಿಟ್ಟಿಲ್ಲ, ಕೊಟ್ಟೆ ಕೊಡ್ತಾನೆ ದೇವ್ರ ಅಂತ ಹೇಳಂತ. ವಿಶ್ವಾಸ, ಕಾನ್ಫಿಡೆನ್ಸ್, ಆತ್ಮಬಲ, ವಿಲ್ ಪವರ್ ಎಷ್ಟಿತ್ತಂದ್ರೆ ದೇವ್ರು ಕೊಟ್ಟೆ ಕೊಡ್ತಾನ ಅಂತ ನೋಡ್ತಾನೆ. ಎಲ್ಲಿ ಹೋಲಿಸ್ತು ದೇವ್ರ ಕಡೆ ಹೋಗಿ ಇಸ್ಕೊಂಬರೋಗಿ ಹೋಗ್ತಾನಲ್ಲಿ. ಹೋಗಿ ದೇವ್ರ ಜೊತೆ ಹುಡ್ಕೊತ್ ಹೋಗು, ದೇವ್ರು ನಿಂಗೆ ಕೊಟ್ಟ ಕೊಡ್ತಾನೆ ಹೋಗಪ್ಪ ಅಂತ ಹೇಳು. ಹೋಗ್ತಾನಂತ ನಿಂತಾನೆ. ನಿಮ್ಗೆ ಇನ್ಯಾನು ಮಾಡ್ಬೇಕಾಗಿ ಮುದುಕಿ
ಆಯ್ತಪ್ಪ ಹೋಗು ದೇವ್ರ ಕಡೆ ಇಸ್ಕೊಂಬರೋ ಹೊಂಟಿವು. ಹೊಟ್ಟು ಭಯಾನ ಜಂಗಲ್ ಮಾರ್ಗಿತ್ತು. ಒಂದು ಕುದುರೆ ಬತ್ತು ಎದುರಿಗೆ ನೆಳಾಡ್ಕೋತ ಕುದುರೆ ಬತ್ತು. ಎಲ್ಲಿ ಹೊಂಟಿಪ್ಪ ಮನುಷ್ಯ ಅಂತ ಕೇಯ್ತು ಕುದುರೆ. ಏನಿಲ್ಲ ದೇವ್ರ ತೆಕ್ಕ ಬಡ್ಡಿ ವಸೂಲಿ ಮಾಡಕ್ಕೆ ಹೊಂಟೇನಿ, ಬಡ್ಡಿ ಗಂಟ ಅಂದೆವು. ವಾ ಯಾರ್ದಾರ ಮತ್ತು ಕುಲ್ರತ್ ಮಿಷನ್ ಬಡ್ಡಿ ವಸೂಲಿ ಮಾಡೋ ನಿಮ್ಮ ಊರಾಗ? ಕುಲ್ರತ್ ಮಿಷನ್ ಹಂಗೆ ಬಿಡಂಗಿಲ್ಲ, ಬಡ್ಡಿ ಗಂಟ. ನೀವು ಕೇಳೋಕ್ಕಿಂತ ಮೊದಲು ಕೊಟ್ಟು ಹೋಗ್ತು ನಾಯನ್ ಇಟ್ಕೊಂಡು ಹೋಗಲಿ, ಅದು ನನಗೆ ಪರಿಗಿರ ಐತಿ, ನನಗೆ ದುಃಖಕ್ಕೆ ಕಾರಣ ಐತೆ. ಅದು ನಾಯಕ ಇಟ್ಕೊಂಡು ಹೋಗಲಿ, ಎಲ್ಲ ನಿಮ್ಮದು ಕೊಟ್ಟ ಹೋಗ್ತಾನೆ. ಏಟೆಟ್ ಹಾಕಿರ್ಲ ಅದ್ರ 10 ಪಟ್ಟು ಕೊಟ್ಟ ಹೋಗ್ತಾನೆ. ಕೊಟ್ಟ ಹೋಗಂಗಿಲ್ಲ. ನನ್ನ ಶಾಸ್ತ್ರ ಹೇಳ್ದೆ. ಸನ್ಮತಿ ಸಾಗರ್ ಆಚಾರ್ಯ ರತ್ನ ವಾತ್ಸಲ್ ರತ್ನಾಕರ್ ಸನ್ಮತಿ ಸಾಗರ್ ಕಾಯಂ ಹೇಳ್ತಿದ್ರು, ಏ ಕುಲರತ್ನ, ಯಾವ ಊರಾಗ ಆಹಾರ ಮಾಡಿತ ಆ ಊರಾಗ ಒಂದು ಪ್ರವಚನ ಮಾಡಿ ಹೋಗ್ಬೇಕು, ಹಂಗೆ ಹೋಗ್ಬಾರ್ದಂತ ನನಗಂತೀರ ಅವ್ರು. ಹಂಗ್ಯಾಕ್ರಿ ಅವ್ರು ತಿಂದವ್ರು ಪಟ್ಟು ಹೋಗ್ಬೇಕಪ್ಪ, ಹಂಗೆ ಹೋಗ್ಬಾರ್ದು ಅಂತೀರ ಅವ್ರು. ಅದಕ್ಕೆ ನಾನು ನಿಮಗೆ ಕೊಟ್ಟೇನೇ ಇಲ್ಲೋ, ಭಗವಂತರ ವಾಣಿ ಪುಕಾರ ಅಂತ ಮುಖಾಂತರ ನಿಮ್ಗೆ ಕೊಟ್ಟೇನಿಲ್ಲ, ನಂದು ಕೊಟ್ಟಿಲ್ಲ. ಭಗವಂತರ ವಾಣಿ ನಿಮ್ಗೆ ಮುಗಿಸೋಂಥ ಕೆಲಸ ಮಾಡೇನಿಲ್ಲ. ಹಾಂ ಶಾಸ್ತ್ರ ಹೇಳ್ತದೆ. ಹೌದು, ಕುದುರೆ ಕೇಯ್ತು ಎಲ್ಲಿ ಹೊಂಟಿ? ಭಗವಂತರತೆಗೆ ಬಡ್ಡಿ ಗಂಟ ವಸೂಲಿ ಮಾಡಕ್ಕೆ ಭಗವಂತ ಕೊಟ್ಟಿದಿ. ಹಾಗಾದ್ರೆ ನಂದೊಂದು ಪ್ರಶ್ನೆ ಐತಿ, ಕೇಳ್ಕೊಂಡು ಬಾ ಅಂತ ಕುದುರೆ. ಏನಾ? ನನಗೆ ಸಶಕ್ತಿ ಶಕ್ತಿನೇ ಇಲ್ಲ, ನನ್ನಿಂದ ಓಡಾಕಾಗತ್ತು, ನನ್ನ ಜೀವನದಾಗ ನಾವು ಓಡ್ತನೋ ಇಲ್ಲೋ. ಹಾರ್ಸ್ ಪವರ್ ಅಂತಾರೆ ಮನುಷ್ಯರ, ಪ್ರಿಂಟ್ ಮಾಡ್ತಾರೆ ಹಾರ್ಸ್ ಪವರ್ ಅಂತ. ಆ ಪವರ್ ನನ್ನ ಜೀವನದಾಗ ಬರ್ತೈತೆ ಇಲ್ಲೋ? ಕೇಳ್ಕೊಂಡು ಬಾ ನಿನ್ನ ದೇವ್ರ ಅಂತ ಹೇಳ್ತಾರೆ ಕುದುರೆ. ಯಾಕೆ ಬಲ್ದಪ್ಪ? ಕೇಳ್ಕೊಂಡು ಬರ್ತೀನಿ ಅಂತಿದ್ರು ನಿಮ್ಮ ಭಾಷೆದಾಗ. ಯಾಕಲ್ದಪ್ಪ? ಕೇಳ್ಕೊಂಡು ಬರ್ತೀನಿ ಅಂತ ಹೋದ. ಆಗ ಮುಂದೆ ಸಾಕ್ತಿದ್ದ ಒಂದು ದೊಡ್ಡ ಗಿಡ ಇತ್ತು. ಭಾಳ ಬಿಸಿಲ, ಬಾಯಾರಿಕಾಗಿತ್ತು, ಎಲ್ಲಿ ನೀರು ಸಿಗಲಿಲ್ಲ. ಆ ಗಿಡದ ಬಡ್ಯಾಗ ಹೋಗಿ ವಿಶ್ರಾಂತಿ ಮಾಡ್ಬೇಕಂತ ಕುತ್ಕೊಂಡಿದ್ದೀವ. ಅಂಥದ್ರ ಗಿಡ ಮಾತಾಡ್ತು, ಏ ಯಾತ್ರಿಕನೇ, ಎಲ್ಲಿಗೆ ಹೊರಟಿದ್ದೀಯ? ಏನು ಹೇಳಿ? ಆ ದೇವ್ರ ಕಡೆ ಹೊಂಟೇನಿ, ಗಂಟ ಬಡ್ಡಿ ವಸೂಲಿ ಮಾಡಕ ಅಂತ. ಹೋಗೋದು ಹೊಂಟೇನಿ. ನನ್ನೊಂದು ಪ್ರಶ್ನೆ ಐತಿ, ಕೇಳ್ಕೊಂಬ. 10-12 ವರ್ಷ ಆಯ್ತು ನಾ ಈ ಬೆಳಿವಲ್ಲಿ ಹೆಂಗಿದ್ದಾಗ ಹಂಗಾದನಿ. ನಂದು ಅಸ್ತಿತ್ವ ಒಣಗಿ ಹೋಗತ್ತಿರೋ ಭಯ ಆಗೈತಿ. ಮತ್ತು ಯಾಕೆ ನನ್ನ ಬೆಳವಣಿಗೆ ಆಗಾಯ್ತು? ನಿನ್ನ ದೇವ್ರಾಗ ಕೇಳ್ಕೊಂಡು ಬಾ ಅಂತ ಗಿಡ ಹೇಳ್ತು. ಯಾಕೆ ಬಂದಪ್ಪ ಅಂತ ಇವ ಅಂದ. ಯಾಕೆ ಹೊಲ್ದಪ್ಪ ಅಂತಂದ, ಮುಂದೆ ಹೊಂಟ. ಹಾಗ ಸಾಗಿದ್ದ ಒಂದು ಭಯಾನಕ ಜಂಗಲ್ದೊಳಗೊಬ್ಬ ಸಂತ ಎದುರಿಗೆ ಬಂದ. ಏ ತಮ್ಮ, ಎಲ್ಲಿ ಹೊಂಟಿಪ್ಪ ಇಂಥ ಬಿಸ್ಲಾಗ? ಏನು ಹೇಳ್ರಿ ಸಂತರೇ, ಆ ದೇವರಿಗೆ ನಾನು ನಮ್ಮವ್ವ ಕೊಟ್ಟಾಳು, ಅದು ಗಂಟ ಬಡ್ಡಿ ವಸೂಲಿ ಮಾಡಕ್ಕೆ ಹೊಂಟೇನಿ ಅಂತ. ಹೌದಾ ಅಂತ. ನಡಿ ನಾನು ಬನ್ನಿ ಅಂತ. ಪರ್ವತ ನೇರ ಧಾರಾಗ ಸುರಿಯಕತ್ತದ. ಸಂತ ಹೇಳ್ತಾ, ನೋಡಲ್ಲಿ ದೇವ್ರ ಕಾಂತ ನೋಡು ಅಂತ. ಅದು ಕಾಮನ ಬಿಲ್ಲು ಬಿದ್ದ ಚಂದ್ರಾಕಾರ ಆಗಿತ್ತು. ಅದ್ರ ಕೆಳಗ ಭಗವಂತನ ಮೂರ್ತಿ ಮ್ಯಾಲ ಅಭಿಷೇಕ ಆಗ್ತಕ್ಕಂಥ ದೃಶ್ಯ ಕಾಣಕತ್ತಿತ್ತು. ನೋಡೋರಿಗೆ ಎಲ್ಲೂ ಕಾಣ್ತಾನ್ರಿ, ಎಲ್ಲಿ ಬೇಕಾದ ನೋಡಿ. ಎತ್ತ ನೋಡಿದರು ನೀನತ್ತ ದೇವನೇ. ಯಾರಿಗೆ ಕಾಣಿದ್ದ? ಭಕ್ತ ಪ್ರಹ್ಲಾದ ಕಾಣಿದ್ದ. ಕಂಬದಲ್ಲೂ ಅವನಿದ್ದಾನೆ, ಗಾಡಿಯಲ್ಲಿ ಅವನಿದ್ದಾನೆ, ನಿನ್ನಲ್ಲೂ ಅವನಿದ್ದಾನೆ, ನನ್ನಲ್ಲೂ ಅವನಿದ್ದಾನೆ, ಸರ್ವದಲ್ಲೂ ಸರ್ವಸ್ವನಾಗಿದ್ದಾನೆ ದೇವರು ಅಂತ ಹೇಳಿದ್ದ. ಹೇಳಿದಿಲ್ಲ ಭಕ್ತ ಪ್ರಹ್ಲಾದ್? ವಿಚಾರ ಮಾಡ್ರಿ. ಆಗ ಸಂತ ತೋರಿಸಿದ, ಸಂತ ಪ್ರಣಾಮ ಮಾಡಿದ. ಕ್ಷಮ ಮಾಡ್ರಿ ಸಂತರೇ, ನಾ ಬರಾಗ ಒಂದು ಕುದುರೆ ಮತ್ತೊಂದು ಗಿಡ 2 ಪ್ರಶ್ನೆ ಕೇಳ್ಯಾವ. ಏನ ಅಂತ. ಹಿಂಗೆ ಕುದುರೆ, ನಾನು ಈ ಜೀವನದಾಗ ನಾ ಓಡ್ತೀನೋ ಇಲ್ಲೋ, ಮತ್ತು ಗಿಡ ಕೇಳಿದ್ರೆ ನಾ ಬದುಕ್ತನೋ ಇಲ್ಲೋ, ನನ್ನ ಅಸ್ತಿತ್ವ ಮುಗಿತೈತಿ, ಯಾಕೆ ಹಿಂಗೆ ನಾ ಸ್ವರ್ಗಾಕತ್ತೀನಿ, ಬಾಡಾಕತ್ತೀನಿ, ಒಣಗಾಕತ್ತೀನಿ ಅಂತ ಕೇಳಿದ. ಸಂತರ ಧ್ಯಾನ ಹಚ್ಚಿರು, ಭಗವಂತರ ಪ್ರಾರ್ಥನಾ ಮಾಡಿರು, ಧ್ಯಾನದಿಂದ ತೀತು ಹೇಳ್ರು, ಹೋಗು ವಾಪಸ್. ನಿನ್ನ ದೇವರ ನಿಮ್ಮ ತಾಯಿಯನ್ನು ಕೊಟ್ಟಾಳಲ್ಲ, ಆ ದೇವರು ನಿನಗೆ ಮುಟ್ಟಿಸಿದ, ಹೋಗಿ ವಾಪಸ್ ಮನೆಗೆ ಹೋಗು. ಕುದುರೆ ಹೇಳು, ಇನ್ನ ತಕ ನಿಂಗೆ ಸವಾರ ಸಿಕ್ಕಿಲ್ಲ, ಅದಕ್ಕೆ ನೀ ಹಿಂಗೆದಿ. ಇನ್ನ ತಕ ನಿನ್ನ ಮ್ಯಾಲ ಏರಿ ಸವಾರ ಮಾಡೋಂಥ ವ್ಯಕ್ತಿ ನಿಂಗೆ ಸಿಕ್ಕಿಲ್ಲ, ಅದಕ್ಕೆ ನೀ ಆಲ್ಸಿಯಾಗಿ ಹಿಂಗಾಗಿ ನಿನ್ನ ಹೆಗಲ ಮ್ಯಾಗ ಒಬ್ಬ ಸವಾರ ಕುಣಿಸ್ಕೋ, ನಿನಗೆ ಹಾರ್ಸ್ ಪವರ್ ಬರ್ತೈತೆ ಅಂತ ಹೇಳಿದ್ರು. ಆಯ್ತು ರೀ, ಹೇಳ್ತೀನಿ ಅಂದಿವ. ಆಯ್ತು ರೀ, ಯಾಕೆ ಅಲ್ರಿ? ಹೇಳ್ತೀನಿ ರೀ ಅಂದ. ಮತ್ತು ಗಿಡದೊಂದ ಪ್ರಶ್ನೆ ಅದ ರೀ, ಏನ ಗಿಡ 10-12 ವರ್ಷ ಆತತ್ರಿ, ಒಣಗಾಕತೈತಿ, ಅದಕ್ಕೆ ಯಾಕಾದ್ರೂ ಆಯುಷ್ಯ ಮುಗಿತು, ಬದುಕ್ತೈತೋ ಇಲ್ಲೋ? ಏನಪ್ಪ, ಅದು ಬದುಕ್ತೈತಿ. ಆದ್ರೆ ಆ ಗಿಡದ ಬಡ್ಡ್ಯಾಗ ನಿಧಿ ಎದ್ದು ಬಂದೈತಿ. ಮ್ಯಾಲ ಕೆಳಗಿತ್ತು ಭೂಗರ್ಭದಾಗ, ಅದು ಎದ್ದು ಬಂದೈತಿ. ಬೇರೆಕ್ಕೆ ಮಣ್ಣು ಸಿಗಲ್ದಕ್ಕ ಆ ನಿಧಿ ಅಡಚಣೆಯಾಗಿ ಅದು ಕುಂಠಿತ ಆಗೈತಿ. ಆ ನಿಧಿ ಯಾರೇ ತಕೊಂಡು ಹೋದ್ರಂದ್ರ ಆ ಗಿಡ ಬದುಕ್ತೈತಿ ಅಂತ ಯಾರು ಹೇಳ್ರು? ಸಂತ ಹೇಳ್ರು.
ಬಂದ ಭಗವಂತ ಅದಕ್ಕೆ ಹೇಳ ಏಕ ಸಂತ ಭಗವಂತ ಸಾ ಓದೇರೇನ ಆಚಾರ್ಯ ವಿದ್ಯಾಸಾಗರ ಮೇಲೆ ಒಂದು ಗ್ರಂಥ ಬರ್ದ ಸಣ್ಣದು, ಅದ್ರ ಹೆಸರು ಏಕ ಸಂತ ಭಗವಂತ ಸಾ ಟೀತ್ ನಿಮಗ ಒಬ್ಬ ಸಂತ ಈ ಭೂಮಿ ತಲೆ ಮ್ಯಾಗ ಯಾರೋ ಭಗವಂತರಂತವ್ರ ಅಂತ ಅದ್ರ ಅರ್ಥ ಆಗ್ತಾರೆ. ಕಳ್ಕೊಂಡ ನಂತರ ಹುಡುಗ್ಯಾಡ್ಬ್ಯಾಡ್ರು, ಮಾತಾಡೋ ದೇವ್ರು ಇಲ್ಲ ಬಸ್ತ್ಯಾ. ಈ ಜಗತ್ನಾಗ ಮಾತಾಡಿ ದೇವ್ರ ಪರಿಚಯ ಮಾಡಿಕೊಟ್ಟು ನಿಮ್ಮನ್ನು ದೇವರ ಮಾಡ್ತಕ್ಕಂಥ ದೇವರ ಭೂಮಿ ತಲೆ ಮ್ಯಾಗ ಕಳ್ಸಾರೋ ಗುರು ರೂಪದಾಗ ಕಳ್ಸಿರ್ತಾರೋ ಅವಾಗ ನಮ್ಮ ಕಣ್ಣು ತೆರ್ಲಿಕ್ಕಂದ್ರ ನಾವು ಕಣ್ಣಿದ್ದು ಕೊಟ್ರ ಬಂದು ನೋಡ್ರಿ ಇವ್ ಯಾರ ಅವುಗಂದಿದ್ಲ ಬಡ್ಡಿ ಗಂಟ ವಸೂಲಿ ಮಾಡ್ಕೊಂಡ ಬರ್ತಾನ. ಹಿಂದಕ್ಕೊಂದು ಕತೆ ಹೇಳಿ ನಿಮಗೂ ಏನಿಲ್ಲ, ಮರಿತೀರಿ ಭಾಳ ನೀವು ಆಗ ಮರಿತೀರಿ, ಇಟ್ಕೊಳಂಗಿರ್ತಿಲ್ಲ. ಇಟ್ಕೊಂಡಿದ್ರೆ ದಿವ್ಸಕ್ಕೆ ತಾಸಕ್ಕೆ ನಿಮ್ಮ ಮನಸ್ಸು ಪರಿವರ್ತನೆ ಆಗಿ ಕುಣಿತಿದ್ದೀರಿ ತಕತೈ ಅಂತ. ಎಟ್ಟೇ ಕೆಲಸ ಮಾಡ್ರು ಎಟ್ಟೇ ಸೇವಾ ಮಾಡ್ರು ನಿಮಗ ಆಲಸ್ತಾನ ಅನ್ನೋದು ಬರ್ತದೆ. ಮತ್ತಷ್ಟು ಜಾಗೃತ ಆಗ್ತೀರಿ. ಯಾಕೆ ಹಿಂಗೆ ಆಕೈತೆ ಅಂದ್ರೆ ಮರ್ಯಾಂತೆ ಹಂಗೆ ಹೇಳ್ತಾರೆ, ಹೇಳ್ಬಿಡೇವ ನಮ್ಮ ಕೈಲಿ ಈಗೇನು ಆಕೈತಿ. ನಿನ್ನ ಗತಿ ಕೇರಿಲ್ಲ. ಕೌತ್ಕದ ಹಕ್ಕಿ ತನ್ನ ಮರಿ ಹಕ್ಕಿ ಉಳಿಸೋ ಸಲುವಾಗಿ ಎಂಥ ಸಂಕಲ್ಪ ಮಾಡ್ತು. ವಿಷ್ಣು ಭಗವಾನ್ ವಿಷ್ಣುವಿನ ವಾಹನವನ್ನು ಸಹ ಮಾಡ್ತು. ಕೊನೆಗೆ ವಿಷ್ಣು ಸಹಾಯ ಮಾಡಿದ. ವಿಶ್ವಾಸ ಅಸ್ತ ಶ್ರದ್ಧಾ ಬೇಕು, ಅದು ಆತ್ಮಕಲ್ಯಾಣಕ್ಕೆ ಮಂಗಲಾಚರಣ. ವಾಪಸ್ ಬಂದ ಕುದುರೆಗೆ ಹೇಳಿದ, ಹೇ ಕುದುರೆ, ಭಗವಂತ ಹೇಳ್ಯಾನ ನೀ ಇನ್ನತಕ್ಕ ಯಾರನ್ನೂ ಸವಾರನ್ನ ಸ್ವೀಕಾರ ಮಾಡಿಲ್ಲ ಅಂತ, ನಿನಗೊಬ್ಬ ಸವಾರ ತೊಗೊಂಡ್ರೆ ನೀವು ಓಡೋದು ತಾಕತ್ ನಿಂತೆಗೆ ಬರ್ತೈತಿ. ಅವಾಗ ಕುದುರೆ ಅಂತ ನಿನಗತ್ತಕ ಅಂತ ಯಾವ ಸಿಕ್ಕಿಲ್ಲಪ್ಪ, ನೀನ ನಾನು ಓಡಿಸೋ ನನ್ನ ಮ್ಯಾಗ ನೀನು ಹಾಕೊಂಡ್ರು ಕೇಳಾಕತ್ತೇರೇನು ಪ್ರವಚನ. ಮಹಾವೀರ ಭಗವಾನ್ ಕಿ ಜಯೋ ಜಯ ಜಯ ಮಹಾವೀರ ಜಯ ಜಯ. ವರ್ಷ ಅನಾದಿ ಕಾಲದಿಂದ ಮಾಡ್ಕೋತ ಬಂದಿವಿ, ಕರೆ ನಮ್ಮ ಮಹಾವೀರ ಜಯಂತಿ ಸಾರ್ಥಕ ಆಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ನಮ್ಮ ಆತ್ಮನೊಳಗೊಬ್ಬ ಮಹಾವೀರ ಆಗುವಂತ ಶಕ್ತಿ ಐತಿ. ಇದು ಜಾಗೃತ ಆಗೋದು ಅವಶ್ಯಕತೆ ಐತಿ. ಕುದುರೆ ಹತ್ತುಕೊಂಡ್ರ ಕುದುರೆ ಮ್ಯಾಗ ಕೂತು ಕುದುರೆ ಓಡಾಕೈತೆ, ಟಕ 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 ಕಾಟೇವಾಡಿ ಕುದುರೆ. ಛತ್ರಪತಿ ಶಿವಾಜಿ ಮಹಾರಾಜರ ಕುದುರೆ ಓಡಾಕೈತಿ, ನೀವ್ಯಾಕೆ ಕೂತೀರೇನ ಪೂಜಾಗ? ಕುಯ್ತು ನೋಡ್ರಿ ಕುದುರೆ ಮ್ಯಾಗ ಹೊಂಟು ತಕ 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 ಕುದುರೆ ಓಡ್ತು. ಗಿಡ ಬತ್ತೋ ನಿಲ್ ಜಗ್ಗಿದ್ದು ಮಗಾಡ. ಕುದುರೆ ಮಗಾಡ ಜಗ್ಗಿದ, ಕುದುರೆ ನಿತ್ತು. ತನ್ನ ಜಿಗದ ಗಿಡಕ್ಕೆ ಹೇಳ್ದ, ಹೇ ಗಿಡವೇ, ಸಂತ ಏಕ ಭಗವಂತ ಸಾ ಸಂತ ಒಬ್ಬ ಭಗವಂತ ಹೇಳ್ಯಾರು, ನಿನ್ನ ಬುಡದ ಕೆಳಗ ನಿಧಿ ಐತೆತ್. ತಳಗಿತ್ತು ಭೂಮಿಯಾಗ ಎದ್ದು ಮ್ಯಾಲ ಬಂದತಿ. ಅದ ಬೇರೆ ಅಡಚಣೆಯಾಗಿ ನಿನ್ನ ಬೇರ ಬೇಕ ಅಡಚಣೆ ಆಗ್ಯಾವು. ಅದಕ್ಕೆ ನಿಧಿ ತೆಗೆದ್ರೆ ಯಾವಾಗ ಬಂದತ್ ನಿಧಿ ತೆಗೆದ್ರ ನೀ ಬೆಳಿತಿ ಬಲಿಷ್ಠ ಆಗ್ತಿ ಅಂತ ಹೇಳ್ಯಾರ ದೇವ್ರ ಅಂತ. ಪುಣ್ಯಾತ್ಮ ಜೈ ಜಿನೇಂದ್ರ, ಮತ್ತಾರ ಹಾದಿ ಕೈಲಿ ನೀನೇ ಬಂದದ್ದಿ ನನ್ನ ನಿಧಿ ತಪ್ಪ ಅಂತ ಮರ ಹೇತಂತ. ಕಸ್ತೂರಿ ಬಾ ಕೇಳ್, ಗಿಡ ಹೇತಂತ ತಗೋಣಂದ ನಿಧಿ ಅಲ್ಲ ನಿಂದ ಅಂತ ಹಡ್ಡಿದ. ನಿಧಿ ಸಿಕ್ತು. ಅವ್ರೋಗ ಕೊಟ್ಟಿದ್ದು 10 ಪೈಸೆ ಸಿಕ್ಕದ್ದು. ಕೇಳ್ರಿ, ದೇವ್ರು ಕೊಡಾಕ ಕೂತ ಪುಣ್ಯ ಸಿಗಾಕೈತಂದ್ರ ಕೋಟಿ ಭಾವದಾಗ ಮಾಡಿದ ಪುಣ್ಯ 1 ಭಾವದಾಗ ಸಿಗ್ತೈತಿ. ಧರ್ಮಕ್ಕಂದು ಇಲ್ಲ ಬೇಡ್ರಿ, ನಾಳೆ ಬಾ ಅನ್ಬೇಡ್ರಿ ಇಂದ. ಅದಕ್ಕೆ ನಾ ಒಂದು ಐಡಿಯಾ ಮಾಡೀನಿ. ಸರಿ ಏನು ಮಾಡೋದು ನಿಮ್ಮ ಕರ್ಮ. 2002ರಾಗ ಅಮೃತಲಾಡ್ದಾಗ ಹೇಳೀನಿ. ಇವತ್ತಿನ ತಿಕ್ಕ ನಿಯಮ ಪಾಲನೆ ಮಾಡ್ತಾರೆ. ಪ್ರತಿ ಮಹಾವೀರ ಜಯಂತಿಗೆ 250 ಪಟ್ಟಿ ಮಾಡ್ತಾರೆ ಪ್ರತಿ ಮನೆಗೆ. ಅದರಾಗ ಒಂದು 3 ನಂಬರ್ ಟಿಕೆಟ್ ತೆಗಿತಾರೆ. ಲಾಸ್ಟ್ ಸಿಸ್ಟಮ್ ಟಿಕೆಟ್ ಇರ್ತಾರೋ ತೆಗಿತಾರೋ ಅವ್ರಿಗೆ ರಥದಾಗ ಕೊಂಡ್ರೋ ಚಾನ್ಸ್ ಕೊಡ್ತಾರೋ. ಈ ವರ್ಷ ಅದ ನನ್ನ ತಲೆಯಾಗ ಪ್ಲ್ಯಾನ್ ಇತ್ತು. ನಿನ್ನೆ ಮನೆ ಮೊದಲು ಬಂದು ಅಡ್ವಾನ್ಸ್ ನಿಯೋಜನೆ ಮಾಡಿದ್ರೆ ಭಾಳ ಚಂದ ಆಕಿತ್ತು. ಇಟ್ಟು ಚಂದ ಭವ್ಯ ಐರಾವತ ಮೇಲೆ ಭಗವಂತರ ಸಮೋ ಶರಣ ಗೋಮಟೇಶ್ವರ ಮೂರ್ತಿ ರಥಕ್ಕೆ ಎಷ್ಟು ಚಂದ ಶೋಭಾ ಬತ್ತಿ ಮಹಾವೀರ ಜನ್ಮ ಕಲ್ಯಾಣ ಮಹೋತ್ಸವ ಯಾತ್ರಾಗ ಇದ ಒಂದು 4 ದಿವಸ ಪೂರ್ವ ಪ್ಲ್ಯಾನ್ ಮಾಡಿದ್ರೆ ಇನ್ನೂ ಏನೇನೋ ಆಗ್ತಿತ್ತು. ನನ್ನ ತಲೆಯಾಗಿತ್ತು 3 ರಥ ತರಿಸ್ಬೇಕು. 1008 ಮೇಲೆ ಪಟ್ಟಿ ಯಾರು ಕೊಟ್ಟಾರ ಅವ್ರ ಹೆಸರು ಬರೀದು ಬೇರೆ ಬೇರೆ. 504 ರೂಪಾಯಿ ಮೇಲೆ ಯಾರು ಪಟ್ಟಿಗೂ ಅವ್ರ ಹೆಸರು ಬರೀದು ಬೇರೆ ಬೇರೆ ಅಲ್ಲ. 365 ರೂಪಾಯಿ ಅವ್ರ ಹೆಸರು ಬರೀರು. ಅದ್ರಾಗ 3 ಹೆಸರು ತೆಗೆದು ಲಾಸ್ಟ್ ಸಿಸ್ಟಮ್ ಗರೀಬಿನಿ ಮಹಿಳಾಗಳ ಕೈಲಿ ಅವ್ರ ಲಾಟ್ ಎಬ್ಸೋದ. ಯಾರ ಹೆಸರು ಬರ್ತೈತೆ ಅವ್ರ ರಥದಾಗ ಫ್ರೀ ಕುಣಿಸಿ ಉತ್ಸವದ ಬಾಗುತ್ತದ. ಮುಂದಿನ ವರ್ಷ 500 ಕೊಡೋರು 1000 ಕೊಡ್ತಾರೆ, 1000 ಕೊಡೋರು 2000 ಕೊಡ್ತಾರೆ, 365 ಕೊಡೋರು 720 ಕೊಡ್ತಾರೆ. ಶಕ್ತಿ ಧರ್ಮ ಸಾಮಾನ್ಯ ಗರೀಬಿ ಎಲ್ಲ ರೊಕ್ಕಲಿ ಮನುಷ್ಯನ ಮೌಲ್ಯಮಾಪನ ಮಾಡಕ್ಕೆ ಹೋಗ್ಬೇಡ್ರಿ. ರೊಕ್ಕ ನಿಮ್ಮ ದಾಸಿಯಾಗಿ ಬೀಳ್ಬೇಕಂದ್ರ ನಾವು ಧರ್ಮ ಮಾಡಬೇಕು, ವಿಶ್ವಾಸ ಇಡಬೇಕು. ಆ ವ್ಯಕ್ತಿ ತಾಯಿ ಮಾತಿಗೆ ಉತ್ತರ ಕೊಟ್ಟು ಹೋಗಿದ್ದ. ದೇವ್ರು ಕೊಡ್ತಾನೆ ಹೋಗಪ್ಪ ಅಂತ ಅಂದಿಳಿಲ್ಲ ಆಕೆ.
ಹಂಗೆ ನಾನು ಹೇಳಕತ್ತೇನೆ ನಿಮ್ಮ ಅವ್ವನ ಸ್ಥಾನದಾಗ ಇದ್ಕೊಂಡು ನೀವು ಮಾಡಿದ್ದು ವ್ಯರ್ಥ ಏನು ಹೋಗಂಗಿಲ್ಲ. 84 ಲಕ್ಷ ಯೋನಿಯಾಗ ತಪ್ಪಿ ಮನುಷ್ಯ ಗತಿ ಅದರ ಜೈನ್ ಧರ್ಮದಾಗ ಹುಟ್ಟೇರಿ ಕಳ್ಕೊಂಡು ಹುಡುಕ್ಯಾಡ್ಬ್ಯಾಡ್ರಿ. 2626ನೇ ಮಹಾವೀರ ಜಯಂತಿ ಮಾಡುವಂತ ಯೋಗ ನಿಮಗೆ ಹಾಕಿದಾಗಿತ್ತು ಅನ್ನೋದ್ರಿಂದ ಕೊರೋನಾ ಕಾಲ ಅಂತ ಕಾಲದಾಗಿಂದ ಇವತ್ತು ಬದುಕಿ ಉಳಿದಿದ್ದೀವಿ. ಹೇ ಭಗವಂತ, ಅಜ್ಞಾನದ ಏನೋ ಆಗುದಾತು ಅರೇ, ಇನ್ನಾದರೂ ನಾವು ಜಾಗೃತ ಆಗ್ತೀವಿ. ಮುಂದಿನ ಸಲ ಪ್ರತಿಯೊಂದು ಮನೆಗೆ ತಾಲ. ಮಹಾವೀರ ಜಯಂತಿ ದಿವಸ ಯಾರೂ ಮನ್ಯಾಗ ಅಡುಗೆ ಮಾಡಂಗಿಲ್ಲ, ಒಲಿ ಹೊತ್ಸಂಗಿಲ್ಲ. ಜಾಗ ಮಾಡ್ದು ಬಿಟ್ಟು ಬಂದಿರಿ ಮತ್ತೆ. ಒಲಿ ಹೊತ್ಸಂಗಿಲ್ಲ ನೀವೇ ಹೇಳಿಲ್ಲ, ನನ್ನ ಮ್ಯಾಗ ಹಾಕೋ ಮಕ್ಕಳು ಮತ್ತೆ ನೀವು. ಜಳಕ ಮಾಡಕ್ಕೆ ನೀರು ಕಾಸಕ್ಕೆ ನಡಿತೈತಿ. ನಾಷ್ಟಾ ಮಾಡಬೇಡ್ರಿ, ಊಟಕ್ಕೆ ಮಾಡಬೇಡ್ರಿ. ನಾಷ್ಟಾ ದೇವಸ್ಥಾನ ಬಂದಿರ್ಬೋದು, ಊಟ ದೇವಸ್ಥಾನ ಬಂದಿರ್ಬೋದು. ಎಲ್ಲರೂ ಅಂಗಡಿ ಬಂದ್ ಮಾಡಿ, ಎಲ್ಲ ಉದ್ಯೋಗ ಬಂದ್ ಮಾಡಿ ಮಹಾವೀರ ಜಯಂತಿ ಅಜ್ಜ ಮಗ ಮೊಮ್ಮಗ ಅತ್ತಿ ಸೊಸಿ ಮೊಮ್ಮಗಳ ಎಲ್ಲರೂ ಕೂಡಿ ಧರ್ಮದಲ್ಲಿ ಆಗ್ತದ. ಪುಣ್ಯಾನ ಬಂದು ಪುಣ್ಯ ಮಾಡ್ಕೊಳ್ಳೋದ. ನಿಧಿ ಎಲ್ಲ ಗಾಯ ಮಾಡ್ಕೊಂಡು ಕುದುರೆಗೆ ಅಡ್ಡು ಕಡೆ ಕಟ್ಟಿ ಹಾಕಿ ಮನೆಗೆ ಟಕ 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 ಕಾದ್ರಿ ಕಾತೆ ಬಾತಿ ಕುದುರೆ ಮ್ಯಾಲ ಬಂದ ಅಮ್ಮ ಅಂದು ನೋಡು. ಗೆದ್ಲು ಮುದುಕಿ ನಿಮಗೆ ಯಾವತ್ತು ಮುದುಕಿ ಹೊರಗೆ ಬಂದು ಏನಾತ್ ನನ್ನ ಮಗ ಬಂತು ಗಾಬರಿ ಆಗಿ. ಯವ್ವ ನೀ ಹೇಳಿದ ಕರಿ ಆತ, ದೇವರ ನಾನು ಅವ್ಗೆ ಎದ್ದು ಕೊಟ್ಟಿದ್ದಿ, ಅದರ 1000 ಪಟ್ಟು ಕೊಟ್ಟಾನ ತಗೋ ಅಂತ ಹೇಳಿದ. ಹಂಗೆ ನಿಮ್ಮ ಮಕ್ಕಳು ಇವತ್ತು ಮಹಾವೀರ ಜಯಂತಿ ಮಿಸ್ ದಾರು ಕುಡಿದು ಬಿಟ್ರು, ಹೊಲಸು ತಿನ್ನೋದು ಬಿಟ್ರು, ಗುಟ್ಕಾ ತಿನ್ನೋದು ಬಿಟ್ರು, ಪಾಪ ಮಾಡೋದು ಬಿಟ್ಟಂದ್ರ ಕೋಟಿ ನಿಧಿ ಮನೆಗೆ ತಂದಂತ ಸಂಪತ್ತಿಯರ ನೀವು ಗಳಿಸಿದ ಹಣ ದಾನಕ್ಕೆ ಧರ್ಮಕ್ಕೆ ಹೋಗ್ಬೇಕು. ಕುಡಿಯಾಕ ತಿನ್ನಕ ಪಾಪ ಕೆಲಸ ಮಾಡಕ್ ಹೋಗ್ಬಾರ್ದು. ಸತ್ಯಗಟ್ಟ ಹೇಳ್ತೇನೆ, ಒಂದು ಊರಾಗ ಹೆಸರು ಹೇಳೋದು ಬೇಡ, ಮತ್ತು ತ್ರಾಸ ಆಕೈತಿ ಕೆಲವೊಂದು ಮಂದಿ. ಧಾರ್ಮಿಕ ಕಮಿಟಿ ಅಧ್ಯಕ್ಷ ಅವನ ಹುಡುಗರು ಬಂದ್ರು ಒಂದು 5-6 ಮಂದಿ. ಮಹಾವೀರ ಜಯಂತಿ ಬಂದೈತೆ, ಒಂದು ಸ್ವಲ್ಪ ಏನು ಮಾಡ್ಕೊ ಅಜ್ಜ ನಾವು ಬರ್ತೀವಿ ಕರೆ, ಒಂದು 100 ರೂಪಾಯಿ ಕೊಡ್ಬೇಕು ನೋಡು. ಹಂಗಾರೆ ಬರತ್ತಾವ ಬರ್ರಿ ತಗೋರ 100 ರೂಪಾಯಿ ಅಂತ. ಅದರಾಗ ಒಬ್ಬ ದೊಡ್ಡವಿದ್ದ, ಒಬ್ಬ ಹುಡುಗನ ಕೈಸಿ ಹೋಗೋ ತೊಗೊಂಬರೋ ಏನಾ ಗುಟ್ಕಾ ಮಾವ ತರಿಸಿದು. ಅಲ್ಲೇ ಬಸ್ತಿ ಮ್ಯಾಗ ತಟ್ಟಿ ಮ್ಯಾಗ ಕೂತ್ ಹರಿದ ಹಾಕ್ಕೊಂಡು ತಿಂದು ಏನೂ ಕೆಲಸ ಮಾಡಲಿಲ್ಲ. ಆ ಉಗುಳುದ ತಿನ್ನುದ ನೋಡಿ ಮುದುಕನ ಯಾಕರೆ ಪಟ್ನು. ಸಮಾಜದವರ ಧರ್ಮಕ್ಕತ್ತು ರೊಕ್ಕ ಕೊಟ್ಟಾರು, ನಾ ಗುಟ್ಕಾ ತಿನ್ನ ಪಟ್ನು. ಇವು ಪಶ್ಚಾತ್ತಾಪ ಇದಕ್ಕೆ ಮುದುಕ ಪಶ್ಚಾತ್ತಾಪ ಮಾಡ್ಕೊಳಕಾಯ್ತು. 3 ವರ್ಷ ಆಗಿದ್ದಲ್ಲ, ಯಾವುದು 500 ರೂಪಾಯಿ ಮುದುಕನ ಕೈ ಇಸ್ಕೊಂಡಿದ್ಲ, ಕ್ಯಾನ್ಸರ್ ಆಗಿ ಸತ್ತು ಹೋದ ಮನುಷ್ಯ. ಆ ಶಾಪ ಕೊಡಾಕತ್ತಿಲ್ಲ. ಧರ್ಮದ ರೊಕ್ಕ ಅಂದ್ರೆ ಬೆಂಕಿ ಇದ್ದಂಗೆ ಬೆಂಕಿ. ಭಾಳ ದೊಡ್ಡ ತಪ್ಪು ಮಾಡ್ತೀವಿ. ಧರ್ಮದ ರೊಕ್ಕ ಸಂಸಾರ ವಿಷಯಕ್ಕಾಗಿ ಬಾಕಿಗಾಗಿ ಉಪಯೋಗ ಮಾಡಬಾರ್ದು. ಆ ರೊಕ್ಕ ಜೀರ್ಣೋದ್ಧಾರ ಮಾಡ್ರಿ, ಮಂದಿರ ಜೀರ್ಣೋದ್ಧಾರ ಮಾಡ್ರಿ, ಕ್ಷೇತ್ರಕ್ಕೆ ಮಾಡ್ರಿ, ದಾನಕ್ಕೆ ಮಾಡ್ರಿ, ಬಂದಾರ ಊಟಕ್ಕೆ ವ್ಯವಸ್ಥೆ ಮಾಡ್ರಿ, ಪರೋಪಕಾರಕ್ಕೆ ಮಾಡ್ರಿ, ಒಳ್ಳೆ ಕಾರ್ಯಕ್ಕೆ ಮಾಡ್ರ. ಅದು ಕಲ್ಯಾಣಕ್ಕೆ ಕಾರಣ ಆಗ್ತದ. ಅದು ದುರುಪಯೋಗ ಮಾಡ್ರ ದುರ್ಗತಿಗೆ ಕಾರಣ ಆಗ್ತದ. ಬಂದಾಗಿಂದ ಹೇಳ್ತೇನೆ, 2012ರಾಗಿಂದ ಚಪ್ಪಲಿ ಹೆಂಗೆ ಬಿಟ್ಟು ಬಸ್ತಾಗ ಬರ್ತೀರಿ, ಹಂಗೆ ರಾಜಕಾರಣ ಹೊರಗೆ ಬಿಟ್ಟು ಬಸ್ತಾಗ ಬರ್ರಿ. ಅಂದ್ರೆ ನಮ್ಮ ಧರ್ಮ ಉಳಿತೈತಿ. ಭದ್ರಗಿರಿ ಪೇಸ್ ಭದ್ರವಾಗಿ ಇಳಿಬೇಕಾಗಿತ್ತು. ಸೂರ್ಯ ಚಂದ್ರ ಇರ್ತಕ್ಕ ನಿಮ್ಮ ಊರ ಹೆಸರ ಅಜರಾಮರಾಗಿರ್ಬೇಕಾಗಿಂದ್ರ ಇವತ್ತು ನಾವೆಲ್ಲರೂ ಸಂಕಲ್ಪ ಮಾಡ್ಬೋದಾ, ಏನಾ ಸಲಹೆಕ್ಕಿಂತಲೂ ಸಹಾಯ ಮಾಡ್ತೀವಿ, ಎಲ್ಲರೂ ದುಡಿದು ಅದನ್ನ ಕಾರ್ಯ ಯಶಸ್ವಿ ಮಾಡ್ತೀವಿ ಅಂತ ಸಂಕಲ್ಪ ಮಾಡೋದ.